ಬಹುಮುಖ ಪ್ರತಿಭೆ ಡಾಕ್ಟರ್ ಸೀತಾ ಕೋಟೆ. ಭರತನಾಟ್ಯ ಕಲಾವಿದೆ, ರಂಗಭೂಮಿ ಕಲಾವಿದೆ ಹಾಗೂ ನಟಿ ಶ್ರೀಮತಿ ಸೀತಾ ಕೋಟೆ. ಭರತನಾಟ್ಯದಲ್ಲಿ ಪಿಎಚ್ಡಿ ಮಾಡಿ ಡಾಕ್ಟರೇಟ್ ಪದವಿ ಪಡೆದಿರುವ ಇವರು 2000ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ನೀಡಿದ್ದಾರೆ. ನೃತ್ಯ ನಿರ್ದೇಶನವನ್ನು ಮಾಡುವ ಇವರು ನೃತ್ಯವನ್ನು ಹೇಳಿಕೊಟ್ಟು ಅಪಾರ ಶಿಷ್ಯ ವೃಂದವನ್ನು ಹೊಂದಿದ್ದಾರೆ. ಕಿರುತೆರೆ ನಟಿಯಾಗಿ ಖ್ಯಾತ ನಿರ್ದೇಶಕರ ಧಾರಾವಾಹಿಗಳಲ್ಲಿ ನಟಿಸಿರುವ ಇವರು ಮುಕ್ತ ಮುಕ್ತ, ಮದರಂಗಿ, ನಾಕುತಂತಿ ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಜೊತೆಗೆ ಕೆಲವು ಚಲನಚಿತ್ರಗಳಲ್ಲೂ ಅಭಿನಯಿಸಿದ್ದಾರೆ. ಕಿರುತೆರೆ ನಿರೂಪಕರಾಗಿಯೂ ಕಾರ್ಯನಿರ್ವಹಿಸಿರುವ ಇವರು ತಮ್ಮ ಪತಿಯೊಂದಿಗೆ ನಡೆಸಿಕೊಡುತ್ತಿದ್ದ ದೂರದರ್ಶನದ ಸಂಗಾತಿ ಸಂಪ್ರೀತಿ ಕಾರ್ಯಕ್ರಮ ಜನಮನ್ನಣೆ ಗಳಿಸಿದೆ. ಆಕಾಶವಾಣಿ ನಾಟಕಗಳಲ್ಲೂ ಭಾಗವಹಿಸಿರುವ ಇವರು ಕಂಠದಾನ ಕಲಾವಿದೆಯಾಗಿ ಹೆಸರು ಗಳಿಸಿದ್ದಾರೆ. ರಂಗಭೂಮಿಯಲ್ಲೂ ತಮ್ಮ ಛಾಪು ಮೂಡಿಸಿರುವ ಸೀತಾ ಕೋಟೆ ಭಾರತದಾದ್ಯಂತ ನಡೆದ ರಂಗಭೂಮಿ ಉತ್ಸವದಲ್ಲಿ ಭಾಗವಹಿಸಿದ್ದಾರೆ. ಇವರ ಏಕವ್ಯಕ್ತಿ ಪ್ರದರ್ಶನದ ಅಲೆಗಳಲ್ಲಿ ಅಂತರಂಗ ಅಪಾರ ಮೆಚ್ಚುಗೆ ಗಳಿಸಿತು. ಇವರ ಪತಿ ಶಶಿಧರ್ ಕೋಟೆ ಅವರು ಖ್ಯಾತ ಗಾಯಕರು. ಡಾಕ್ಟರ್ ಸೀತಾ ಕೋಟೆ ಅವರು ಇನ್ನಷ್ಟು ಹೆಸರು ಮಾಡಲಿ ಎಂಬ ಶುಭ ಹಾರೈಕೆಯೊಂದಿಗೆ ಶುಭೋದಯ ಕರ್ನಾಟಕ ತಂಡ ತಮ್ಮನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸುತ್ತಿದೆ. ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಯಾರು ಮುಖ್ಯ ಅತಿಥಿಯಾಗಿ ಆಗಮಿಸ್ತಾ ಇದ್ದಾರೆ ಅಂತ ನಿಮ್ಮೆಲ್ರಿಗೂ ಗೊತ್ತಾಗಿದೆ. ಹೌದು, ಹೆಸರಾಂತ ಕಲಾವಿದರು ಆಗಿರುವಂತ ಶ್ರೀಮತಿ ಡಾಕ್ಟರ್ ಸೀತಾ ಕೋಟೆ ಅವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ದಯವಿಟ್ಟು ಬನ್ನಿ. ನಮಸ್ಕಾರ. ಆತ್ಮೀಯ ಸ್ವಾಗತ ನಿಮಗೆ ಶುಭೋದಯ ಕರ್ನಾಟಕಕ್ಕೆ. ಶುಭೋದಯ ಕರ್ನಾಟಕದ ಎಲ್ಲ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರ. ಇವತ್ತು ನೀವು ಬಂದಿದ್ದೀರಾ, ನಮಗಂತೂ ತುಂಬಾ ಖುಷಿ. ಯಾಕೆ ಗೊತ್ತಾ, ಮೊದಲಲ್ಲಿ ನಾವು ಸ್ವಲ್ಪ ಇಬ್ರು ತಡವರ್ಸ್ಬಿಟ್ವಿ. ನೀವು ಬರೀ ಒಬ್ಬ ನೃತ್ಯ ಕಲಾವಿದೆ ಅಥವಾ ನಟಿ ಅಷ್ಟೇ ಅಲ್ಲ, ಒಬ್ಬ ಆಂಕರ್ ಕೂಡ. ಸೊ ನಮ್ಮ ಮನಸ್ಸಲ್ಲಿ ಏನ್ ಕಳವಳ ಅಂತಂದ್ರೆ ಎಲ್ಲಿ ಅವ್ರ ಮುಂದೆ ತಪ್ಪು ಬಿಡ್ತೀವೋ ಅಂತ. ಹಾಗಾಗಿ ಮೊದಲೇ ಮಾತಾಡುವಾಗ್ಲೇ ತಡವರಿಕೆ ಶುರುವಾಯ್ತು. ಸೀತಾ ಅವ್ರೆ, ನಿಮ್ಮನ್ನ ನೋಡ್ತಿದ್ದ ಹಾಗೆ ಖುಷಿ ಆಗುತ್ತೆ. ಆ ನಗು ಮುಖ ತುಂಬಾ ಖುಷಿ ಕೊಡುತ್ತೆ. ಬೆಳಗ್ಗೆನೆ ಇವತ್ತು ಶುಭೋದಯ, ಯಾವತ್ತು ಇಲ್ಲಿ ಬಂದು ಹಲವಾರು ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಿದ್ರಿ ನೀವು, ಇವತ್ತು ನೀವೇ ಅತಿಥಿಯಾಗಿ ಬಂದಿದ್ದೀರಿ. ಹೇಗೆ ಅನ್ನಿಸ್ತಾ ಇದೆ ನಿಮ್ಗೆ? ನನ್ಗೆ ತುಂಬಾ ಸಂತೋಷ ಆಗ್ತದೆ, ತವರ ಮನೆಗೆ ಬಂದ ಭಾವನೆ. ಯಾಕಂದ್ರೆ ಸಂಗಾತಿ ಸಂಪ್ರೀತಿ ಕಾರ್ಯಕ್ರಮಕ್ಕೆ ನಾನು ನಿರ್ಮಲಕ್ಕ ಅಂತಾನೆ ಪ್ರೀತಿಯಿಂದ ಕರಿತೀನಿ. ನಿರ್ಮಲಾ ಎಲಿಗಾರ್ ಅವರ ಕನಸಿನ ಕೂಸದು ಇದು ಕೂಡ ಅವರದ್ದೇ ಕಾರ್ಯಕ್ರಮ. ಸೊ ಆಂಕರ್ ಆಗಿ ಬಂದಿದ್ದೋಳು ಇವತ್ತು ಗೆಸ್ಟ್ ಆಗಿ ಕುತ್ಕೊಳಕ್ ನಾನು ಅಲ್ಲಿ ಕುತ್ಕೋಬೇಕಾಗಿತ್ತು, ನೀವಿಬ್ರು ಇಲ್ಲಿ ಕುತ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಆದ್ರೂ ನಿಮ್ಮ ಪ್ರೀತಿಯ ಹಾರೈಕೆಗೆ ದೂರದರ್ಶನದಿಂದ ಈಗ ನೋಡಿದೆ ನಾನು, ನನ್ನ ಬಗ್ಗೆ ಫುಟೇಜ್ ಹಾಕಿದ್ದು, ಅದಕ್ಕೆ ಯಾವತ್ತೂ ಚಿರಋಣಿಯಾಗಿರ್ತೀನಿ. ಶುಭೋದಯದಲ್ಲಿ ನಿಮ್ ಜೊತೆ ಕೂತ್ಕೊಂಡು ಮಾತಾಡ್ತಿರೋದು ನನಗೂ ಬಹಳ ಸಂತಸವನ್ನ ಕೊಡ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಆ ವಿಟಿನ ನೋಡ್ತಾ ಇದ್ವಿ, ಹಾಗೆ ಆ ಚಿಕ್ಕ ವಯಸ್ಸಿನ ನಿಮ್ಮ ಫೋಟೋ ಆಗಿರ್ಬೋದು, ಇವಾಗ ನೀವು ಕಾಣಿಸ್ತಿರೋದಕ್ಕಾಗಿರ್ಬೋದು, ಹೆಚ್ಚು ಕಡಿಮೆ ಅದೇ ತರನೇ ಇದ್ದೀರಾ. ಹಾಗೆ ತುಂಬಾ ಸುಂದರವಾಗಿ, ತುಂಬಾ ಲಕ್ಷಣವಾಗಿ ಯಾವಾಗ್ಲೂ ಕೂಡ ಡಾಕ್ಟರ್ ಸೀತಾ ಕೋಟೆ ಅವರು ಕಾಣಿಸ್ತಾರೆ. ಆ ದಿನಗಳ ಬಗ್ಗೆ ಹೋಗ್ಬೇಕಂದ್ರೆ ನಿಮಗೆ ಕಲೆನಲ್ಲಿ, ಅದರಲ್ಲೂ ಭರತನಾಟ್ಯದಲ್ಲಿ, ನೃತ್ಯದಲ್ಲಿ ಯಾವಾಗ ಆಸಕ್ತಿ ಬಂತು? ಯಾಕಂದ್ರೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ನೀವು ಡ್ಯಾನ್ಸ್ ಮಾಡ್ತಾ ಇದ್ದಂತ ಚಿತ್ರಗಳನ್ನ ನಾವು ನೋಡಿದ್ವಿ. ಮೂಲತಃ ಎಲ್ಲಿನವರು? ಯಾವಾಗ ನಿಮ್ಗೆ ಕಲೆ ಬಗ್ಗೆ ಅಷ್ಟೊಂದು ಆಸಕ್ತಿ ಬಂದಿದ್ದು? ಯಾವ ವಯಸ್ಸಿನಲ್ಲಿ? ನನಗೆ ಆಸಕ್ತಿ ಬಂದಿದ್ದು ಯಾವಾಗ ಅಂತ ಹೇಳೋದಕ್ಕಿಂತಲೂ ಪುಟ್ಟೋಳಿದ್ದೆ ನಾನು ಆಸಕ್ತಿ ಬಂದಾಗ. ಸೊ ಅಮ್ಮನೇ ಮೊದಲು ಗುರು ಅಂತ ಹೇಳೋ ಹಾಗೆ, ನನ್ನ ಅಮ್ಮ ಹೇಳಿದ ಪ್ರಕಾರ ನಾನು ಮೊದಲ ಹೆಜ್ಜೆ ಹಾಕಿದಾಗ ನನಗೆ 3.5 ವರ್ಷ. ನನ್ನ ನೆನಪನ್ನ ಎಷ್ಟು ಹಿಂದಕ್ಕೆ ತಗೊಂಡ್ ಹೋಗಕ್ಕಾಗತ್ತೋ ಅಷ್ಟು ಹಿಂದಕ್ಕೆ ತಗೊಂಡ್ ಹೋದ್ರು ನನಗ್ ಬುದ್ಧಿ ಬಂದಾಗಿಂದ ನಾನು ಡ್ಯಾನ್ಸ್ ಮಾಡ್ತಾನೆ ಇದ್ದೀನಿ.
ನನ್ನ ಅಮ್ಮನಿಗೆ ಸಂಗೀತ ಹೇಳ್ಕೊಡಕ್ಕೆ ಅಂಬಳೆ ಸುಬ್ರಾವ್ ಅಂತ ಗುರುಗಳು ಬರ್ತಾ ಇದ್ರು. ಅವರ ಮಗಳು ನನ್ನ ಮೊದಲ ನೃತ್ಯ ಗುರು ಅಂಬಳೆ ರಾಜೇಶ್ವರಿ ಅವರು. ಸುಮ್ನೆ ಟೈಮ್ ಪಾಸ್ಗೆ ಅಂತ ನಾನೇನೋ ತುಂಬಾ ಮಾತಾಡ್ತಿದ್ದೆ ಅಂತ ಕರ್ಕೊಂಡು ಹೋಗಿ ಅವ್ರು ಮಾಡೋ ಕ್ಲಾಸಲ್ಲಿ ಕೂರ್ಸ್ಕೊಳ್ತಾ ಇದ್ರಂತೆ. ಕೂತಲ್ಲೇ ಒಂಥರ ಆವಾಗ್ಲೇ ನಾನು ಕೂತಲ್ಲೇ ನೋಡಿ ಕಲ್ತ್ಕೊಳ್ಳೋ ಅಂತ ಮನಸ್ಥಿತಿಯನ್ನ ಬೆಳೆಸ್ಕೊಂಡಿದ್ದೆ, ನನಗೆ ಗೊತ್ತಿಲ್ಲದೆ. ಅದ್ ಯಾವ್ದೋ ಮಗು ತಪ್ಪು ಮಾಡಿದಾಗ ಇಲ್ಲ ಅವಳು ತಪ್ಪು ಮಾಡಿದ್ಲು ಅಂತ ತೊದಲು ಭಾಷೆಯಲ್ಲಿ ಹೇಳಿದ್ದಕ್ಕೆ ನೀನ್ ಮಾಡಿ ತೋರ್ಸು ನೋಡು ಅಂದಾಗ ಕರೆಕ್ಟ್ ಆಗಿ ಮಾಡಿ ತೋರ್ಸಿದ್ದಕ್ಕೆ ನೀನ್ ಆಲ್ರೆಡಿ ಸೇರ್ಕೊಂಡ್ಬಿಟ್ಟಿದ್ಯಾ, ನಾನ್ ಹಿಂಗ್ ಹೇಳ್ಕೊಡಕ್ ಏನು ಇಲ್ಲ ಅಂತ ಮನೆಗ್ ಬಂದ್ಮೇಲೆ ಅಮ್ಮನ ಹತ್ರ ನಿಮ್ ಮಗಳನ್ನ ಡಾನ್ಸ್ಗೆ ಸೇರ್ಸ್ಕೊಂಡ್ಬಿಟ್ಟಿದೀನಿ ನಾನು ಅಂತ ಹೇಳಿದ್ರು. ಸೊ ಬಹುಶಃ ಉಸಿರಾಡೋದನ್ನ ಯಾವಾಗ ಕಲ್ತೆ ಅಂತ ಕೇಳುವಾಗ ನಾವು ಎಷ್ಟು ಮುಗ್ಧವಾಗಿ ಹೇಳಬಹುದೋ ಅಷ್ಟೇ ಸಹಜವಾಗಿ ನನಗೆ ಬರುವಂಥದ್ದು. ನನ್ನ ಬುದ್ಧಿ ಬಂದಾಗಿಂದ ನಾನು ಕಲೆಗೋಸ್ಕರನೇ ಇದೀನೇನೋ ಅಥವಾ ಕಲೆ ನನ್ನನ್ನ ಆಯ್ಕೆ ಮಾಡ್ಕೊಂಡಿದೆಯೇನೋ ಅನ್ನೋ ಒಂದು ಕೃತಕೃತ್ಯದ ಭಾವನೆ, ಒಂಥರ ಸಾರ್ಥಕದ ಭಾವನೆ ನನ್ನಲ್ಲಿದೆ. ಹಾಗಾಗಿ ನನಗೆ ಆಸಕ್ತಿ ಮೂಡಿದ್ದು ಗೊತ್ತೇ ಇಲ್ಲ. ಈ ವಟ 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 ಅಂತ ಮಾತಾಡೋ ಮಲ್ಲಿನ ಎಲ್ಲಾದ್ರೂ ಸ್ವಲ್ಪ ಎಂಗೇಜ್ ಮಾಡ್ಬೇಕು ಅಂತ ಅಪ್ಪ ಅಮ್ಮ ಕಳ್ಸಿದ್ರು. ಅವಾಗ ಹಾಗೆ ಅನ್ಸ್ತಾ ಇತ್ತು ಅನ್ಸುತ್ತೆ, ಒಂದ್ಸಲ ಟ್ಯೂಷನ್ ಕಳ್ಸ್ಬಿಡೋದು, ಯಾವ್ದಾದ್ರು ಒಂದು ಕ್ಲಾಸಿಗೆ ಹಾಕ್ಬಿಡೋಣ ಇವ್ರನ್ನ. ಸೊ ಅವಾಗ ಮನೆಯಲ್ಲಿ ನಮಗೆ ಆರಾಮಾಗಿರ್ಬೋದು ಅನ್ನೋ ದೃಷ್ಟಿಯಿಂದ. ಆದ್ರೆ ನನ್ನ ಪುಣ್ಯ ಏನಂದ್ರೆ ಈಗಿನ ಸೋ ಕಾಲ್ಡ್ ಥಾಟ್ ಪ್ರೊಸೆಸ್ ಇದೆಯಲ್ಲ, ಟ್ಯೂಷನ್ ಕಳಿಸ್ಬೇಕು, ಪರ್ಸೆಂಟೇಜ್ ಬರ್ಬೇಕು, ಆ ತರ ಯಾವುದೇ ಕನಸುಗಳು ನನ್ನ ಅಪ್ಪ ಅಮ್ಮನಿಗಿರ್ಲಿಲ್ಲ. ನನ್ನ ಅಮ್ಮನಿಗಿದ್ದಿದ್ದು ನನಗೊಂದು ಹೆಣ್ಣು ಮಗು ಅಂತ ಹುಟ್ಟಿದ್ರೆ ನಾನು ಅವಳನ್ನ ಭರತನಾಟ್ಯ ಕಲಾವಿದೆಯೇ ಮಾಡ್ಬೇಕು ಅಂತ. ನೀವು ಯಾಕಂದ್ರೆ ನನ್ನ ಅಮ್ಮ ಚಿಕ್ಕವಳಿದ್ದಾಗಿಂದಲೇ ಧಾರವಾಡದಲ್ಲಿ ಹುಟ್ಟಿ ಬೆಳೆದವಳು. ಅದು ಒಂದು ವಟಾರ, ಅವರದ್ದೊಂದು ವರ್ಗ ಇತ್ತು. ಅಲ್ಲಿ ಯಮುನಾ ಮೂರ್ತಿ ಅವರು ಇರಬಹುದು, ಇವರದ್ದೆಲ್ಲ ಒಂದು ಗ್ಯಾಂಗ್. ಸೊ ಅಲ್ಲಿ ಎಕ್ಕುಂಡಿಯವರು, ಮೂಡಲ ಮನೆಯ ಪಾಪ್ಯುಲರ್ ಇದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದವರು, ಅವರದ್ದೆಲ್ಲ ನೃತ್ಯ. ನನ್ನ ಅಮ್ಮನ ಚಿಕ್ಕಮ್ಮ ಕೂಡ ಒಬ್ರು ಭರತನಾಟ್ಯ ಕಲಾವಿದೆ ಆಗಿದ್ರು. ಹಾಗಾಗಿ ಓದ್ಬೇಕು ನನ್ನ ಮಕ್ಕಳು ಅನ್ನೋದು ಬಹುಶಃ ನನ್ನ, ಅದರಲ್ಲೂ ಎಸ್ಪೆಷಲಿ ನನ್ನ ವಿಷಯದಲ್ಲಿ ನನ್ನ ಅಪ್ಪ ಅಮ್ಮಂಗೆ ಯಾವತ್ತೂ ಆ ಥಾಟೇ ಬಂದಿರ್ಲಿಲ್ಲ. ಇವಳನ್ನೇನಿದ್ರು ಕಲಾವಿದನೇ ಮಾಡ್ಬೇಕು. ಅದೇ ಧಾರವಾಡ ಅಂದ ತಕ್ಷಣನೇ ಅದು ಒಂಥರ ಏನದು ಕಲೆಯ ಸ್ವರ್ಗ. ಅದಲ್ದಿರ ಧಾರವಾಡದಲ್ಲಿ ಬಹುಶಃ ಇರುವಂತಹ ಕಲಾವಿದರು ಏನಿದಾರಲ್ಲ ಯಾವ್ದ್ರಲ್ಲೇ ಇರಬಹುದು, ಆದ್ರೆ ಎಲ್ಲದರಲ್ಲೂ ಪರ್ಫೆಕ್ಟ್ ಅವರು. ಹಾಗಾಗಿ ಧಾರವಾಡ ಒಂಥರ ಕಲೆಯ ತವರೂರು ಕೂಡ ಅನ್ಸುತ್ತೆ. ಅಮ್ಮ ಅಲ್ಲಿ ಹುಟ್ಟಿ ಬೆಳೆದದ್ದು ಅಂತ ಹೇಳಿದ್ರಿ. ನಿಮ್ಮ ಬಾಲ್ಯವನ್ನ ನಾವು ಕೆದಕ್ತಾ ಇದ್ವಿ, ಮಾತಿನ ಮಲ್ಲಿ ಅಂತೂ ನಿಜ. ಅದೇ ಯಾವಾಗ ಈಗ್ಲೂ ಸ್ತುತ್ಯ ಅದು ಹೇಳಿದ್ರೆ ಅದ್ರಲ್ಲೇನು ತಪ್ಪಿಲ್ಲ. ಅದು ಇನ್ನೊಂದ್ ಸ್ವಲ್ಪ ನಿಮ್ಮ ಬಾಲ್ಯವನ್ನ ನೆನ್ಸ್ಕೊಳ್ಳೋದಾದ್ರೆ ನೀವ್ ಹೇಗಿದ್ರಿ, ಏನ್ ಮಾಡ್ತಿದ್ರಿ, ಅಪ್ಪ ಅಮ್ಮ ಏನ್ ಮಾಡ್ತಿದ್ರು ಕೆಲಸ, ಮತ್ತೆ ನಿಮ್ಮ ಜೊತೆಗೆ ಹುಟ್ಟಿದವ್ರ ಬಗ್ಗೆ ಎಲ್ಲ ಸ್ವಲ್ಪ ಹಂಚ್ಕೋಬಹುದು. ರಾಧಾಕೃಷ್ಣ ಹೆಬ್ಬಾರ್ ಅಂತ ನನ್ನ ಅಪ್ಪ, ವೆರಿ ಹ್ಯಾಂಡ್ಸಮ್ ಪರ್ಸನ್. ನಾನು ಇದುವರೆಗೂ ನೋಡಿದ ವೆರಿ ಹ್ಯಾಂಡ್ಸಮ್ ಇದರಲ್ಲಿ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಅಪ್ಪನ ಟೊಮೆಟೊ ಅಂಕಲ್ ಅಂತ ಕರೆಯೋರು. ಹಿ ವಾಸ್ ಅ ವೆರಿ ಲೀಡ್ ಲಾಯರು. ಅಮ್ಮ ಒಂದು ಪುಟ್ಟ ಮನೆಯಿಂದ ಬಂದಂತಹ ತುಂಬಾ ಕನಸುಗಳಿದ್ದಂತಹ ಮಹಿಳೆ. ಅಂದ್ರೆ ಸಾಕಷ್ಟು ಎಕ್ಸ್ಪೋಜರ್ ಇಲ್ಲದೆ ಇದ್ದು ಧಾರವಾಡದಲ್ಲಿ ಹುಟ್ಟಿ ಬೆಳೆದು ಅಜ್ಜ ಅಜ್ಜಿ ಸಾಕಿ ಅಮ್ಮನ್ ಬಂದ ಕಾರಣ ಅಮ್ಮನಿಗೆ ಅವಳದ್ದೇ ಆದ ಕನಸುಗಳಿತ್ತು. ಸಂಗೀತದ ಬಗ್ಗೆ ಬಹಳ ಆಸಕ್ತಿ ಇತ್ತು, ನೃತ್ಯದ ಬಗ್ಗೆ ಇತ್ತು. ಸೊ ನನಗೆ ಒಬ್ಬ ಅಣ್ಣ ವಿಘ್ನೇಶ್ ಹೆಬ್ಬಾರ್ ಅಂತ, ತಮ್ಮ ಕಾರ್ತಿಕ್ ಹೆಬ್ಬಾರ್ ಅಂತ. ಸೊ ಬಾಲ್ಯ ಹೇಗಿತ್ತು ಅಂದ್ರೆ ಯಾವಾಗ ನೋಡಿದ್ರು ಡಾನ್ಸೆ. ಹೇಳ್ರೆ ನನಗೆ ಬೇರೆ ಮಕ್ಳ ತರ ಬೀದಿಯಲ್ಲಿ ಆಟ ಆಡಿದ್ ನೆನಪಿಲ್ಲ, ನನಗೆ ಟ್ರಿಪ್ಗಳು ಹೋಗಿದ್ ನೆನಪಿಲ್ಲ, ನನಗೆ ಸ್ಕೂಲ್ ಟ್ರಿಪ್ಗೂ ಕೂಡ ನಾನು ಹೋಗ್ತಿರ್ಲಿಲ್ಲ. ಸೊ ಏನ್ ಮಾಡ್ಬೇಕು, 3 ಹೊತ್ತು ಡಾನ್ಸ್ ಮಾಡ್ಬೇಕು, ಇಷ್ಟು ಬಿಟ್ರೆ ಅಫ್ಕೋರ್ಸ್ ಅಕಾಡೆಮಿಕ್ಸ್ ಶಾಲೆಯ ಟೈಮ್ ಏನಿತ್ತು ಅದನ್ನ ಬಿಟ್ಟು ಕೆಲವೊಮ್ಮೆ ಬೆಳಿಗ್ಗೆ 6ವರೆಗೂ ಡಾನ್ಸ್ ಕ್ಲಾಸಸ್ ಇರೋದು. ನನ್ನ ಗುರು ಅಂಬಳೆ ರಾಜೇಶ್ವರಿಯವರು ಆಲ್ಮೋಸ್ಟ್ ತೊಡೆ ಮೇಲೆ ಕೂರ್ಸ್ಕೊಂಡೆ ನನಗೆ ಪಾಠ ಹೇಳ್ಕೊಡ್ತಿದ್ರು ಅಂತ ಹೇಳ್ಬೋದು. ಸೊ ಒಂಥರ ಸರ್ವಂ ನೃತ್ಯಮಯಂ ಜಗತ್. ನನಗೆ ಡಾನ್ಸ್ ಮಾಡು, ಸ್ಕೂಲ್ಗೆ ಹೋಗು ಡಾನ್ಸ್ ಮಾಡು, ಬಿಟ್ರೆ ಬೇರೆ ಏನು. ಅಂದ್ರೆ ನಾನ್ ಮಡಿಕೇರಿ ಅಂತ ಒಂದು ಪುಟ್ಟ ಊರಲ್ಲಿ ಹುಟ್ಟಿದ್ದು, ಯಾವಾಗ ನೋಡಿದ್ರು ಮಳೆ. ಅಲ್ಲಿ ಒಂದು ಕಲೆಗೆ ಯಾವಾಗ್ಲಾದೊಂದು ಅವಕಾಶ ಇತ್ತು ಅಂತಾದ್ರೆ ಗಣೇಶ ಹಬ್ಬ ಬರ್ಬೇಕು, ದಸರಾ ಬರ್ಬೇಕು. ಗಣೇಶ ಹಬ್ಬದಲ್ಲಂತೂ ಆಲ್ಮೋಸ್ಟ್ ಕಾಡ್ಗೆ ಹೋಗ್ತೇ ಇರ್ಲಿಲ್ವೇನೋ. ಯಾಕಂದ್ರೆ ಆ 1 ತಿಂಗಳು ಸಂಭ್ರಮ. ಅದು ಏನಂದ್ರೆ ಪುಟ್ಟ ಹಳ್ಳಿಗಳಲ್ಲಿ ಅದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಗಣೇಶ ಕೂರ್ಸೋರು. ಇವತ್ತು ಪೊನ್ನಂಪೇಟೆ ಅಲ್ಲದ ನಾಳೆ ಸೋಮವಾರಪೇಟೆ, ಅದಾದ್ಮೇಲೆ ವಿರಾಜಪೇಟೆ. ಒಂದು ಊರಲ್ಲಿ ಕೂರ್ಸಿದ್ದ ದಿನ ಇನ್ನೊಂದ್ ದಿನ ಕೂರಿಸ್ತಿರ್ಲಿಲ್ಲ. ಆಮೇಲೆ ಇದ್ದಿದ್ದು ಒಂದೇ ಕಲಾ ಸಂಸ್ಥೆ ನಮ್ದಾಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ದಿನಗಳು. ಒಂದು ಮೆಟಡೋರ್ ಅಲ್ಲಿ ನಮ್ಮ ಒಂದು 15-20 ಮಕ್ಕಳು ನಾವೆಲ್ಲ ಡಾನ್ಸ್ ಮಾಡೋರು. ನಾನು ಸ್ವಲ್ಪ ಲೀಡ್ ಪೊಸಿಷನ್ ಅಲ್ಲಿ ಇರ್ತಿದ್ದೆ. ನನ್ನ ಟೀಚರ್ನ ಫೇವರೇಟ್ ಸ್ಟೂಡೆಂಟ್ ಕೂಡ ನಾನು. ಹಾಗೆ ಸ್ಕೂಲ್ ಮುಗಿಸ್ಕೊಂಡ್ ಬಾ, ದಬ ವ್ಯಾನ್ ಹತ್ತು, ಆನ್ ದ ವೇನೆ ಮೇಕಪ್ ಮಾಡ್ಕೊ, ಸ್ಟೇಜ್ ಅಲ್ಲಿ ಡಾನ್ಸ್ ಮಾಡು. ಅದೇನು ನಮ್ಗೆ ಈಗಿನ ತರ ಪ್ರಿವಿಲೇಜ್ಡ್ ಸ್ಟೇಜ್ಗಳೆಲ್ಲ ಇರ್ತಿರಲಿಲ್ಲ. ಪುಟ್ಟದ ಒಂದು ಇದು ಡಾನ್ಸ್ ಮಾಡು, ಮತ್ ರಾತ್ರಿ ವಾಪಸ್ ಮನೆಗೆ ಬಾ, ಬೆಳಗ್ಗೆ ಹೇಳು, ಮತ್ ಸ್ಕೂಲ್ಗೆ ಹೋಗು. ತುಂಬಾ ಸುಂದರವಾಗಿತ್ತು ಅಂತ ಅನ್ಸತ್ತೆ ನನ್ಗೆ ಬದುಕು. ನನ್ಗೆ ಬಾಲ್ಯದಿಂದನೇ ನನ್ಗೆ ನನ್ನ ಅಪ್ರೋಚ್ ಟುವರ್ಡ್ಸ್ ಲೈಫ್
ಸ್ವಲ್ಪ ಬೇರೆ ಥರನೇ ಆಗಕ್ಕೆ ಖಂಡಿತವಾಗ್ಲೂ ನನ್ನ ಡಾನ್ಸು, ನನ್ನ ಅಪ್ಪ ಅಮ್ಮ ನನಗೆ ಅಂದ್ರೆ ಬದುಕನ್ನ ಹೇಳಿಕೊಟ್ಟ ರೀತಿ, ಎಸ್ಪೆಷಲಿ ನನ್ನ ಅಮ್ಮ. ತುಂಬಾ ಗ್ರೇಟ್ಫುಲ್ ನಾನು ನನ್ನ ಅಮ್ಮ ವಿದ್ಯಾ ಹೆಬ್ಬಾರ್ಗೆ. ಅವಳೇ ನನ್ನ ಮೊದಲ ಗುರು. ಯಾವಾಗ್ಲೂ ಅಷ್ಟೇ ಅಮ್ಮನ ವಿಷಯ ಮಾತಾಡಿದ್ರೆ ಗಂಟ್ಲು ಗದ್ಗದ ಆಗುತ್ತೆ. ಸೊ ಮೋಸ್ಟ್ಲಿ ಲೈಫ್ ಇಸ್ ವೆರಿ ಬ್ಯೂಟಿಫುಲ್. ಅಮ್ಮನ ರೋಲ್ ತುಂಬಾ ಇಂಪಾರ್ಟೆಂಟ್ ಸೀತಾ. ನೀವು ಹೇಳ್ತಿದ್ರೆ ಕಣ್ಣಂಚಿನಲ್ಲಿ ತಾಯಿ ನೆನೆದಾಗ ಯಾಕೆ ಕಣ್ಣೀರ್ ಬರುತ್ತೆ ಅಂದ್ರೆ ತಾಯಿಯ ಒಂದು ಸ್ಥಾನವನ್ನ ಎಷ್ಟೇ ಕಷ್ಟಪಟ್ರು ಯಾರೂ ತಗೊಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅದ್ ನೋಡಿ ತನ್ನಲ್ಲಿರೋದನ್ನೆಲ್ಲ ಹುದುಗಿಸ್ಕೊಂಡು ಅದನ್ನೆಲ್ಲ ತನ್ನ ಮಕ್ಕಳಲ್ಲಿ ನೋಡ್ಬೇಕು ಅಂತ ಆಸೆ ಪಡುವಂತ ತಾಯಂದಿರು. ಅದ್ರಲ್ಲೂ ಖುಷಿ ಏನು ಅಂತಂದ್ರೆ ಈ ಕಲಾವಿದರು ಇರ್ತಾರಲ್ಲ, ಅವರು ಏನೇ ಕಷ್ಟ ನಷ್ಟಗಳು ಬಂದ್ರು ಕೂಡ ಒಂದು ಖುಷಿಯನ್ನ, ಒಂದು ಸೆಲೆಬ್ರೇಷನ್ ಯಾವತ್ತೂ ಅವ್ರ ಮುಖದಲ್ಲಿ ಇರುತ್ತೆ. ಯಾಕಂದ್ರೆ ಬಹುಶಃ ಆ ಕಲೆ ಅವ್ರಿಗೆ ಅದು ಒಂದ್ ರೀತಿಯ ಗಿಫ್ಟ್ ಆಗಿ ಅವ್ರಿಗೆ ಬಂದಿರುತ್ತೆ ಅಂತ ಹೇಳಿ ಅನ್ಸುತ್ತೆ. ನೋಡಿ ಕಣ್ಣೀರ್ ತಡೆಯಕ್ ಆಗ್ತಿಲ್ಲ. ಅದು ಈಗ ನೀವು ಮಹಿಳಾ ಮಂತ್ ಅಂತ ಹೇಳಿದ್ರಿ. ನನ್ನ ಪ್ರಕಾರ ಪ್ರತಿದಿನನೂ ಮಹಿಳಾ ದಿನಾಚರಣೆ. ಯಾಕಂದ್ರೆ ಅದನ್ನ ಹೇಳ್ಕೊಟ್ಟವಳೆ ನನ್ನ ಅಮ್ಮ. ಸೊ ಏನಾದ್ರೂ ಸರಿ, ಸೋಲು ಅನ್ನೋದನ್ನ ಹೇಳ್ಕೊಟ್ಟಿಲ್ಲ. ನನ್ಗ್ ಆಗಲ್ಲ, ನನಗ್ ಗೊತ್ತಿಲ್ಲ, ನಾನ್ ಮಾಡಲ್ಲ, ನನಗ್ ಬರಲ್ಲ, ಈ 4 ಪದಗಳು ಹೇಳಿದ್ರೆ ಬಾಯಿಗೆ ಬೀಳ್ತಿತ್ತು ಚಿಕ್ಕವಳಿದ್ದಾಗ. ನಂಗೆ ಗೊತ್ತಿಲ್ಲ, ನಂಗೆ ಆಗಲ್ಲ ಹೇಳೋ ಪ್ರಶ್ನೆನೇ ಇಲ್ಲ. ಅಮ್ಮ ಓದಿದ್ರ? ಮಾಡಿದ ಕೆಲವೇ ಬೆರಳೆಣಿಕೆ ಹೆಣ್ಣು ಮಕ್ಕಳಲ್ಲಿ ನನ್ನ ಅಮ್ಮ ಒಬ್ಳಂತೆ. ಆಗ ಮಾಡಿದಾರಲ್ವಾ, ಮತ್ತೆ ಅದೇ ಗ್ರೇಟ್. ಅವಾಗ ತುಂಬಾ ಬುದ್ಧಿವಂತೆ, ಖಂಡಿತವಾಗ್ಲು. ಅಪ್ಪನು ಈಕ್ವಲಿ ಬುದ್ಧಿವಂತರು. ಬಟ್ ನಮ್ಗೆ ಸ್ವಲ್ಪ ಒಡನಾಟ ಜಾಸ್ತಿ ಅಮ್ಮನೊಟ್ಟಿಗೆ. ಮತ್ತೆ ಎಷ್ಟೇ ಆಗ್ಲಿ ಹೆಣ್ಮಕ್ಳು ಮತ್ತೆ ಇಂಥ ವಿಚಾರಗಳಲ್ಲಿ ತಲೆ ಕೆಡ್ಸ್ಕೊಳ್ಳೋದು ಅಮ್ಮ ಜಾಸ್ತಿ. ಅದ್ ಬದುಕಿನ ಮೌಲ್ಯಗಳನ್ನ ತುಂಬಾ ಸ್ಟ್ರಾಂಗ್ ಆಗಿ, ತುಂಬಾ ಸಾಂದ್ರವಾಗಿ ಹೇಳ್ಕೊಟ್ಟಂಥವಳು ಅಮ್ಮ. ಜೊತೆಲಿ ಬಾಲ್ಯದಲ್ಲಿ ಅಣ್ಣ ತಮ್ಮ ಇಬ್ರು. ನಾನು ತುಂಬಾ ಅಣ್ಣನೂ ತುಂಬಾ ಚೆನ್ನಾಗಿ ಹಾಡ್ತಾನೆ. ಅವನ ಚಾಯ್ಸ್ ಬೇರೆ ಆಗ್ಬೇಕಾಯ್ತು, ಮನೆ ಹಿರಿಮಗ ಆಗಿದ್ರಿಂದ ಅವನ್ಗೆ ಬೇರೆ ಚಾಯ್ಸ್ ಬೇಕು. ತಮ್ಮ ತುಂಬಾ ಈಗ ಟ್ಯಾಲೆಂಟೆಡ್, ಕಾರ್ತಿಕ್ ಹೆಬ್ಬಾರ್ ಅಂತ. ಹಾಡ್ತಾನೆ, ರಚನೆಗಳನ್ನ ಮಾಡ್ತಾನೆ. ನನ್ನ ಜೊತೆ ಮುಕ್ತ ಧಾರಾವಾಹಿಯಲ್ಲಿ ನನ್ನ ತಮ್ಮಾಗಿ ಕೂಡ ಆಕ್ಟ್ ಮಾಡಿದಾನೆ. ಸೊ ನನ್ನ ಬಾಲ್ಯದ್ದು ಇಷ್ಟು ನೆನಪುಗಳು. ಮಳೆ, ಜಿಟಿ ಜಿಟಿ ಮಳೆ, ಹಸುರು ಜೊತೆಲಿ ಯಾವಾಗ್ಲೂ ತೈಯ ತೈ ತೈಯ ತೈ ತೈಯ ತೈ. ನಾಸ್ಟಾಲ್ಜಿಯಾ ಹೆಂಗಿತ್ತು ನಿನ್ ಬಾಲ್ಯ ಅಂದ್ರೆ ಇಷ್ಟೇ ಬರುತ್ತೆ ನನಗೆ. ಸುಂದರವಾದ ಊರು, ಸುಂದರವಾದ ಜನ, ನೃತ್ಯ, ಮಳೆ. ಹಾಗೆ ಅಮ್ಮನ ಬಗ್ಗೆ ಮಾತನಾಡ್ತಾ ಇದ್ವಿ, ನಾವು ಕುಟುಂಬದ ಬಗ್ಗೆ ಮಾತನಾಡ್ತಾ ಇದ್ವಿ. ಅಮ್ಮ, ನೀವ್ ಹೇಳಿದ್ರಿ ನಾವು ಚಿಕ್ಕವಳಿದ್ದಾಗ ಅಮ್ಮ ಸಂಗೀತ ಪಾಠವನ್ನ ಕಲಿತಾ ಇದ್ರು ಅಂತ. ಆಗಿನ ಕಾಲದಲ್ಲಿ 10th ಸ್ಟ್ಯಾಂಡರ್ಡ್ ಪಾಸ್ ಮಾಡೋದೇ ಒಂದು ದೊಡ್ಡ ವಿಚಾರ. ಅದಾದ್ಮೇಲೆ ಮದ್ವೆ ಆಯ್ತು ಅಂದ್ರೆ ಮುಗ್ದೇ ಹೋಯ್ತು. ಆದ್ರೂ ಕೂಡ ಅಮ್ಮ ಮದ್ವೆ ಆಗಿ ನೀವು ಹುಟ್ಟಿದ ಮೇಲೆ ಸಂಗೀತ ಅಭ್ಯಾಸವನ್ನ ನಡೆಸ್ತಾ ಇದ್ರು. ನಿಮ್ ಚಿಕ್ಕಮ್ಮ ಅವರು ಕೂಡ ಭರತನಾಟ್ಯ ಡಾನ್ಸರ್ ಅಂತ ಕೂಡ ಹೇಳಿದ್ರಿ. ಸೊ ಕುಟುಂಬದಿಂದನೇ ಈ ಕಲೆ ಒಂದು ಬಂದಿರೋದಾ, ಅಥವಾ ಯಾವ ರೀತಿ ಇನ್ನ ಯಾರೆಲ್ಲ ಇದ್ದಾರೆ? ತಂದೆಯವ್ರಿಗೆ ಏನಾದ್ರು ಕಲೆಯಲ್ಲಿ ಆಸಕ್ತಿ ಇತ್ತ? ಅಪ್ಪನಿಗೆ ಡೆಫಿನೆಟ್ಲಿ ಆಸೆ ಇತ್ತು. ಅಪ್ಪ ತುಂಬಾ ಓದ್ಕೊಳ್ತಿದ್ರು, ತುಂಬಾ 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 ಬುದ್ಧಿವಂತರು ನನ್ನಪ್ಪ. ಕೌಟುಂಬಿಕವಾಗಿ ಜೀನ್ಸ್ ಅಲ್ಲಿ ಬಂತ ಅಂದ್ರೆ ಗೊತ್ತಿಲ್ಲ, ಬಂದಿರ್ಲೂಬಹುದು. ಬಟ್ ಡೆಫಿನೆಟ್ಲಿ ಅಮ್ಮನ ಪ್ಯಾಷನ್ನೇ. ನನ್ನನ್ನಾಗ್ಲಿ, ನನ್ನ ತಮ್ಮನನ್ನಾಗ್ಲಿ, ಅಥವಾ ನನ್ನ ಅಣ್ಣ, ನಾವು 3 ಜನ ಇವತ್ತು ಏನಿದ್ದೀವಿ ಅದು ಡೆಫಿನೆಟ್ಲಿ ಅಮ್ಮನ ನನಸಾಗಿರೋದು. ಬ್ಲಡ್ ಅಲ್ಲಿ ಬಂದಿರೋದಕ್ಕಿಂತ ಜಾಸ್ತಿ ಅದನ್ನ ನಮ್ಮಲ್ಲಿ ಇನ್ಫ್ಯೂಸ್ ಮಾಡಿರೋದು, ಇಂಜೆಕ್ಟ್ ಮಾಡಿದ್ದಾರೆ. ಅದು ಅವಳ ಕನಸು ಬಹುಶಃ ಆಗಿರಬಹುದು. ಓಕೆ. ಇನ್ನ ಬಾಲ್ಯದಲ್ಲಿ ನೀವು ಭರತನಾಟ್ಯ ಅಭ್ಯಾಸವನ್ನ ಪ್ರಾರಂಭಿಸಿದ್ರಿ. ಆ ಮುಂದುವರೆದ ದಿನಗಳ ಬಗ್ಗೆ ಮಾಹಿತಿಯನ್ನ ನೀಡಿ. ತುಂಬಾ ಚೆನ್ನಾಗಿತ್ತು. ಅಂದ್ರೆ ನಮಗಾಗ ಬೆಂಗಳೂರು, ಮೈಸೂರು ಎಲ್ಲ ತುಂಬಾ ದೂರದ. ನನಗೆ ತಾತನ ಮನೆ ಅಂದ್ರೆ ಬೆಂಗಳೂರು. ಅವಾಗ ಯಾವಾಗ್ಲೂ ರಜದಲ್ಲಿ ಒಂದ್ಸರ್ತಿ, ಅದು 2 ವರ್ಷಕ್ಕೊಂದ್ಸತಿ ಬಂದಾಗ ಜಯನಗರ 4th ಬ್ಲಾಕ್ ಅನ್ನ ಒಂದ್ಸತಿ ಕಣ್ಣರಳಿಸಿ ನೋಡ್ಬಿಟ್ರೆ ಅದೇ ನಮ್ಗೆ ಒಂಥರ ಫಾರಿನ್ ಟ್ರಿಪ್ ಹೋದಂಗೆ. ಅವಾಗೆಲ್ಲ ಬೆಂಗಳೂರಿಗೆ ಬರೋದು ಅಂದ್ರೆ ನನಗ್ ತುಂಬಾ ಸಂತೋಷ ಆಗಿದ್ದಂಥದ್ದು ಏನು ಅಂದ್ರೆ, ಸಾಧನೆ ಅನ್ನೋದು, ಕಲೆ ಅನ್ನೋದು ನೀನು ಕಣ್ಣು ಮುಚ್ಚಿ ಒಂದು ತಪಸ್ಸಿನ ರೀತಿಯಲ್ಲಿ ಮಾಡಿದ್ದೆ ಅಂತ ಆದ್ರೆ ಅದು ಯಾವ ರೀತಿ ರಿಸಲ್ಟ್ ಅನ್ನ ಕೊಡಬಲ್ಲದು ಅಂತ. ನಾನು ಆಗ 11 ವರ್ಷ, ನನಗೆ ಮೊದಲ ಬಾರಿಗೆ ನನ್ನ ಭರತನಾಟ್ಯ ಜೂನಿಯರ್ ಗ್ರೇಡ್ ಎಕ್ಸಾಮ್ ಅನ್ನ ತಗೊಂಡಂತ ಸಂದರ್ಭ. ನನ್ನ ಗುರು ರಾಜೇಶ್ವರಿ ಟೀಚರ್ ಅವ್ರಿಗೂ ಅದು ಒಂದು ಹೊಸತು. ನನ್ನ ಮೊದಲ ಬಾರಿಗೆ ಆ ಪುಟ್ಟ ಕೊಂಪೆ ಅಂತಾನೆ ಹೇಳ್ಬೋದು, ಮಡಿಕೇರಿನ ಫಸ್ಟ್ ಟೈಮ್ ಒಂದು ಅಷ್ಟು ಮಕ್ಕಳನ್ನ ಪರೀಕ್ಷೆಗೆ ಕೂರಿಸಿದಂತಹ ಸಂದರ್ಭ. ಟಿವಿ ಇಲ್ಲ, ಯಾವ ಎಕ್ಸ್ಪೋಜರು ಇಲ್ಲ ನಮಗಾಗ. ಸೊ ಪಾಸ್ ಆದ್ರೆ ಹೆಚ್ಚೋ ಏನೋ ಮಕ್ಕಳು, ಟ್ರೈ ಮಾಡೋಣ. ಆದ್ರೆ ಆ ಅಮ್ಮನ ನಿರಂತರವಾದ ಸಾಧನೆ ಇತ್ತಲ್ಲ, ಹಿಂದೆಯಿಂದ ಅವಳ ಒಂದು ಧೀಶಕ್ತಿ ಇತ್ತಲ್ಲ, ಜೊತೆಲಿ ನನ್ನ ಗುರುಗಳದು. ರಿಸಲ್ಟ್ ಬಂದಾಗ ನಾನು, ಅದು ಕರ್ನಾಟಕ ಸೆಕೆಂಡರಿ ಬೋರ್ಡ್, SSLC ಬೋರ್ಡ್ ನಡೆಸುವಂತ ಪರೀಕ್ಷೆ.
ರಿಸಲ್ಟ್ ಬಂದಾಗ ನಾನು ಇಡೀ ಕರ್ನಾಟಕಕ್ಕೆ ಮೊದಲ ರ್ಯಾಂಕ್ ಪಡೆದಿದ್ದೆ. ಆಹಾ. ನನಗೆ ಸಂಭ್ರಮಿಸಕ್ಕೂ ಕೂಡ ಮೊದಲ ರ್ಯಾಂಕ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನನ್ನ ಡಾನ್ಸ್ ಕ್ಲಾಸಲ್ಲಿ ನಾನೇ ಹೈಯೆಸ್ಟಾ ಅಂತ ಕೇಳ್ತಿದ್ದೆ. ಆ ಮುಗ್ಧತೆ ಇತ್ತು ಅವಾಗ. ಸೊ ಈಗ ನೋಡಿದ್ರೆ ಅನ್ಸತ್ತೆ ಬಹುಶಃ ಸಣ್ಣ ಸಣ್ಣ ಊರುಗಳಲ್ಲಿ ಹುಟ್ಟಿ ಬೆಳೆದು ಅದಾದ ನಂತರ ಇಂತಹ ದೊಡ್ಡ ಕಾಂಕ್ರೀಟ್ ನಗರಿ ಅಂತಾನೂ ಹೇಳಿದ ಜೊತೆಲಿ ಇದು ಕಲಾನಗರ ಕೂಡ ಹೌದು. ಖಂಡಿತ. ನಾವು ಬಂದ ಆ ಪ್ರೊಸೀಜರ್ ವಿ ಆರ್ ಬ್ಲೆಸ್ಡ್ ಅನ್ಸತ್ತೆ. ಬೇಕು ಅಂದ್ರೂ ಸಿಗಲ್ಲ ಅದೀಗ. ಅನಿವಾರ್ಯವಾಗಿ ಬೆಂಗಳೂರಲ್ಲೇ ಹುಟ್ಟುತ್ತೀರಾ, ಅನಿವಾರ್ಯವಾಗಿ ದೊಡ್ಡ ನಗರಗಳಲ್ಲಿ ಹುಟ್ಟುತ್ತೀರಾ. ಒಂದು ಗಲ್ಲಿಯಿಂದ ಇನ್ನೊಂದು ಗಲ್ಲಿಗೆ ಹೋಗಕ್ಕೆ ನಿಮ್ಮ ಫೈಟ್ ಎಷ್ಟಿರತ್ತೆ, ನಿಮ್ಮ ಯುದ್ಧ ಎಷ್ಟಿರತ್ತೆ. ಸೊ ಆಮೇಲೆ ಹಾಗೆ ನಡೀತಾ ಇತ್ತು ಜೀವನ. ಆಮೇಲೆ ಸೆಕೆಂಡ್ ಪಿ.ಯು.ಸಿ.ಗೆ ಬಂದಾಗ ನಾನು ಶಶಿಧರ್ ಕೋಟೆ ಅವರನ್ನ ಆ ಸಂದರ್ಭದಲ್ಲಿ ಮೀಟ್ ಮಾಡಿದೆ. ಅದಕ್ಕೆ ಬರ್ತೀವಿ ನಾವಿವಾಗ. ಯಾಕಂದ್ರೆ ಇವತ್ತು ನಮಗೆ ಸ್ವಲ್ಪ ನಾವು ತಡೆ ಹಿಡಿತೀವಿ ಅವ್ರನ್ನ. ವೆರಿ ವೆರಿ ಸ್ವೀಟ್ ಪರ್ಸನ್ ನಮ್ಗೆ ಗೊತ್ತು. ಗೀತಾ, ನೀವು ಬಹಳ ಒಂದು ಒಳ್ಳೆ ಮಾತು ಹೇಳಿದ್ರಿ. ಯಾಕಂದ್ರೆ ಇವ್ ನಾವು ರಿಪೀಟ್ ಮಾಡುವಾಗ್ಲೂ ಕೂಡ ಅದು ಪ್ರತಿಯೊಬ್ರಿಗೂ ಕೂಡ ಪ್ರೇರಕ ಆಗುತ್ತೆ. ನೀವು ಹೇಳಿದ್ರಿ ಒಂದು ಚಿಕ್ಕ ಊರಿನಲ್ಲಿ ಹುಟ್ಟಿ ಅಲ್ಲಿ ನಾವು ನೋಡಿದಂತಹ ಹೋರಾಟಗಳು, ಅಲ್ಲಿ ನಾವು ನಮ್ಮನ್ನ ಪ್ರೂವ್ ಮಾಡಿದಂತಹ ರೀತಿ, ಅಲ್ಲಿಂದ ಈ ಕಡೆ ಬಂದಾಗ ದೊಡ್ಡ ನಗರಕ್ಕೆ ಬಂದಾಗ ಬಹುಶಃ ನಮ್ಮಲ್ಲಿ ಇದ್ದಂತ ಆ ತಾಳ್ಮೆಯನ್ನು ಬೆಳೆಸ್ಕೊಂಡಿರ್ತೀರಾ. ಆಮೇಲೆ ಅಲ್ಲಿ ನೀವು ಆ ಒಂದು ಜಾಗದಲ್ಲಿ ನಿಮ್ಮನ್ನು ಗುರುತಿಸ್ಕೊಳ್ಳೋಕೆ ನೀವು ಸಾಕಷ್ಟು ಕಷ್ಟವನ್ನು ಪಟ್ಟಿರ್ತೀರಾ, ಕಷ್ಟಪಟ್ಟು ಕಲ್ತಿರ್ತೀರಾ ಕೂಡ. ಅದೆಲ್ಲವೂ ಕೂಡ ಇಲ್ಲಿ ಸಹಕಾರಿಯಾಗುತ್ತೆ. ಅದ್ರ ಜೊತೆಗೆ ನೀವು ಗಟ್ಟಿಯಾಗಿ ನಿಂತ್ಕೊಳ್ಳೋಕೆ ಆ ಅನುಭವ ಎಲ್ಲ ಒಂದ್ ರೀತಿ ಕಾರಣ ಆಗುತ್ತೆ ಅಂತ ಹೇಳ್ತಿದ್ದೀರಾ. ಸೀತಾ, ಇವಾಗ ನಿಮ್ಮ ಗುರುಗಳ ಬಗ್ಗೆ ನೀವು ನೆನಪಿಸ್ಕೊಳ್ಳೋದಾದ್ರೆ ಎಲ್ಲಿವರೆಗೂ ಓದಿದ್ರಿ ನೀವು? ಅಂದ್ರೆ ನಾನು ಹೇಳ್ತಾ ಇರೋದು ಫಾರ್ಮಲ್ ಎಜುಕೇಶನ್ ಎಲ್ಲಿವರೆಗೂ ಓದಿದ್ರಿ? ಮತ್ತೆ ನಿಮ್ಮ ಗುರುಗಳನ್ನ ಯಾರಾದ್ರೂ ಬಹಳಷ್ಟು ನಮ್ಮ ಮರೆಯಲಾರದಾಗೆ ನೆನೆಸ್ಕೊಳ್ಳೋದಾದ್ರೆ ಯಾರ್ಯಾರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀರಿ? ಡೆಫಿನೆಟ್ಲಿ. ಅಯ್ಯೋ, ಅದು ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳ್ತಾರೆ. ಬಟ್ ನಾನು ಅದಕ್ಕೊಂದು ಗುರು ಅನ್ನೋದನ್ನು ಸೇರಿಸೋದಕ್ಕೆ ಇಷ್ಟಪಡ್ತೀನಿ. ಪ್ರತಿದಿನವೂ ಒಂದು ಕಲಿಕೆ. ಬದುಕು ಅಂದ ತಕ್ಷಣ ದಿನಾ ಕಲಿತಾ ಹೋಗ್ತೀವಿ. ಆದ್ರೆ ಕೆಲವು ಗುರುಗಳು ನಮ್ಮ ಬದುಕನ್ನ ಹೇಗೆ ಒಂದು ಶೇಪ್ ಅಪ್ ಮಾಡಿ ಅದಕ್ಕೊಂದು ರೂಪ ಕೊಟ್ಟು ಬಿಡ್ತಾರೆ ಅಂದ್ರೆ ಅದು 10 ಜನ್ಮ ಎತ್ತು ಬಂದ್ರು ಆ ಋಣ ತೀರ್ಸಕ್ ಸಾಧ್ಯ ಇಲ್ಲ ಅನ್ನೋದು. ಫಾರ್ಮಲ್ ಎಜುಕೇಶನ್ ಅಂದ್ರೆ ನಂದು, ನೀವು ನನ್ನ ಕಥೆ ಹೇಗೆ ಗೊತ್ತಾ, ಫುಲ್ ಒಂದ್ ಸ್ಟ್ರೆಚ್ ಅಲ್ಲಿ ಹೇಳಕ್ ಆಗಲ್ಲ. ಅದು ನಾನ್ ಲೀನಿಯರ್ ನರೇಷನ್ ಆಗ್ಬಿಡತ್ತೆ. ಯಾಕಂದ್ರೆ ನೀವು ಎಜುಕೇಶನ್ ಬಗ್ಗೆ ಕೇಳಿದ್ರಿ. ನನ್ಗೆ ಸೆಕೆಂಡ್ ಪಿ.ಯು.ಸಿ ಆದ ತಕ್ಷಣ ಮದ್ವೆ ಆಗೋಯ್ತು. ಸೊ ಅಲ್ಲಿಗೆ ಡಿಸ್ಕಂಟಿನ್ಯೂ ಮಾಡಿದೆ ಸ್ಟಡೀಸ್ ನ. ಅದಾಗಿ ಅಷ್ಟರಲ್ಲಿ ಇನ್ನೊಬ್ಬ ಗುರುಗಳ ಹತ್ರ, ಮೈಸೂರು ಮುರಳೀಧರ್ ರಾವ್ ಅಂತ, ಅವರು ಇಲ್ಲ ನಮ್ ಜೊತೆಲಿ, ಈಗ ಕಳೆದ ವರ್ಷ ಹೋಗ್ಬಿಟ್ರು. ಅವ್ರ ಹತ್ರನೂ ನೃತ್ಯ ಕಲಿಕೆಯನ್ನ ಪ್ರಾರಂಭ ಮಾಡಿದೆ. ಅದು ಜೊತೆಯಲ್ಲೇ ನಡೀತಾ ಇತ್ತು. ಎಜುಕೇಶನ್ ಮಧ್ಯದಲ್ಲಿ ನಿಲ್ಸಿದ್ದೆ. ಅದಾದ್ಮೇಲೆ ನನ್ನ ಪುಟಾಣಿ ಕಂದ ಬಂದ, ಸಾಗರ್ ಕೋಟೆ ಬಂದ. ಈಗ ಪುಟಾಣಿ ಏನಲ್ಲ, ಇವಾಗ 25 ವರ್ಷ ಆಗಿದೆ. ಸೊ ಅದಾದ್ಮೇಲೆ ಮತ್ತೆ ಓದಬೇಕು. ಅದಕ್ಕೂ ನಾನು ದೂರದರ್ಶನಕ್ಕೆ ಎಷ್ಟು ಆಭಾರಿಯಾಗಿರ್ತೀನಿ ಅಂದ್ರೆ, ನಾನು ಒಂದು ಕಾರ್ಯಕ್ರಮವನ್ನ ಆಂಕರ್ ಮಾಡ್ತಾ ಇದ್ದೆ. ಅದೊಂದು ಕೇವಲ 7 ನಿಮಿಷದ ಕಾರ್ಯಕ್ರಮ, ಮಾಂಗಲ್ಯಂ ತಂತು ನಾನೇನಾ ಅಂತ. ಆ ಕಾರ್ಯಕ್ರಮವನ್ನ ನಾನೇ ಆಂಕರ್ ಮಾಡ್ತಾ ಇದ್ದೆ. 150 ಕಂತುಗಳನ್ನ ಮಾಡಿದ್ದೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಕಮಲಾ ಹಂಪನ ಮತ್ತು ಹಂಪ ನಾಗರಾಜಯ್ಯ ಅವರ ಇಂಟರ್ವ್ಯೂ ಮಾಡ್ತಾ ಇದ್ದಾಗ, ಚೆನ್ನಾಗಿ ಮಾತಾಡ್ತೀಯ ಮಗು, ಕನ್ನಡ ಯಾವ ಯೂನಿವರ್ಸಿಟಿಲಿ MA ಮಾಡಿದೆ ಅಂತ ಕೇಳಿದ್ರು ಡಾಕ್ಟರ್ ಕಮಲಾ ಹಂಪನ ಅವರು. ಆಗ ಏನೋ ಒಂದು ಇಲ್ಲಿ ಬಲ್ಬ್ ಉರಿಯತ್ತೆ ಅಂತಾರಲ್ಲ, ಹಾಗದೇನೋ ಒಂದು ಜ್ಞಾನೋದಯ ಆಯ್ತು. ಹೌದಲ್ಲ, ನಾನು ಯಾಕೆ ಮಧ್ಯದಲ್ಲಿ ಡಿಸ್ಕಂಟಿನ್ಯೂ ಮಾಡಿದೀನಿ? ಅವತ್ತೇ ನಾನು ಆರತಿ ಮೇಡಮ್ ಅವ್ರಿಗೆ ಹೇಳ್ತಾನೆ ಇರ್ತೀನಿ, ಅವತ್ತೇ ಮನೆಗೆ ಹೋದ ತಕ್ಷಣ ಮುಕ್ತ ವಿಶ್ವವಿದ್ಯಾನಿಲಯದ ಪುಸ್ತಕಗಳನ್ನ ತರಿಸೋ ವ್ಯವಸ್ಥೆ ಮಾಡಿ ಅವತ್ತೇ ಶುರು ಹಚ್ಕೊಂಡಿದ್ದು. ಕನ್ನಡದಲ್ಲಿ MA ಮುಗಿಸ್ಕೊಂಡೆ. ಅದು ಗೊತ್ತಿಲ್ಲದೆ ಅದೇನೋ ಗೊತ್ತಿಲ್ಲದೆ ಎಲಿಜಿಬಿಲಿಟಿನೂ ಬಂತು. ಹಂಗೆ ಸಿನಾಪ್ಸಿಸ್ ಕೊಟ್ಟೆ, ಅದು ಅಪ್ರೂವ್ ಆಯ್ತು. ಹಾಗೆ ನೋಡ್ತಾ PhD ಆಗೋಯ್ತು, ಡಾಕ್ಟರೇಟು ಆಗೋಯ್ತು. ಈ ಇದರಲ್ಲಿ ನನ್ನ ಗುರು ಸ್ಥಾನದಲ್ಲಿ ನಿಂತು ನನಗೆ ನನ್ನ ಆಶೀರ್ವಾದ ಮಾಡಿದವರಲ್ಲಿ ಖಂಡಿತವಾಗ್ಲೂ ನಾನು ನೆನ್ಸ್ಕೋಬೇಕಾಗಿರೋದು, ಆಮೇಲೆ ನನ್ನ ಬದುಕಲ್ಲಿ ಬಂದಂತಹ ಮುರಳೀಧರ್ ರಾಯರು, ಆಮೇಲೆ ನನಗೆ ಸಾಹಿತ್ಯ ಗುರುಗಳು ಅಂತ ನಾನು ಯಾವತ್ತೂ ನೆನ್ಸ್ಕೊಳ್ಳೋದು ಡಾಕ್ಟರ್ ಸಾಶಿ ಮರಳಯ್ಯ ಅವರನ್ನ. ನನಗೆ ಸಾಹಿತ್ಯದ ಬಗ್ಗೆ ಒಂದು ಹೊಸ ಹೊಳಹು, ಒಂದು ಹೊಸ ಯೋಚನಾ ರೀತಿಯನ್ನ ಕೊಟ್ಟವರು ಡಾಕ್ಟರ್ ಸಾಶಿ ಮರಳಯ್ಯ. ಆಮೇಲೆ ನನ್ನ ಗೈಡ್ ಡಾಕ್ಟರ್ SN ಸುಶೀಲಾ, ನನ್ನ PhD ಗೈಡು. ಈಗ ನನ್ನ ನೃತ್ಯ ಕಲಿಕೆಗೆ ಬಹಳಷ್ಟು ಸಪೋರ್ಟ್ ಮಾಡ್ತಾ ಇರೋರು ನನ್ನ ಗುರು ಶ್ರೀ ಸತ್ಯನಾರಾಯಣ ರಾಜು ಅವರು. ಸೊ ಗುರುಗಳು ಅಂತ ಹೇಳಕ್ ಹೊರಟ್ರೆ, ಬೆಳಗಾಗೆದ್ದು ಯಾರ್ಯಾರ ನೆನೆಯಲಿ ಅಂತ, ಯಾವ ಗುರುಗಳನ್ನ ನೆನೆಯಲಿ, ಪ್ರತಿಯೊಬ್ರು ಕೂಡ ಹೃದಯದಲ್ಲಿ ಕೂತ್ ಬಿಟ್ಟಿದ್ದಾರೆ ಅಂತ. ಖಂಡಿತವಾಗ್ಲೂ ಕೂಡ ಒಬ್ಬರ ಜೀವನದಲ್ಲಿ ಗುರುಗಳು ತಾಯಿಯ ನಂತರ ಅತ್ಯಂತ ಮಹತ್ವವಾದಂತಹ ಸ್ಥಾನವನ್ನು ಪಡ್ಕೊಳ್ಳೋರು ಗುರುಗಳು. ಅಂತಹ ಗುರುಗಳನ್ನ ನೆನಪಿಸ್ಕೊಂಡ್ರಿ. ಸೀತಾ ಕೋಟೆ ಅವರು ನೃತ್ಯಗಾತಿ ಅಂತೂ ನಿಜ, ಆದ್ರೆ ಯಾವ್ದನ್ನು ಬಿಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಾಗಿದೆ. ಯಾಕಂದ್ರೆ ಕಂಠತಾನ ಕಲಾವಿದೆ ಕೂಡ ನೀವು, ಒಬ್ಬ ನಟಿ ಕೂಡ. ಈ ನಟನೆಯ ಹುಚ್ಚು
ಹುಚ್ಚು ಯಾವಾಗ ಬಂತು, ಅಥವಾ ನಿಮ್ಮಲ್ಲಿರುವ ನಟಿಯನ್ನ ಈ ಮಾತಾಡೋದ್ರಲ್ಲೇ ಯಾರಾದ್ರೂ ಕಂಡು ಹಿಡ್ಕೊಂಡ್ರು ನಿಮ್ಮನ್ನ ಕರೆದ್ರ, ಅಥವಾ ನೀವು ನಟಿಸ್ಬೇಕು ಅಂತ ನಿಮ್ಗೆ ಏನಾದ್ರು ಒಳಗಡೆ ಆಸೆ ಇತ್ತಾ? ಹೇಗಾಯ್ತು ಇದು? ಮಡಿಕೇರಿಲಿದ್ದಾಗ ಒಂದಷ್ಟು ನಾಟಕಗಳಾಗ್ತಿತ್ತು. ಆಗ ಈ ನೀನಾಸಂ ತಿರುಗಾಟ ಎಲ್ಲ ಬರ್ತಿತ್ತು. ನಾಟಕ ಮಾಡ್ಬೇಕು ಅನ್ನೋ ಅದಮ್ಯ ಆಸೆ ಇತ್ತು. ಆದ್ರೆ ಸ್ವಲ್ಪ ಕಡಿವಾಣ ಹಾಕಿ ಕೂರ್ಸಿದ್ಲು ಅಮ್ಮ. ಫೋಕಸ್ ಒಂದೇ ಕಡೆ ಇರ್ಲಿ, 150 ಹೇಗ್ ಮಾಡ್ತೀಯ? ಯಾಕಂದ್ರೆ ಬರೋ ಟೈಮೆಲ್ಲ ಡಾನ್ಸ್ಗೆ ಓದಿಗೆ ಆಗ್ತದೆ. ಯಾಕಂದ್ರೆ ನಾನು 6ನೇ ಕ್ಲಾಸಿಗೆ ಟೀಚರ್ ಆದಂಥವಳು. ನಾನು ನೃತ್ಯ ಹೇಳ್ಕೊಡಕ್ಕೆ ಶುರು ಮಾಡಿದಾಗ ನಾನು 6ನೇ ಕ್ಲಾಸ್ ಅಲ್ಲಿ ಇದ್ದೆ. ನನ್ನ ಗುರುಗಳು ಹೇಳಿದ್ರು ಅಂತ ಶುರು ಮಾಡಿದ್ ನಾನು. ಯಾವ್ದಕ್ಕೆಲ್ಲ ಟೈಮ್ ಕೊಡ್ತೀಯ? ಅದೊಂದು ಹಂಗೆ ಮನ್ಸಲ್ಲಿ ಇತ್ತು, ಒಂದು ತುಡಿತ, ನಟಿಸ್ಬೇಕು ಅನ್ನೋದು. ಅದು ಗೊತ್ತಿಲ್ಲ ನನಗೆ, ಅದು ತೀವ್ರವಾಗಿ ಏನಿರ್ಲಿಲ್ಲ. ಮದ್ವೆ ಆಯ್ತು, ಸಾಕಷ್ಟು ಮದ್ವೆ ಆದ್ಮೇಲೆ ಶಶಿಧರ್ ಕೋಟೆ ನಾವಿಬ್ರು ಕಲಾ ದಂಪತಿಗಳು ಹೌದು, ದಂಪತಿಗಳು ಅಂದ್ರೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ವಿ. 1,500-2,000 ಹತ್ರ ಕಾರ್ಯಕ್ರಮಗಳು. ಅವ್ರು ಹಾಡೋದು, ನಾನು ಡಾನ್ಸ್ ಮಾಡೋದು ಮನೇಲಿ. ಬಹುಶಃ ಕುಟುಂಬದ ವಿಚಾರಕ್ಕೆ ಆಮೇಲೆ ಬರ್ತೀರೇನೋ, ಅದನ್ನ ಹೇಳಲೇಬೇಕು. ಮನೆಯ ಬಗ್ಗೆ ನಾನು ಡೆಫಿನೆಟ್ಲಿ ಹೇಳಬೇಕು. ನನ್ನ ಅತ್ತೆ ಮಾವ, ನನ್ನ ಮನೆ, ಎಲ್ಲದ್ರ ಬಗ್ಗೆ ಹೇಳ್ಬೇಕು. ಅವಾಗ ನಟನೆ ಅನ್ನೋದು ಅಲ್ಲೆಲ್ಲೋ ಮನಸ್ಸಿನ ಮೂಲೆಯಲ್ಲಿ ಇತ್ತೇನೋ ಗೊತ್ತಿಲ್ಲ. ಬಂದೆ, ಬೆಂಗಳೂರಿಗೆ ಬಂದು ಒಂದ್ ಸ್ವಲ್ಪ ದಿನ ಸೆಟ್ಲ್ ಆಗಕ್ ತಗೊಂಡೆ. ಅದಾದ್ಮೇಲೆ ಈ ಮಾಂಗಲ್ಯಂ ತಂತು ನನ್ನ ಕಾರ್ಯಕ್ರಮದ ನಿರೂಪಕಿಯಾಗಿ ಬಂದಾಗ, ಅದೇ ಕಾರ್ಯಕ್ರಮದ ಪ್ರೊಡ್ಯೂಸರ್ ಯಾರಿದ್ರು ಅವರು ದೂರದರ್ಶನದಲ್ಲೇ ನನ್ನ ಮೊದಲ ಧಾರಾವಾಹಿ ಕೂಡ ಪ್ರಸಾರ ಆಗಿದ್ದು. ಸವಿಗಾನ ಅಂತ ಒಂದು ಧಾರಾವಾಹಿ ಬರ್ತಿತ್ತು. ಅದರಲ್ಲಿ ಅವ್ರಿಗೂ ನಿಮ್ಗೆ ಆಕ್ಟಿಂಗ್ ಇಷ್ಟ ಅಲ್ವಾ ಅಂತ ಕೇಳಿದ್ರು. ಡಾನ್ಸರ್ ಅಂದ್ಮೇಲೆ ಇದ್ದೇ ಇರತ್ತೆ. ಸರಿ, ಒಂದು ಮುಖ್ಯ ಪಾತ್ರ ಮಾಡ್ತೀರಾ? ಅದೊಂದು ಲಾಯರ್ ಪಾತ್ರ ಇದೆ. ಅಪ್ಪ ಲಾಯರ್ ಬೇರೆ ಮಾಡಿದೆ. ಲಾಯರ್ ನನಗೆ ತುಂಬಾ ಇಷ್ಟವಾದ ಒಂದು ಪ್ರೊಫೆಷನ್, ಮಾಡ್ತೀನಿ ಅಂತ. ಹಂಗೆ ನಟನೆ ಶುರುವಾಗಿದ್ದು. ಆದ್ರೆ ಅದು ಆಮೇಲೆ ಈ ರೀತಿ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆಯುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಬಹುಶಃ ನಿಮ್ಗೆ ಉಸಿರಿನಷ್ಟೇ ಏನ್ ಇಷ್ಟ ಅಂತ ಕೇಳಿದ್ರೆ, ನನಗೆ ಉಸಿರಿನಷ್ಟೇ ಇಷ್ಟ ನೃತ್ಯ ಮಾಡೋದು, ನನಗೆ ರಂಗಭೂಮಿ ಮತ್ತು ನನ್ನ ಮೀಡಿಯಾ ಏನಿದೆ, ನಟನೆ, ಓದು ಅಂದ್ರೆ ಸಾಹಿತ್ಯ, ಸಂಗೀತ, ಇವೆಲ್ಲ ನನಗೆ ಉಸಿರಿನಷ್ಟೇ ಪ್ರಿಯವಾದಂಥದ್ದು. ಹಾಗದು ಅದೇ ನನ್ನನ್ನು ಕರ್ಕೊಂಡು ಹೋಗ್ತು ಮುಂದೆ ಮುಂದೆ ಮುಂದೆ. ಆಮೇಲೆ ಒಳ್ಳೊಳ್ಳೆ ನಿರ್ದೇಶಕರ ಕೈ ಕೆಳಗೆ ಕೆಲಸ ಮಾಡೋ ಅವ್ರ ಬಗ್ಗೆನೂ ನಾವು ತುಂಬಾ ಕೇಳ್ತೀವಿ. ಯಾಕಂದ್ರೆ ಸಾಕಷ್ಟು ಖ್ಯಾತನಾಮರ ಜೊತೆ ನೀವು ಕೆಲಸ ಮಾಡ್ತೀರಾ. ಈಗ ಏನ್ ಗೊತ್ತಾ, ಅವರು ಹೇಳ್ತಾ 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 ಸಂಗೀತದ ಬಗ್ಗೆನೂ ಕೂಡ ಹೇಳಿದ್ರು. ನಾವೇನಷ್ಟು ಹುಚ್ಚರಲ್ಲ ನಿಮ್ಮನ್ನ ಹಂಗೆ ಬಿಡಕ್ಕೆ. ಧ್ವನಿ ಕೇಳ್ತಿದಂಗೆ ಅವ್ರು ಹಾಡ್ತಾರೆ ಅಂತ ನಮ್ಗೆ ಅರ್ಥನೇ ಆಗತ್ತೆ. ಹಾಗಾಗಿ ಸಂಗೀತದಲ್ಲಿ ಸಾಕಷ್ಟು ಅಭ್ಯಾಸವನ್ನ ನಡೆಸಿದ್ದಾರೆ. ಹಾಗಾಗಿ ಸಂಗೀತದ ಕಲೆ ಕೂಡ ನಿಮ್ಮಲ್ಲಿದೆ ಅಂತ ಅದಕ್ಕೆ ನಾವೀಗ ಸುಮ್ಮನೆ ಬಿಡಲ್ಲ. ಇದೇನಂತಾರೆ ಹೇಳಿ, ಸಮಯದ ಸದುಪಯೋಗ, ಸಿಕ್ಕಿರೋ ಸದುಪಯೋಗ ಪಡಿಸ್ಕೊಳ್ಳೋದೇ ನಾವು ಬಿಡಲ್ಲ. ನೃತ್ಯವನ್ನ ನೋಡಿದೀವಿ. ಒಂದು ಮಧುರವಾದಂತಹ ಗೀತೆಯನ್ನ ಒಂದಷ್ಟು ಹಾಡ್ಬೇಕೀಗ ನೀವು. ಸತ್ಯವಾಗ್ಲೂ ಹೇಳ್ಬೇಕು ಅಂದ್ರೆ ನಾನಂತ ಒಳ್ಳೆ ಗಾಯಕಿ ಏನಲ್ಲ. ನಾವು ಡಿಸೈಡ್ ಮಾಡ್ತೀವಿ. ಕೇಳಿದ್ರು ನಾವಿದ್ದೀವಿ, ದಯಮಾಡಿ ಹಾಡಿ. ಖಂಡಿತ ಹಾಡಿ ಹಾಡಿ. ಇದು ನನಗೆ ಖುಷಿ ಆಗತ್ತೆ, ನಿಮಗೂ ಖುಷಿ ಆಗತ್ತೆ, ನಮ್ಗಷ್ಟೇ ಅಲ್ಲ. ಹಾಡಿ. ಏನ್ ಹಾಡ್ಲಿ? ಇದು ನೀವು ಸಡನ್ ಆಗಿ ನನ್ಗೆ ನೀವ್ ಕೊಟ್ಟಿರೋ ಸರ್ಪ್ರೈಸ್. ಈಗ ಡಾನ್ಸ್ ಮಾಡು ಅಂದ್ರೆ ಸುಲಭ ನನಗೆ ಅಲ್ಲ. ಬೇಸಿಕಲಿ ಭರತನಾಟ್ಯ ಕಲಾವಿದೆ ಆಗಿದ್ರಿಂದ ನಂದು ಹೆಚ್ಚಾಗಿ ಕ್ಲಾಸಿಕಲ್ ಇದೆ. ಒಂದು ಬೆಳಿಗ್ಗೆ ಪ್ರಾರಂಭ ಮಾಡಿದೀವಿ. ಒಂದು ಗಣೇಶನ ಒಂದು ತುಣುಕ್ ಹಾಡಿಬಿಡ್ತೀನಿ. ಗಜವದನ ಬೇಡುವೆ ಗೌರಿ ತನಯ ತ್ರಿಜಗ ವಂದಿತನೇ ಸುಜನರ ಪೊರೆವನೆ ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಆದರದಿಂದಲಿ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ದಯಮಾಡೋ ಗಜವದನ ಬೇಡುವೆ. ಗಜವದನ ಎಲ್ರಿಗೂ ಒಳ್ಳೆದನ್ನ ಮಾಡಿ. ಬೆಳಗ್ಗೆನೆ ನಿಮ್ಮ ನಗುಮುಖ, ನಿಮ್ಮ ಮಾತು ಕೇಳ್ತಿದ್ರೆ ಎಲ್ರಿಗೂ ಖಂಡಿತ ಖುಷಿಯಾಗಿರುತ್ತೆ. ಈಗ ನಿಮ್ ಹಾಡಿನ ಧ್ವನಿನೂ ಕೇಳಿ ಇನ್ನೂ ಖುಷಿಯಾಗಿರುತ್ತೆ ಅಲ್ವಾ? ಹೌದು. ನೀವು ಏನಾದ್ರೂ ಸಂಗೀತ ಅಭ್ಯಾಸ ಮಾಡಿದ್ರ? ಅಮ್ಮ ಹೇಳ್ಕೊಟ್ಟಿದ್ರ ನಿಮ್ಗೆ? ಜೂನಿಯರ್ ಹಂತದವರೆಗೂ ಮುಗಿಸ್ಕೊಂಡಿದೀನಿ. ಒಬ್ಬ ಡಾನ್ಸರ್ ಆಗಿ ಸಂಗೀತದ ಅರಿವು ಖಂಡಿತವಾಗ್ಲೂ ಒಬ್ಬ ಡಾನ್ಸರ್ಗೆ ಇರ್ಲೇಬೇಕು. ಯಾಕಂದ್ರೆ ನಾನು ಪಾಠ ಕೂಡ ಮಾಡುವಾಗ ನಾನೇ ಹಾಡ್ಬೇಕಾದಂತ ಸಂದರ್ಭಗಳು ಬರುತ್ತೆ. ಖಂಡಿತವಾಗ್ಲೂ ಹಾಡ್ತೀನಿ. ಆದ್ರೆ ಗಾಯನದಲ್ಲಿ ನನ್ನ ಕೃಷಿ ಅಂತದ್ದೇನು ಇಲ್ಲ. ಆದ್ರೆ ಗಾಯನ ನನಗೆ ಅದು ನೃತ್ಯ ಮತ್ತು ಗಾಯನ ಅದು ಒಂದು ಅದಕ್ಕೆ ಒಂದು ಅವಿನಾಭಾವ ಸಂಬಂಧ. ನಿಜ ನೀವು ಹೇಳೋದು. ಯಾಕಂದ್ರೆ
ನೃತ್ಯ ಪಟು ಏನಿರ್ತಾರಲ್ಲ ಅವ್ರಿಗೆ ಸಂಗೀತದ ಅರಿವಂತೂ ಇರುತ್ತೆ, ಅದ್ರ ಜೊತೆಗೆ ನಟರು ಕೂಡ ಅವರು. ಯಾಕಂದ್ರೆ ನಟನೆ ನಿಮ್ಮ ನೃತ್ಯದಲ್ಲೂ ಇರೋದ್ರಿಂದ ಈ ನಟನೆ ಕೂಡ ಅದ್ರ ಜೊತೆಗೆ ಬಂದ್ಬಿಟ್ಟಿರುತ್ತೆ. ಈ ನೃತ್ಯ ಪಟುಗಳಿಗೆ ಏನು ಅಂತಂದ್ರೆ ಎಲ್ಲವೂ ಕೂಡ ಒಂದ್ ರೀತಿ ಬೋನಸ್ ಆಗಿ ಅದ್ರ ಜೊತೆ ಬರ್ತಾನೆ ಇರುತ್ತೆ ಅಂತ. ಆ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ನೀವು ವೇದಿಕೆ ಮೇಲೆ ನಾವು ಸಾಕಷ್ಟು ಪಿಕ್ಚರ್ ಗಳನ್ನ ನಿಮ್ದು ನೋಡಿದೀವಿ ಇವಾಗ, ಅಲೆಗಳು ನಾವು ಮಾತನಾಡ್ತಾ ಇದ್ವಿ. ಸೊ ಆ ಒಂದು ಎಕ್ಸ್ಪ್ರೆಷನ್ಸ್ ಅಲ್ಲೇ ಗೊತ್ತಾಗ್ಬಿಡತ್ತೆ ಎಂತ ಅದ್ಭುತವಾಗಿರುವಂತ ನಟಿ ನೀವು ಅಂತ, ಅದು ಕೂಡ ತಿಳ್ಕೊಳತ್ತೆ. ಅದ್ರದ್ದು 3 ಬೇರೆ ಬೇರೆ ಭಾಷೆ ಮಂಗಳ, ಅನುಷಾ. ನಾವು ಒಂದೊಂದ್ಸತಿ ಅದು ನಮ್ಗೆ ಕಾಂಪ್ಲಿಮೆಂಟು ಮಾಡತ್ತೆ, ಒಂದೊಂದ್ಸತಿ ಅದು ನಮಗೆ ತೊಂದ್ರೆನೂ ಮಾಡತ್ತೆ. ಈಗ ನಾನು ಡಾನ್ಸರ್ ಅಂತಾಗಿ ಭರತನಾಟ್ಯದ ಹಾವಭಾವ, ಬಾಡಿ ಲ್ಯಾಂಗ್ವೇಜ್ ಏನಿದೆ ಅದನ್ನ ಟಿವಿ ಮುಂದೆ ಮಾಡ್ಲಿಕ್ಕೆ ಹೋದ್ರೆ ಅದು ತುಂಬಾ ಅದು ಅತಿವೃಷ್ಟಿ ಆಗೋಗುತ್ತೆ. ಹಾಗಾಗಿ ಅಲ್ಲಿದು ತಗೊಂಬಂದು ಇಲ್ಲಿ ಬಂದು ಇಲ್ಲಿ ಅನಾವೃಷ್ಟಿ ಆಗುತ್ತೆ. ಹಾಗಾಗಿ ಅದು 3 ಬೇರೆ ಬೇರೆ ಮೀಡಿಯಾ. ಅದು ಭಾಷೆ, ಗ್ರಾಮರ್ ಬೇರೆ ಬೇರೆನೆ. ರಂಗಭೂಮಿಯ ನಟನೆಯೇ ಬೇರೆ, ಟಿವಿ ಮುಂದೆ ನಾವು ಮಾಡೋ ನಟನೆಯೇ ಬೇರೆ. ಅಂದ್ರೆ ಒಬ್ಬ ನಟಿಯಾಗಿ ನಾನು ಇದಕ್ಕೆ ಈ ನಟನೆ ಮಾಡ್ತೀನಿ ಅಂತ ಮಾಡೋಂತ ಒಂದು ಸುಲಭದಲ್ಲಿ ಹೇಳೋವಂತ ವಿಚಾರ ಕೂಡ ಅಲ್ಲ. ಆದ್ರೆ ನಾವು ಮಾನಸಿಕವಾಗಿ ಸಿಕ್ಕಾಪಟ್ಟೆ ಪ್ರಿಪೇರ್ ಆಗಿ ಹೋಗ್ಬೇಕಾಗತ್ತೆ. ಡಾನ್ಸರ್ ಆಗಿ ನಾನು ಸ್ಟೇಜ್ ಮೇಲೆ ನಿಲ್ತೀನಿ ಅಂದಾಗ ನನ್ನ ಮಾನಸಿಕ ಸಿದ್ಧತೆಯೇ ಬೇರೆ ಇರುತ್ತೆ. ಟಿವಿ ಮುಂದೆ ಅಥವಾ ಸಿನಿಮಾದಲ್ಲಿ ಟಿವಿಯಲ್ಲಿ ಆಕ್ಟ್ ಮಾಡ್ತೀನಿ ಅಂದಾಗ ಟಿವಿ ಸಿನಿಮಾದಲ್ಲೂ ಸಾಕಷ್ಟು. ಈ 3 ವೇದಿಕೆಗಳು ಬಹಳ ಮುಖ್ಯವಾದದ್ದು, ಆದ್ರೆ ಪ್ರತ್ಯೇಕವಾದದ್ದು. ಖಂಡಿತ ಪ್ರತ್ಯೇಕವಾದದ್ದು, ಭಿನ್ನವಾದದ್ದು. ಒಂದಕ್ಕೊಂದು ಸಂಬಂಧ ಇದೆ, ಆದ್ರೆ ಸಂಬಂಧ ಇಲ್ಲ. ಹೌದು, ನೋಡೋದಕ್ಕೆ ಅನ್ಸುತ್ತೆ ಓ ಇಲ್ಲೂ ಮಾಡ್ತಾರೆ ಹಾಗೂ ಮಾಡ್ಬೋದು ಅಂತ. ಆದ್ರೆ ನೀವ್ ಹೇಳ್ದಂಗೆ ಭಿನ್ನವಾದದ್ದು, ಪ್ರತ್ಯೇಕವಾದದ್ದು. ಜೊತೆಗೆ ರಂಗಭೂಮಿ ಬಗ್ಗೆ ನಾವು ಮಾತನಾಡ್ತಾ ಇದೀವಿ. ರಂಗಭೂಮಿಯ ಮೇಲೆ ನಿಮ್ಗೆ ಆಸಕ್ತಿ ಯಾವಾಗ ಮೂಡಿತು? ನಿಮ್ಗೆ ಎಲ್ಲದ್ರ ಮೇಲೆ ಆಸಕ್ತಿ ಇದೆ ತಿಳಿತು, ಆದ್ರೆ ನೀವು ಮೊದಲ ನಿಮ್ಮ ಒಂದು ರಂಗ ಪ್ರದರ್ಶನ ಆಗಿರ್ಬೋದು, ಹಾಗೆ ರಂಗಭೂಮಿಯ ಮೇಲೆ ನಿಮ್ಗೆ ಆಸಕ್ತಿ ಒಲ್ದಿದ್ದು ಹೇಗೆ? ನಾನು ಅದೇ ಹೇಳಿದ್ನಲ್ಲ, ನೀನಾಸಂ ತಿರುಗಾಟ ಎಲ್ಲ ಬರ ನಟನೆ ಅಂದ್ರೆ ನಾನು ಅವಾಗ 2 ಮೀಡಿಯಾ ಅಂತಲೇ ಅಲ್ಲ, ನಟನೆ ಅಂದ್ರೆ ನೃತ್ಯದ ಹೊರತುಪಡಿಸಿ ಈ ಮಾತು ಬರುವಂಥದ್ದು, ಡೈಲಾಗ್ ಇರುವಂಥದ್ದು ನಾಟಕಗಳು ಅಂತ ಅವಾಗ ಹುಟ್ಟಿದ್ದು. ಅದು ಆಗಿರ್ಲಿಲ್ಲ. ಬೆಂಗಳೂರಿಗೆ ಬಂದು ಈ ಧಾರಾವಾಹಿಯ ನಟನೆಗಳಲ್ಲಿ ಇದಾದಾಗ ಬಿ ಸುರೇಶ ನಾನು ತುಂಬಾ ಇಷ್ಟಪಡೋ ನಿರ್ದೇಶಕರಲ್ಲಿ ಒಬ್ರು. ಅವರ 4 ತಂತಿ ಅನ್ನೋ ಧಾರಾವಾಹಿ ಮಾಡ್ತಾ ಇದ್ದೆ. ಆಗ 4 ತಂತಿ ಧಾರಾವಾಹಿ ಅಷ್ಟು ನಟರನ್ನ ಸೇರಿಸಿ ಒಂದು ನಾಟಕ ಮಾಡಿಸಿದ್ರು, ರಾವಿ ನದಿಯ ದಂಡೆಯಲ್ಲಿ ಅಂತ. ಅದು ಹೇಳಕ್ಕೆ ಟೆಕ್ನಿಕಲಿ ನನ್ನ ಮೊದಲನೇ ನಾಟಕ. ಆದ್ರೆ ಅದು ಪ್ರದರ್ಶನಗಳೇನಾಗ್ಲಿಲ್ಲ, ಸುಮ್ಮನೆ ಒಂದು ಪ್ರದರ್ಶನ ನಮ್ಮ ಪಾಡಿಗೆ ನಾವು ಪ್ರಾಕ್ಟೀಸ್ ಮಾಡಿದೀವಲ್ಲ ಅನ್ನೋದಕ್ಕೆ ಮಾಡಿದ್ವಿ. ಅಂದ್ರೆ ನನ್ನ ಕೊನೆ ಉಸಿರು ಇರೋ ತನಕ ನನಗೆ ಆ ಕ್ಷಣ ನಾನು ಮರೆಯಲಾರೆ. ಬಹುಶಃ ನನ್ನ ಮೊದಲ ರಂಗ ಪ್ರವೇಶ ನಾಟಕಕ್ಕೆ ಅಂತ ಆದಲ್ಲಿ ಅವರು ನಮ್ಮ ಶುಭೋದಯ ಕರ್ನಾಟಕದಲ್ಲೂ ಬಂದು ಮಾತಾಡಿದ್ದಾರೆ. ನಮ್ಮ ಕರ್ನಾಟಕ ಕಂಡಂತಹ ಹೆಮ್ಮೆಯ ಕಥೆಗಾರ್ತಿ, ಅಥವಾ ಅವ್ರನ್ನ ಏನ್ ಹೇಳಿದ್ರು ಅಲ್ದೋ ನಾನು ಅವ್ರನ್ನ ಬಾಯಿ ತುಂಬಾ ವೈದೇಹಿ ಅಮ್ಮ ಅಂತಾನೆ ಕರಿತೀನಿ. ವೈದೇಹಿ ಅವರ ಅಲೆಗಳಲ್ಲಿ ಅಂತರಂಗ ಅಂತ ಅವರ ಸಮಗ್ರದ ಹೆಸರಿಟ್ಟಿದ್ದು. ಅದು ಶಕುಂತಲೆಯೊಂದಿಗೆ ಕಳೆದ ಒಂದು ಅಪರಾಹ್ನ ಅಂತ ಒಂದು ಕಥೆಯನ್ನ ನನ್ನ ಮೇಲೆ ನಂಬಿಕೆ ಇಟ್ಟು, ನಾನು ಏನೂ ಮಾಡಿರಲಿಲ್ಲ ರಂಗಭೂಮಿಯಲ್ಲಿ ಅದುವರೆಗೂ. ನಾನು ಬರೀ ಡಾನ್ಸರು. ನಿನ್ ಮಾಡಬಲ್ಲೆ, ನಿನಗೆ ಆ ಶಕ್ತಿ ಇದೆ, ನಾನು ನಿನ್ ಕೈಲಿ ಮಾಡಿಸ್ತೀನಿ ಅನ್ನೋ ಅಷ್ಟು ರಿಸ್ಕ್ ಅನ್ನ ತಲೆ ಮೇಲೆ ಹಾಕೊಂಡವರು ನನ್ನ ಪ್ರೀತಿಯ ನಿರ್ದೇಶಕರಲ್ಲಿ ಒಬ್ಬರಾದ ಕೃಷ್ಣಮೂರ್ತಿ ಕವತಾರ್ ಅವರು ತಗೊಂಡು ಅದನ್ನ, ಅದು 70 ನಿಮಿಷದ ನಾಟಕ. ಬಹುಶಃ ತುಂಬಾ ಜನ ಒಂದಷ್ಟು ವರ್ಷ ರಂಗಭೂಮಿಯಲ್ಲಿ ಕೃಷಿ ಮಾಡಿದ ನಂತರ ಈ ಏಕ ವ್ಯಕ್ತಿ ಪ್ರಯೋಗಕ್ಕೆ ಕೈ ಹಾಕ್ತಾರೆ. ಈಗ ಜಯಶ್ರೀ ಮೇಡಮ್ ಮಾಡ್ತಾರೆ, ಲಕ್ಷ್ಮೀ ಚಂದ್ರಶೇಖರ್ ಮೇಡಮ್ ಮಾಡ್ತಾರೆ, ಅರುಂಧತಿ ನಾಗ್ ಮೇಡಮ್ ಮಾಡ್ತಾರೆ, ಮಂಗಳಾ ಮೇಡಮ್ ಮಾಡ್ತಾರೆ. ಇವರೆಲ್ಲರೂ ಒಂದಷ್ಟು ವರ್ಷ ಕೃಷಿ ಮಾಡಿದ ನಂತರ ಏಕ ವ್ಯಕ್ತಿ ಪ್ರಯೋಗಕ್ಕೆ ಕಾಲ್ ಹಾಕದಂತ. ನನಗ ಆಗ ಗೊತ್ತಿರ್ಲಿಲ್ಲ, ಈಗ ಅನಿಸ್ತಾ ಇದೆ ಅಬ್ಬಾ ಅದು ಉದ್ದಟತನವಾಗಿತ್ತೇನೋ. ಆಗ ನನ್ನ ಮೊದಲ ನಾಟಕನೇ ಏಕ ವ್ಯಕ್ತಿ ಪ್ರಯೋಗ. ಬಿಗ್ ರಿಸ್ಕ್ ಅಲ್ಲ, ವೆರಿ ಬಿಗ್. ನನಗ ಆವಾಗ ಅದರ ಐಡಿಯಾ ಕೂಡ ಇರ್ಲಿಲ್ಲ ಎಷ್ಟು ಬಿಗ್ ರಿಸ್ಕ್ ತಗೊಂಡಿದ್ದೆ ಅಂತ. ಈಗ ರಂಗಭೂಮಿಲಿ ಸಾಕಷ್ಟು ವರ್ಷ ಬಂದ ನಂತರ ಹಿಂತಿರುಗಿ ನೋಡಿದಾಗ ನನಗ ಆ ಧೈರ್ಯ ಬಂದಿದ್ದು ಹೇಗೆ, ಬಹುಶಃ ಕವತಾರ್ ಅವರ ಇದರಿಂದಾನೇ ಸಾಧ್ಯ ಆಗಿತ್ತು. ಜೊತೆಲಿ ನನ್ನ ತಮ್ಮ ಕಾರ್ತಿಕ್ ಇದ್ದ. ನಾನು ಏನೇ ಮಾಡ್ತಿದ್ರು ಸೈ, ನೀನ್ ಏನ್ ಮಾಡ್ತೀಯೋ ಮಾಡು, ನಿನ್ಗೆ ಎಲ್ಲದಕ್ಕೂ ನನ್ನ ಸಪೋರ್ಟ್ ಇದ್ದೇ ಇದೆ ಅಂತ ಹೇಳಕ್ಕೆ ಕೋಟೆ ಸರ್ ಹತ್ರ ಬಂದ್ವಿ. ನೀವು PUC ನಲ್ಲೇ ಅವ್ರನ್ನ ಮೀಟ್ ಆಗಿದ್ದು ಅಂತ ಹೇಳ್ತಾ ಇದ್ದೀವಿ. ಏನ್ ಕತೆ ಇದು, ಪೂರ್ತಿ ಸ್ಟೋರಿ ಬೇಕು. ಯಾಕಂದ್ರೆ ಈವನ್ ಶಶಿಧರ್ ಸರ್ ಜೊತೆಗೆ ನಾವು ಮಾತಾಡಿದೀವಿ. ಬಹಳ ಆತ್ಮೀಯ ವ್ಯಕ್ತಿ, ಅಷ್ಟೇ ಒಂಥರ ಅವ್ರ ಪ್ರೋತ್ಸಾಹ ಇರೋದ್ರಿಂದ ಬಹುಶಃ ನೀವು ಇಷ್ಟು ಬೆಳೆದಿರ್ಬೋದು ಅನ್ಸುತ್ತೆ. ಖಂಡಿತ. ಅದಕ್ಕೆ ನಾನು ಬರೋಕ್ ಮುಂಚೆ ಈ ರಂಗಭೂಮಿದು ಒಂದು ಸೆಂಟೆನ್ಸ್ ಇದೆ, ಮುಗಿಸ್ಬಿಡ್ತೀನಿ. ಸೊ ಅಲೆಗಳಲ್ಲಿ ಅಂತರಂಗ ನಾಟಕದ ಮೂಲಕ ನನ್ನ ರಂಗಭೂಮಿಗೆ ಪ್ರವೇಶ ಆಗಿದ್ದು.
ಅದಾದ ನಂತರ ಸಾಕಷ್ಟು ಜನ ನಿರ್ದೇಶಕರ ಜೊತೆ ರಾಜೇಂದ್ರ ಅದ್ರ ಫಸ್ಟ್ ಡೇ ಹೇಳ್ರಿ, ಹೇಗಿತ್ತು ಪ್ರದರ್ಶನ? ನಿಮ್ಮ ಪ್ರದರ್ಶನ entry, ನಿಮ್ಮ ತುಂಬಾ ಅದು ಮನಸ್ಥಿತಿ? ಬಹುಶಃ ಮರ್ತೇ ಹೋಗಲ್ಲ ನನಗೆ. ಇದ್ರಲ್ಲಿ ಮಾಡಿದ್ವಿ ನಾವು, ಯವನಿಕದಲ್ಲಿ ನಯನ ರಂಗಭೂಮಿಯಲ್ಲಿ, ನಯನ ಇದ್ರಲ್ಲಿ ಮಾಡಿದ್ವಿ ಆಡಿಟೋರಿಯಂ ಅಲ್ಲಿ. ಟಿವಿಯ ನನ್ನ ಅಷ್ಟು ಗೆಳೆಯರು, ಯಾರು ಹೆಸರು ಹೇಳಿದ್ರೆ ಇಂಥವ್ರು ಇಲ್ಲ ಅಂತಿಲ್ಲ, ಪ್ರತಿಯೊಬ್ಬ ಗೆಳೆಯರು, ನಿರ್ದೇಶಕರು, ನಾನು ಪ್ರೀತಿಯಿಂದ ಕರೆದವರು ಎಲ್ಲ ಜಾಮ್ ಪ್ಯಾಕ್ಡ್ ಆಡಿಟೋರಿಯಂ. ಅಂಡ್ ಮೊದಲ ಬಾರಿಗೆ ನಾನು ವೇದಿಕೆ ಮೇಲೆ ಹೋದಂಥದ್ದು 70 ನಿಮಿಷದ ನಾಟಕ. ಆ ನಾಟಕದಲ್ಲಿ ಹೇಗೆ ಅಂದ್ರೆ ಒಂದ್ಸತಿ ಸ್ಟೇಜ್ ಮೇಲೆ ಹೋದ್ರೆ ಮತ್ತೆ ಬ್ಲಾಕ್ಔಟ್ಸು ಇಲ್ಲ, ಒಂದು ಗುಟುಕು ನೀರು ಕುಡಿಯಕ್ಕೂ ಅವಕಾಶ ಇಲ್ಲ. ಅದರಲ್ಲಿ ಕಂಟಿನ್ಯೂಸ್ ಓತಪ್ರೋತವಾಗಿ 70 ನಿಮಿಷಗಳ ಕಾಲ ನಾನು ಮಾತಾಡ್ತಾನೆ ಹೋಗ್ತೀನಿ. ಅಂಡ್ ಅದು ಸ್ಟೈಲೈಸ್ಡ್ ಪ್ರೊಡಕ್ಷನ್ ಬೇರೆ, ಅದು ಸುಸ್ತು ಮಾಡ್ಸತ್ತೆ ಅನ್ನೋದು ಅಂಡರ್ ಸ್ಟೇಟ್ಮೆಂಟ್ ಆಗುತ್ತೆ. ಅದು ಸುಸ್ತಲ್ಲ, ಅದಕ್ಕಿಂತ ಮೀರಿದ್ದೇನಾದ್ರೂ ಇದ್ರೆ ಅದು ವಾಯ್ಸ್ ಅನ್ನ ಸಸ್ಟೈನ್ ಮಾಡ್ಕೋಬೇಕು, ಮೆಮರಿ ಇಟ್ಕೊಳ್ಬೇಕು, ಜೊತೆಲಿ ಸ್ಟೈಲೈಸ್ಡ್ ಪ್ರೊಡಕ್ಷನ್. ಅಂಡ್ ಸಾಲದ್ದಕ್ಕೆ ನಾನು ಆಗ ಆಲ್ಮೋಸ್ಟ್ 90 kg ಇದ್ದೆ. ಸೊ ಇವೆಲ್ಲ ಸೇರಿ, ಬಟ್ ಕೊನೆಯಲ್ಲಿ ಉಳಿದಂಥದ್ದು ಮನಸ್ಸಿಗೆ ಒಂದು ಆ ಕ್ಷಣ ನಾನು ಯಾವತ್ತೂ ಮಾಡ್ತೇವೆ. ನಾನು ಎವರ್ ಗ್ರೇಟ್ಫುಲ್ ಆ ನಿರ್ದೇಶಕರಿಗೆ, ನನ್ನ ಕಥೆನ ಬರೆದಂತ ವೈದೇಹಿ ಅಮ್ಮನಿಗೆ. ಅಲ್ಲಿ TN ಸೀತಾರಾಮ್ ಅವರು ಬಂದಿದ್ರು. ಅವತ್ತು ಕಣ್ಣೀರ್ ಹಾಕೊಂಡು ಒಂದು ಗಟ್ಟಿಯಾದ ಒಂದು ಬೆಚ್ಚನೆಯ ಒಂದು ಹಾರೈಕೆಯನ್ನ, ಒಂದೊಂದು ಅಪ್ಪುಗೆಯನ್ನ ಕೊಟ್ಟು, ಬಹುಶಃ ಅಲ್ಲಿ ಅವರ ಮುಕ್ತ ಧಾರಾವಾಹಿಯ ಶಾಂಭವಿ ಅಲ್ಲಿ ಹುಟ್ಟಿದ್ದು. ಸೊ ಅದು ಆ ಪ್ರಯಾಣ ಮತ್ತೆ ಮಾತಾಡೋಣ. ಅದಾದ ನಂತರ ಸಾಕಷ್ಟು ಬಿ ಜಯಶ್ರೀ ಅಮ್ಮನ ಜೊತೆ ವರ್ಕ್ ಮಾಡಿದೀನಿ, ರಾಜೇಂದ್ರ ಕಾರಂತ್ ಅವ್ರ ಜೊತೆ ವರ್ಕ್ ಮಾಡಿದೀನಿ, ಬಿ ಸುರೇಶ ಜೊತೆ ವರ್ಕ್ ಮಾಡಿದೀನಿ, ಸುರೇಂದ್ರನಾಥ್ ಸರ್ ಜೊತೆ ವರ್ಕ್ ಮಾಡಿದೀನಿ. ಸೊ ಫ್ರೀಲಾನ್ಸರ್ ಆಗಿ ಆದಷ್ಟು ಸುಮಾರು ರಂಗಸೌರಭ ಅನ್ನೋ ತಂಡದ ಜೊತೆ ಕೆಲಸ ಮಾಡಿದೀನಿ, ಸಾಕಷ್ಟು ತಂಡಗಳ ಜೊತೆ ನಾಟಕಗಳನ್ನ ಮಾಡ್ತಾ ಬಂದಿದ್ದೀನಿ. ಈಗ ನನ್ನದೇ ಮತ್ತೊಂದು ಪ್ರೊಡಕ್ಷನ್ ಅನ್ನ ಕೈಗೆತ್ಕೊಂಡ್ವಿ, ಪತಂಗ ಪ್ರಭಾವ ಅಂತ. ಈಗಿನ ಸಮಾಜಕ್ಕೆ, ಈಗಿನ ಜನಾಂಗಕ್ಕೆ ಅವಶ್ಯಕತೆ ಇರುವಂತಹ ಒಂದು ರೇರ್ ಸಬ್ಜೆಕ್ಟ್ ಅಂತ ಹೇಳಲ್ಲ, ಬೇಕೇ ಬೇಕಾದಂತಹ ಒಂದು ಸಬ್ಜೆಕ್ಟ್, LGBT ಕಮ್ಯುನಿಟಿಗೆ ಸಂಬಂಧಪಟ್ಟಂತ ಒಂದು ಸಬ್ಜೆಕ್ಟ್ ನನ್ನ ತಮ್ಮ ಕಾರ್ತಿಕ್ ಹೆಬ್ಬಾರ್ ಬರೆದು ಡೈರೆಕ್ಟ್ ಮಾಡಿದ್ದಾರೆ. ಸೊ ಈಗ ಪತಂಗ ಪ್ರಭಾವ ಅನ್ನೋ ನಾಟಕನ ತುಂಬಾ ಕಡೆ ಮಾಡ್ತಾ ಇದ್ದೀವಿ. ಅದನ್ನ ಆದಷ್ಟು ಜನ ನೋಡ್ಬೇಕು, ಅದ್ ನಾಟಕ ಆದಷ್ಟು ಜನರನ್ನ ಮುಟ್ಟಬೇಕು ಅನ್ನೋ ಆಸೆ ನನಗೆ ತುಂಬಾ ತೀವ್ರವಾಗಿ ಇದೆ. ಖಂಡಿತವಾಗ್ಲು ರಂಗಭೂಮಿಯ ಬಗ್ಗೆ ಮಾತನಾಡ್ತಾ ಇದ್ವಿ, ನಿಮ್ಮ ಮೊದಲ ಈ ಒಂದು ಪ್ರಯತ್ನದ ಬಗ್ಗೆ, ಆ ದಿನಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಅದೇ ನಿಟ್ಟಿನಲ್ಲಿ ಒಂದು ಡೈಲಾಗ್ ನಮಗೋಸ್ಕರ, ಯಾವ್ದಾದ್ರು ನಿಮ್ಮ ನೆಚ್ಚಿನ 70 ನಿಮಿಷಗಳ ಕಾಲ ನೀವು ಆ ಒಂದು ಅದ್ಭುತವಾಗಿರುವಂತಹ ಸ್ಟೇಜ್ ಮೇಲೆ ಇದ್ರಿ, ಅದ್ರಲ್ಲಿ ನಿಮಗೆ ಇವಾಗ್ಲೂ ಕೂಡ ಕಣ್ಣು ಮುಚ್ಚಿದ್ರೆ ಬರುವಂತ ಒಂದು ಡೈಲಾಗು ನಮಗೋಸ್ಕರ, ನಮ್ಮ ಪ್ರೀತಿಯ ವೀಕ್ಷಕರಿಗಾಗಿ. ಶಕುಂತಲೆ ಎಲ್ಲರಿಗೂ ಗೊತ್ತು, ಕಾಳಿದಾಸ ಹೇಳಿದ ಶಕುಂತಲೆ ಎಲ್ಲರಿಗೂ ಗೊತ್ತು. ಉಂಗುರ ಕಳೆದೋಯ್ತು ಅಂತ ಅಳ್ತಾಳೆ, ಅಂದ್ರೆ ಕಳೆದು ಹೋಗತ್ತೆ, ಅವನ್ ಗುರ್ತು ಹಿಡಿಯೋದಿಲ್ಲ. ಅಂದ್ರೆ ವೈದೇಹಿ ಅವರು ಎಷ್ಟು ಮುಖಾಮುಖಿ ಆಗ್ತಾರೆ ಸಮಾಜದ ಈಗಿನ ಪರಿಸ್ಥಿತಿಗೆ ಅಂದ್ರೆ, ನಾನು ಈಕೆಯನ್ನು ಕಂಡದ್ದೇ ಇಲ್ಲ ಅಂತ ದುಷ್ಯಂತ ಹೇಳಿದ ನಂತರದ ಅವಳು ದುಷ್ಯಂತ ಹಾಗಂದ, ಶಾರ್ಗರವ ಹೀನೈಸಿದ, ಗೌತಮಿ ದುಃಖಿಸಿದಳು, ಉಂಗುರ ತೋರಿಸಬಾರದೆ ಎಂದಳು. ಉಂಗುರ ತೋರಿಸಿ ಪ್ರೇಮದಾನ ಪಡೆಯುವಷ್ಟು ಶೂನ್ಯಳೆ ನಾನು, ತೋರಿಸುವುದಿಲ್ಲ ಎಂದರೆ ಉದ್ಧಟತನವಾದೀತು. ಅದಕ್ಕೆ ಕಳೆದು ಹೋಯಿತು ಎಂದು ದುಃಖ ನಟಿಸಿದೆ. ಮರವಿನ ನಟನೆಗೆ ಉಂಗುರ ಎಂದಾದರೂ ಔಷಧಿಯಾಗುವುದೆಂದು ಇದೆಯೇ? ಆದರೂ ಅವನ ಕಣ್ಣುಗಳಲ್ಲೇ ನೋಡಿದೆ, ಅಲ್ಲಿ ನಾನಿದ್ದೇನೆ. ನನ್ನಂತ ಹಲವರನ್ನ ಕುಡಿಯುವಂತೆ ಕಂಡು ಮರಳುಗೊಳಿಸಿದ ಕಲೆ ಇತ್ತು. ಅಂದಿನ ದುಷ್ಯಂತನಿಗೂ ಇವನಿಗೂ ಅದೆಷ್ಟು ವ್ಯತ್ಯಾಸ. ಅಂದು ಮಹಾರಾಜನಿಗಿಂತ ಹೆಚ್ಚು ಮನುಷ್ಯನೇ ಆಗಿದ್ದ. ಇಂದು ಸಾಮಾನ್ಯ ಮನುಷ್ಯನ ಗುಣಲಕ್ಷಣಗಳು ಯಾವುದೂ ಇಲ್ಲದ ಕಿರೀಟಧಾರಿ ಮಹಾರಾಜ. ಬಹುಶಃ ಅದು ಇರಬೇಕಾದ್ದು ಹೀಗೆ ಏನು. ಅದಕ್ಕೆ ಬೇಟೆಯ ನೆಪದಿಂದ ಆಗಾಗ ರಾಜಧಾನಿಯನ್ನ ಬಿಟ್ಟು ಕಾಡು ಸೇರಿಕೊಳ್ಳುವುದು ತನ್ನೊಳಗಿನ ಮನುಷ್ಯನಿಗೆ ಜೀವ ತುಂಬಲಿಕ್ಕೇನು? ವಾವ್, ನಿಜವಾಗ್ಲೂ ವೈದೇಹಿ ಅವರು ಆ ಪಾತ್ರವನ್ನು ನೋಡಿರಂತ ರೀತಿಯನ್ನ ನೀವು ಹೇಳಿದ್ರಲ್ಲ, ಬಹುಶಃ ಆ ಒಂದು ಶಕ್ತಿ ಬಹುಶಃ ಅವ್ರಿಗಿದೆ ಅಂತ. ನೋಡಿ, ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ. ನೋಡಿ, ಅದು ಕಳೆದಿರೋ ಉಂಗುರದ ಬಗ್ಗೆ ಹೇಳುವಂಥದ್ದು, ನಾವು ಸಾಮಾನ್ಯವಾಗಿ ಒಂದು ಕಥೆಯನ್ನು ಓದ್ತಾ ಹೋಗ್ತೀವಿ, ಆದ್ರೆ ಇವರು ಅದಕ್ಕೆ ನೀಡುವಂತಹ ಏನದು ಉಂಗುರ ತೋರ್ಸೋದಿಲ್ಲ ಅಂತ ಹೇಳಿದ್ರೆ ಉದ್ಧಟತನ ಆಗುತ್ತೆ. ಅದಕ್ಕೆ ಕಳೆದು ಹೋಯ್ತು ಅಂತ ದುಃಖ ನಟಿಸಿದೆ ಅಂತ.
ಅವನ ಮರವಿನ ನಟನೆಗೆ ಉಂಗುರ ಔಷಧಿಯಾಗುವುದೆಂದು ಇದೆಯೇ? ಖಂಡಿತ. ನೋಡಿ, ಲೇಖಕಿ ಯಾವ ದೃಷ್ಟಿಕೋನದಲ್ಲಿ ನೋಡಿ ಆ ಒಂದು ಪಾತ್ರಗಳನ್ನ ಅವರು ಸೃಷ್ಟಿಸ್ಕೊಂಡಿದ್ದಾರೆ. ನಾವು ಯಾವಾಗ್ಲೂ ನೀವು ಹೇಳ್ದಂಗೆ ಕಾಳಿದಾಸನ ಶಕುಂತಲೆಯನ್ನೇ ನಾವು ನೆನಪು ಮಾಡ್ಕೊಳ್ತೀವಿ. ಆದ್ರೆ ಈ ರೀತಿಯಾಗಿ ಅಭಿಪ್ರಾಯಗಳನ್ನ ತಿಳಿಸುವಂತ ಶಕುಂತಲೆಯೂ ಕೂಡ ಇದ್ದಾಳೆ ಅನ್ನೋದನ್ನ ನಮ್ಮ ಲೇಖಕಿ ಅವರು, ವೈದೇಹಿ ಅಮ್ಮ ಅವರು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ನೀವಂತೂ ಮಲ್ಟಿ ಟ್ಯಾಲೆಂಟೆಡ್. ನಿಮ್ಗೆ ಯಾವ ಪ್ರಶ್ನೆ ಕೇಳ್ಬೇಕು, ಯಾವ ಪ್ರಶ್ನೆ ಬಿಡ್ಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಲೈನ್ ಬಂದಾಗ ಇವತ್ತಿಗೆ ನಾನು ಪ್ರತಿಯೊಬ್ಬ ಹೆಣ್ಣು ಮಗುಗೆ, ಅನುಷಾಗೆ ಇರ್ಬೋದು, ಮಂಗಳಾಗೆ ಇರ್ಬೋದು, ಹುಟ್ಟದಾಗಿಂದ ನಾವು ಒಂದೊಂದು ಹರಿಯೋ ನದಿ ತರ ನಾವು ಕಾಲಕ್ಕೆ ತಕ್ಕ ಹಾಗೆ ನಾವು ಅನುಭವಗಳನ್ನು ನಮ್ಮದಾಗಿಸ್ಕೊಳ್ತಾ ಹೋಗ್ತೀವಿ. ಇವತ್ತು ಕಂಡ ಸತ್ಯ ನಾಳೆಗೆ ನಮಗೆ ಇವತ್ತು ಗಂಭೀರವಾಗಿ ಕಾಣೋ ನಾಳೆ ಕ್ಷುಲ್ಲಕ ಅನ್ಸ್ಬಹುದು. ನಾವು ಏನು ಅನ್ನೋದರ ಮೇಲೆ ಡಿಪೆಂಡ್. ಹಂಗೆ ಈ ವೈದೇಹಿಯವರ ಈ ನಾಟಕವನ್ನ ನಾನು ಮಾಡ್ತಾ ಅದರ ಜೊತೆಯಲ್ಲಿ ಮುಕ್ತದ ಶಾಂಭವಿಯಾಗಿ ಮಾಡ್ತಾ ನಾನು ಸಂಪೂರ್ಣವಾಗಿ ಬದಲಾದೆ. ನಾನು ಅಳುತ್ತಿದ್ದ ಎಷ್ಟೋ ವಿಚಾರಗಳು ನನಗೀಗ ನಗು ಬರ್ಸುತ್ತೆ. ಖಂಡಿತ ಖಂಡಿತ. ಇದಿಲ್ಲದೆ ನನಗೆ ಸಾಧ್ಯವೇ ಇಲ್ಲವೇನೋ, ನನ್ನ ಬದುಕೇ ಮುಂದೆ ಹೋಗೋದಿಲ್ವೇನೋ ಅಂತ ಅನ್ಕೊಂಡಿದ್ದೆಷ್ಟೋ ನಾನು ಅದಕ್ಕೋಸ್ಕರ ಒದ್ದಾಡ್ತಿದ್ನ. ಅದಕ್ಕೆ ಮೀರಿದ್ದು ಬದುಕು ನಮಗ್ ಬೇಕು ಅಂದ್ರೆ ಲೈಫ್ ಇಸ್ ರಿಯಲಿ ಬ್ಯೂಟಿಫುಲ್. ಬದುಕು ತುಂಬಾ ಸುಂದರವಾಗಿದೆ. ಅದನ್ನ ಸುಂದರ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಒಬ್ಬ ಮನುಷ್ಯ ಅಂದ್ಮೇಲೆ ಚಾಲೆಂಜ್ಗಳು ಇದ್ದೇ ಇರತ್ತೆ. ನನಗೆ ಆ ಒಳನೋಟವನ್ನ ಕೊಟ್ಟಂಥವರೇ ವೈದೇಹಿ ಅಮ್ಮ. ಅದು ಶಕುಂತಲೆ ಆ ಮಾತುಗಳ ಮೂಲಕ. ಅವಳು ಎಲ್ಲೂ ದೂಷಿಸೋದಿಲ್ಲ ದುಷ್ಯಂತನನ್ನ. ಎರಡು ಕೈ ಸೇರಿದ್ರೆ ಹೇಗೆ ಚಪ್ಪಾಳೆಯೋ, ಅವನು ರಾಜ ಅಂತ ಗೊತ್ತಿದ್ದು ನಾನು ಅವನನ್ನು ಪ್ರೀತಿ ಮಾಡಿದೆ ಅಂದಾಗ ನನಗೂ ಗೊತ್ತಿರಬೇಕಾಯ್ತು, ಆ ಅರಿವು ನನ್ನಲ್ಲಿ ಇರಬೇಕಾಗಿತ್ತು. ಆ ಕ್ಷಣಕ್ಕೆ ಅನುಭವಿಸಿದ ಪ್ರೀತಿ ಸತ್ಯ. ಆ ಸತ್ಯದ ನೆನಪಷ್ಟೇ ಸಾಕು ಅಂತಾಳೆ, ದುಃಖಿಸೋದಿಲ್ಲ. ಸೊ ಅದನ್ನೇ ಈಗಿನ ಹೆಣ್ಣು ಮಕ್ಕಳಿಗೆ ನಾನು ಕೂಗಿ ಹೇಳೋಣ ಅನ್ಸುತ್ತೆ. ನಿಜ. ಪ್ರಜ್ಞಾಪೂರ್ವಕವಾಗಿ ಏನಾದ್ರೂ ಮಾಡಿದ್ದು ಹೌದು, ಅದಾದ್ಮೇಲೆ ಅದು ನಿಮಗೆ ತಪ್ಪಾಯ್ತು ಅಂತ ಅನ್ಸಿದ್ರೆ ಕೊರಗಬೇಡಿ, ಮುಂದೆ ಹೋಗಿ. ಆ ಕೊರಗಿನ ಭಾರದಲ್ಲಿ ಬದುಕನ್ನ ಭಾರ ಮಾಡ್ಕೊಳ್ಳೋದಕ್ಕಿಂತ ಆ ಮೊಮೆಂಟ್ ಅನ್ನ ಖುಷಿಯನ್ನಾಗಿಸ್ಕೊಂಡು ಅಲ್ಲಿ ಸಿಕ್ಕಿದ ಪಾಸಿಟಿವಿಟಿಯನ್ನ ಮಾತ್ರ ತಗೊಂಡು ಮುಂದಿನ ಲೈಫ್ ಅನ್ನ ಪಾಸಿಟಿವ್ ಮಾಡ್ತಾ ಹೋಗ್ಬೋದಲ್ಲ. ಸೊ ಅದು ನನಗೆ ನಾಟಕ ರಂಗಭೂಮಿಯಿಂದಾಗಿ, ಕಲೆಯಿಂದಾಗಿ ಸಿಕ್ಕಿದಂತ ದೊಡ್ಡ ಅನುಭವ ಅಥವಾ ಒಂದು ದೊಡ್ಡ ಪಾಠ ಬದುಕಿಗೆ. ಬಹಳ ಒಳ್ಳೆ. ಅಂದ್ರೆ ಏನ್ ಗೊತ್ತಾ, ಕೆಲವರಿಗೆ ಮಾತಾಡೋದು ಎಷ್ಟು ಕಷ್ಟ ಆಗುತ್ತೆ, ಆದ್ರೆ ಪ್ರತಿಯೊಂದು ನೀವು ಬಿಡಿಯಾಗಿ ಬಿಡಿಸಿ ಹೇಳುವಂತದ್ದು ಇದೆಯಲ್ಲ, ಅದು ಎಲ್ರಿಗೂ ಸಾಧ್ಯ ಇಲ್ಲ ಸೀತಾ ಅವ್ರೆ. ನೀವ್ ಅದೇ ಮಾತು ಹೇಳ್ತಿದ್ರಿ, ನಾವೊಂಥರ ಹರಿಯೋ ನದಿ ಇದ್ದ ಹಾಗೆ ಅಂತ. ಆಮೇಲೆ ಬದುಕು ನಮ್ಮ ಜೀವನದಲ್ಲಿ ಬರುವಂತ ಎಲ್ಲಾ ಘಟನೆಗಳ ಒಂದು ಸಾರವಾಗಿರೋದ್ರಿಂದ ಅನುಭವ ನಮಗೆಲ್ಲವನ್ನು ಕಲಿಸುತ್ತೆ ಅಂತ. ಯಾವುದೋ ಬಹಳ ಸೀರಿಯಸ್ ಅನ್ಸಿದ್ದು ಇವಾಗ ನಮಗೆ ನಗುವನ್ನು ಬರೆಸುವಂತ ಒಂದು ಘಟನೆಯಾಗಿ ಕೂಡ ಮಾರ್ಪಾಡಾಗುತ್ತೆ ಅನ್ನೋ ಮಾತು ಹೇಳ್ತಾ ಇದ್ರಿ. ಈ ಒಂದು ನದಿ ಹರಿತಾ ಬಂದು ಸೇರಿದ್ದು ಕೋಟೆಯನ್ನ, ಶಶಿಧರ್ ಕೋಟೆಯವರನ್ನ ಸೇರುವಂತಹ ಒಂದು ಭದ್ರಕೋಟೆ. ಅದರಲ್ಲೂ ಪಿಯುಸಿನಲ್ಲೇ ಅವ್ರನ್ನ ಭೇಟಿ ಮಾಡಿದ್ವಿ. ಸೊ ಅದನ್ನ ಆ ಭೇಟಿಯನ್ನ ವಿವರಿಸಿ, ಹಾಗೆ ನೀವು ಹೇಗೆ ಮದುವೆ ಬಂಧನಕ್ಕೆ ಒಳಗಾಗಿದ್ದು ಅದನ್ನ ಹೇಳಿ, ಚೆನ್ನಾಗಿರುತ್ತೆ. ಶಶಿಧರ್ ಕೋಟೆ ಸರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಶಶಿಧರ್ ಕೋಟೆ ಸರ್ ಅಂದಿದ ತಕ್ಷಣ ನಂಗೆ ನೆನಪಾಗೋದು ಅವ್ರ ನಗುಮುಖ. ನೀವು ಅವ್ರ ನಗುಮುಖದೊಂದಿಗೆ ಕಾಂಪಿಟೇಷನ್ ಮಾಡ್ತಾರ ನಗುಮುಖಕ್ಕೆ? ಖಂಡಿತ 100% ಆಗಿ ಮಾಡ್ತಾರೆ. ಕೋಟೆ ಸರ್ ಅಂದಿದ ತಕ್ಷಣ ಆ ನಗು, ಯಾರಾದ್ರೂ ಗೊತ್ತಿಲ್ದಿರೋರು ಸಿಕ್ಕಿದ್ರು ಕೂಡ ಆ ನಗು ಮುಖವನ್ನ ಚಾಚ್ತಾರಲ್ಲ, ಆದ್ರೂ ಅವ್ರ ನಗು ಜಾಸ್ತಿ ಯಾಕೆ ಕಾಣೋದು ಗೊತ್ತಾ? ಮುಖ ಫುಲ್ ಗಡ್ಡ ಇದೆ, ನಕ್ಕಾಗ ಹಲ್ ಪ್ರಾಮಿನೆಂಟ್ ಇರ್ಬೋದೇನೋ, ಅದನ್ನ ಅಬ್ಸರ್ವ್ ಮಾಡಿ. ಅದ್ ಆ ನಗು ಮುಖಕ್ಕೆ ಈ ಚೆಲುವೆ ಬಿದ್ದಿದ್ದು ಯಾವಾಗ? ನಾನು ಸೆಕೆಂಡ್ PUC ಅಲ್ಲಿ ಇದ್ದೆ, ಅವಾಗ್ಲೇ ಹೇಳ್ದ ಹಾಗೆ. ನನ್ನ ಕಾರ್ಯಕ್ರಮಗಳಿಗೆ ಹಾಡೋದಕ್ಕೆ ಹೆಚ್ಚಾಗಿ ನನ್ನ ಅಮ್ಮ ಹಾಡ್ತಾ ಇದ್ರು ಆಗ. ನಮ್ಗೆ ಇಬ್ರಿಗೂ ಒಬ್ಬ ಕಾಮನ್ ಗೆಳೆಯ ಇದ್ರು, RK ಸುಳ್ಯ ಅಂತ. ನಾನು ಅವಾಗ ಮಡಿಕೇರಿಯಿಂದ ಸುಳ್ಯಕ್ಕೆ ಹೋಗಿ ನೃತ್ಯ ತರಗತಿಗಳನ್ನ ನಡೆಸ್ತಾ ಇದ್ದೆ, ನಾನು ಫಸ್ಟ್ PUC ಅಲ್ಲಿ ಇದ್ದಾಗ. ಆಗ ಅವ್ರು ಹೇಳಿದ್ರು, ನನ್ನ ಗೆಳೆಯ ಇದ್ದಾನೆ, ತುಂಬಾ ಚೆನ್ನಾಗಿ ಹಾಡ್ತಾನೆ, ನಿನ್ನ ಡಾನ್ಸ್ಗೆ ಅವನೇನಾದ್ರೂ ಹಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಓಕೆ, ನಂಗೇನು ಪರವಾಗಿಲ್ಲ. ಆಗ ಇನ್ನು ಸಾಧನೆಯ ಹಂತಕ್ಕೆ ನೋಡಿದ್ರೆ ಆಗಿನ್ನು ನಾನಾಗ ಸಾಕಷ್ಟು ಒಬ್ಬ ನೃತ್ಯಗಾತಿಯಾಗಿ ಹೆಸರು ಮಾಡ್ಬಿಟ್ಟಿದ್ದೆ. ಅವರು ಶಾಸ್ತ್ರೀಯ ಸಂಗೀತ ಮಾತ್ರ ಹಾಡ್ತಿದ್ರು, ಕಾಲೇಜಲ್ಲಿ ಮಾತ್ರ ಇದ್ ಮಾಡ್ತಿದ್ರು. ಅವರು ಶಶಿಧರ್ ಕೋಟೆ ಅನ್ನೋದು ಇಷ್ಟು ದೊಡ್ಡ ಹೆಸರು ಆಗಿರ್ಲಿಲ್ಲ ಆಗ. ಅವರದ್ದೇ ಒಂದು ಇದರಲ್ಲಿ ನಡೀತಾ ಇತ್ತು ಅವರ ಸಾಧನೆ. ಇಷ್ಟೇ ಪ್ರತಿಭೆ ಆಗ್ಲೂ ಇತ್ತು. ಆದ್ರೆ ಅದೇ ಊರು, ಅವರದ್ದೇ ಒಂದು ಜವಾಬ್ದಾರಿಗಳು, ಅವ್ರು ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ರು. ಆಗ ಮೊದಲ ಬಾರಿಗೆ ಅವಳಿಗೆ ನಾನು ಹಾಡೋದಾ, ಅವಳು ಸಾಕಷ್ಟು ಹೆಸರು ಮಾಡ್ಬಿಟ್ಟಿದ್ದಾಳೆ, ಭರತನಾಟ್ಯಕ್ಕೆಲ್ಲ ಹಾಡಕ್ ನಂಗೆ ಆಗಲ್ಲ, ನಿಂಗೆ ಯಾಕೆ ಒಮ್ಮೆ ಭೇಟಿ ಮಾಡು ಬಾ.
ಸರಿ ಹಾಗೆ ಭೇಟಿ ಆದಂಥದ್ದು. ಆಮೇಲೆ ನನ್ನ ಶಶಿಧರ್ ಕೋಟೆ ಅವರ ಅಕ್ಕ ತುಂಬಾ ನಗ್ತಾರೆ, ಅಕ್ಕ ಮತ್ತು ಭಾವ. ಅವರ ನೆಂಟ್ರ ಮನೆಯಲ್ಲಿ ನಾವು ಮೀಟ್ ಮಾಡಿದ್ದು ಮೊದಲ ಬಾರಿಗೆ. ಆಗ ನನಗೆ ಜಾಸ್ತಿ ಹಾಡ್ಲಿಕ್ಕೆ ಬರಲ್ಲ, ಡಾನ್ಸ್ಗೆಲ್ಲ. ನಿಮಗ್ ಹೇಗ್ ಬೇಕೋ ಹಾಡಿ, ನಾನು ಹಂಗೆ ಡಾನ್ಸ್ ಮಾಡ್ತೀನಿ ಅಂತ ಆವಾಗ್ಲೇ ಸೂಚನೆ ಕೊಟ್ಟಿದ್ಲಿ ಅವಳು. ನೀನ್ ಹೆಂಗ್ ಬೇಕೋ ಹಾಡು, ನಾನು ಹಂಗೆ ಮಾಡ್ತೀನಿ ಅಂತ ಈಗ್ಲೂ ರೇಗಿಸ್ತಾರೆ ಅವ್ರ ಅಕ್ಕ ಭಾವ ನನ್ಗೆ. ಸೊ ಆಗ ಮೊದಲಿಗೆ ತುಂಬಾ ಒಳ್ಳೆ ಗೆಳೆಯರಾದ್ವಿ ನಾವು. ಯಾಕಂದ್ರೆ ನಮ್ಮಿಬ್ಬರ ಮಧ್ಯೆ 7 ವರ್ಷಗಳ ಅಂತರ. ಅವರು ಮೇಜರ್ ಆಗಿ ಹಾಡು ಡಾನ್ಸು ಇದೆರಡಕ್ಕಿಂತ ಒಳ್ಳೆ ಸ್ನೇಹ ಇನ್ನೇದು ಯಾವ್ದು ಇಲ್ಲಲ್ಲ. ಹಂಗೆ ಮಾತಾಡ್ತಾ ಪರಿಚಯ ಆಗ್ತಾ ಆಗ್ತಾ ಅವ್ರು ನನ್ನ ಕಾರ್ಯಕ್ರಮಗಳಿಗೆ ಹಾಡ್ತಾ ಆಮೇಲೆ 2 ಕುಟುಂಬದವ್ರಿಗೂ ಅನ್ಸ್ಲಿಕ್ಕೆ ಶುರು ಆಯ್ತು, ನಮ್ಮಿಬ್ಬರಿಗೂ ಅನ್ಸ್ಲಿಕ್ಕೆ ಶುರು ಆಯ್ತು. ಬಹುಶಃ ಬದುಕು ತುಂಬಾ ಚೆನ್ನಾಗಿ ಸಾಗತ್ತೆ. ಈಗ ನಮಗೂ ಅನ್ಸ್ಲಿಕ್ಕೆ ಶುರುವಾಗಿದೆ, ಇದು ಯಾಕೋ ಬಹಳ ಇಂಟ್ರೆಸ್ಟಿಂಗ್ ಘಟ್ಟಕ್ಕೆ ಹೋಗ್ತಾ ಇದೆ ಅಂತ. ಶಶಿಧರ್ ಕೋಟೆ, ಸೀತಾ ಕೋಟೆ ಇಬ್ರು ಒಂದು ಕೋಟೆಯಲ್ಲಿ ಭದ್ರವಾಗಿದ್ದ ದಿನಗಳನ್ನು ತಿಳ್ಕೊಳ್ಳೋ ಆಸೆ ನಮಗೂ ಇದೆ. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರಿಸೋಣ. ಡಾಕ್ಟರ್ ಸೀತಾ ಕೋಟೆ ಅವರೇ, ಡಾಕ್ಟರ್ ಹೇಗಾದ್ರಿ ಅವೆಲ್ಲವನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುನ್ನ ನಾವು ಮಾತನಾಡ್ತಾ ಇದ್ವಿ ಕೋಟೆ ಅವ್ರ ಬಗ್ಗೆ, ಕೋಟೆ ಸರ್ ಅವ್ರ ಬಗ್ಗೆ, ಶಶಿಧರ್ ಕೋಟೆ ಸರ್ ಅವ್ರ ಬಗ್ಗೆ ಯಾವಾಗ ಮೀಟ್ ಮಾಡಿದ್ರಿ ಅದೆಲ್ಲ ತಿಳಿಸ್ಕೊಡ್ತಾ ಇದ್ರಿ. ಸೊ ಅದನ್ನ ಈಗ ಮುಂದುವರಿಸೋಣ. ನಾವಿಬ್ರು ಹೇಗ್ ಭೇಟಿ ಆದ್ವಿ ಅಂತ ನಾನು ಹೇಳಿದ್ದೆ. ಹೌದು, ವಾರ್ತೆಗ್ ಮುಂಚೆ. ಅಷ್ಟೊತ್ತಿಗೆ ವಾರ್ತೆ ಬಂತು. ವಾರ್ತೆ ಆಗೋಷ್ಟೊತ್ತಿಗೆ ನಮ್ಮನೆ ವಾರ್ತೆನೂ ಮುಂದೆ ಹೋಗಿದೆ ಈಗ. ಅದೇ ಕಲಾವಿದರಾಗೆ ಭೇಟಿ ಆಗಿದ್ದು. ಅದಾದ ನಂತರ ಅವರು ಹಾಡ್ಲಿಕ್ಕೆ ಶುರು ಮಾಡಿದ್ರು ನನ್ನ ಕಾರ್ಯಕ್ರಮಗಳಿಗೆ. ಒಳ್ಳೆ ಗೆಳೆಯರಾದ್ವಿ. ಕಾಮನ್ ಪಾಯಿಂಟ್ ಕಲೆ ಅನ್ನೋದಿತ್ತು. ಸಂಗೀತ ನಾಟ್ಯ ಹೇಳಿದ ಹಾಗೆ ಅದಕ್ಕಿಂತ ಒಳ್ಳೆ ಗೆಳೆಯರು ಬೇರೆ ಇಲ್ಲ. ಹಾಗೆ ಒಬ್ರಿಗೊಬ್ರು ನಾವು ಇಷ್ಟನೂ ಪಡ್ಲಿಕ್ಕೆ ಶುರು ಮಾಡಿದ್ವಿ. ಅದನ್ನ ಮನೆಯವರು ಅರ್ಥ ಮಾಡ್ಕೊಂಡ್ರು. ಎಲ್ಲ ಸೇರಿ ಸರಿ ಇವ್ರಿಬ್ರಿಗೆ ಅತ್ಲಾಗಿ ಗಂಟ್ ಹಾಕೇ ಬಿಡೋಣ ಅಂತ ನಿರ್ಧಾರ ಮಾಡಿ, ನನ್ಗಿನ್ನೂ 18 ವರ್ಷ. ಸೊ ಮದ್ವೆ ಮಾಡ್ಕೊಂಡು ನಾನು ಕೋಟೆಗೆ ಬಂದೆ. ಮಡಿಕೇರಿಯಿಂದ ಘಟ್ಟ ಎಳೆದು ಕೆಳಗಡೆ ಬಂದೆ. ತುಂಬಾ ಸುಂದರವಾದ ಊರು ನನ್ನ ಮನೆ ಕೋಟೆ. ಅದ್ರಲ್ಲೂ ನಾನು ಹೇಳಲೇಬೇಕಾಗಿರೋದು, ಅವಾಗ ಅಮ್ಮನ ಹೆಸರು ಹೇಳ್ತಾ ಹೆಂಗ್ ಗದ್ಗದ ಆಯ್ತೋ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ನನಗೆ ನಮ್ಮ ಮಾವನವರ ಹೆಸರು ಹೇಳೋದಾಗ್ಲೂ ಅಷ್ಟೇ. ಅವರು ನಾನು ಬಹುಶಃ ಪ್ರಪಂಚದಲ್ಲಿ ನೋಡಿದಂತ ಅತ್ಯಂತ ಶ್ರೇಷ್ಠ ವ್ಯಕ್ತಿ, ನಿಷ್ಕಲ್ಮಶ ವ್ಯಕ್ತಿ ಅಂದ್ರೆ ನನ್ನ ಮಾವ ಕೋಟೆ ವಸಂತ್ ಕುಮಾರ್ ಅಂತ. ಅವ್ರು ಇಲ್ಲ ನಮ್ ಜೊತೆ ಈಗ. ಇದ್ದಿದ್ರೆ ತುಂಬಾ ಸಂತೋಷದಿಂದ ಯಾವಾಗ್ಲೂ ನನ್ ಸೊಸೆ ಅಂತ ಹೇಳ್ಕೊಂಡು ಹೋಗ್ತಿದ್ರು. ಅಷ್ಟು ಪ್ರೀತಿಯ ವ್ಯಕ್ತಿ ನನ್ನ ಮಾವ. ಅತ್ತೆ ಮಾವ, ನನಗೊಬ್ರು ಅತ್ತಿಗೆ, ಅವರ ಯಜಮಾನ್ರು, ನನಗೊಬ್ಬ ಮೈದನ. ನಾನ್ ಮದ್ವೆ ಮಾಡ್ಕೊಂಡು ಹೋದಾಗ ಇಷ್ಟು ಜನ ಇದ್ದಿದ್ದು. ಅದಾದ ನಂತರ ಸಂಸಾರ ಮುಂದುವರಿತು. ನಮಗೊಬ್ಬ ಮಗ ಹುಟ್ಟಿದ. ನನ್ನ ಮೈದನಿಗೆ ಮದುವೆ ಆಯ್ತು, ಅವನಿಗೆ 2 ಮಕ್ಕಳು. ಸೊ ತುಂಬಾ ಚಂದದ ಜಾಗ. ನಾನು ಮಡಿಕೇರಿಯಿಂದ ಸುಳ್ಯಕ್ಕೆ ಹೋಗಿದ್ದು ಅಥವಾ ಕೋಟೆಗೆ ಹೋಗಿದ್ದು. ಅಲ್ಲಿ ಆ ಹಳ್ಳಿಯ, ನನಗೆ ಮುಂಚೆಯಿಂದನೂ ತುಂಬಾ ಕುಟುಂಬ ಅಂದ್ರೆ ತುಂಬಾ ಇಷ್ಟ. ನನಗೆ ಇಬ್ಬಿಬ್ರೇ ಇರೋ ಮನೆಗಳು ಕಂಡ್ರೆ ಆಗಲ್ಲ. ನನಗೆ ಮಾತು ಬೇಕು, ಪ್ರೀತಿ ಬೇಕು, ಹಂಚಿಕೊಳ್ಳುವಿಕೆ ಬೇಕು, ಕೊಡುಕೊಳ್ಳುವಿಕೆ ಬೇಕು. ತುಂಬಿದ ಕುಟುಂಬ ಅಂದ್ರೆ ನಂಗೆ ತುಂಬಾನೇ ಇಷ್ಟ. ಸೊ ಮೊದ್ಲೇ ಮಾತಿನ ಮಲ್ಲಿ ಇವತ್ತಿಗೂ ಅಷ್ಟೇ. ನನ್ನ ಮಾವ ಅವ್ರ 5 ಜನ ಅಣ್ಣ ತಮ್ಮಂದ್ರು, ಪಂಚ ಪಾಂಡವರು ಅಂತಾನೆ ಕರೆಯೋದವ್ರನ್ನ ಇಡೀ ಊರಲ್ಲಿ. ಸೊ ಅಷ್ಟು ಜನ ಅಷ್ಟು ಅತ್ತೆಯರು, ನನಗೆ 5 ಅತ್ತೆಯರು. ನನ್ನ ಅತ್ತೆಯನ್ನು ಸೇರಿ ದೊಡ್ಡ ಮಾವನವರ ಹೆಂಡತಿಯಿಂದ 5 ಅತ್ತೆಯರು. ಆ ಮನೆಯ ಅಷ್ಟು ಸೊಸೆಯರು. ತುಂಬಾ ಪ್ರೀತಿಯಿಂದ ಇರುವಂತಹ ಫ್ಯಾಮಿಲಿ ನಮ್ದು. ಅದು ಕೋಟೆ ಫ್ಯಾಮಿಲಿ ಅಂದ್ರೆ ಅದೊಂದು ಎಲ್ಲರಿಗೂ ಇಡೀ ಊರಲ್ಲಿ ತುಂಬಾ ಇಷ್ಟಪಡುವಂತಹ ಫ್ಯಾಮಿಲಿ ಕೂಡ. ಸೊ ಬಹುಶಃ ನಾನೊಬ್ಳು ಸ್ವಲ್ಪ ಡಿಫ್ರೆಂಟ್ ಆಗಿ ಹೋದ ಸೊಸೆ ಇರಬಹುದು. ಯಾಕಂದ್ರೆ ಹೋಗದೆ ಡಾನ್ಸು ಮಾಡ್ತಿದ್ದೆ. ತಿಂಗಳಿಗೊಂದ್ಸತಿ ಅಲ್ಲಿಂದ, ನಾನು ಹಿರಿ ಸೊಸೆ ಬೇರೆ ನನ್ನ ಮನೆಗೆ, ತಿಂಗಳಿಗೊಂದ್ಸತಿ ಮೈಸೂರಿಗೆ ಟ್ರಾವೆಲ್ ಮಾಡಿ ಮುರಳೀಧರ್ ಸರ್ ಹತ್ರ ಡಾನ್ಸ್ ಕಲಿಯಕ್ಕೆ ತಿಂಗಳಿಗೆ 1 ವಾರ ಹೋದ್ರೆ 1 ವಾರ ಇರ್ತಿರ್ಲಿಲ್ಲ. ಖಂಡಿತವಾಗ್ಲೂ ನಮ್ಮ ಅತ್ತೆಗೆ ಒಂದಷ್ಟು ಪ್ರಶ್ನೆಗಳು ಎದ್ದಿರಬಹುದು, ನೆರೆಕೆರೆಯಿಂದ, ಅಕ್ಕಪಕ್ಕದ ಮನೆಯಿಂದ. ಅವಾಗಂತೂ ಯಾವ್ದಕ್ಕೂ ಏನು ತೊಂದರೆ ಮಾಡದೆ ತುಂಬಾ ಪ್ರೀತಿಯಿಂದ ನನಗೆ ಪ್ರೋತ್ಸಾಹ ಕೊಟ್ಟಂತವ್ರು ನನ್ನ ಅತ್ತೆ ಮಾವ. ಅದ್ರಲ್ಲೂ ನನ್ನ ಮಾವಂದ್ರೆ ನಾನು ಎಷ್ಟು ಹೇಳಿದ್ರು ಕಡಿಮೆನೆ. ಪ್ರೋಗ್ರಾಮ್ ಇದೆ ಅಂದ್ರೆ ಸಾಕು, ಮೊದ್ಲು ಹೊರಟು ರೆಡಿ ಆಗ್ಬಿಡೋರು. ಇವತ್ ಯಾರು ಹೋಗೋದು? ಶಶಿ ಸೀತನ್ ಜೊತೆ ನಾನು ಅನ್ನೋದು ಅಂತ. ನಮ್ಮ ಅತ್ತೆಗೆ ಬರ್ಬೇಕು ಅಂತ ಆಸೆ ಇದ್ರು, ಇಲ್ಲ ನಾನು ಹೋಗ್ತೀನಿ ಅನ್ನೋರು. ಪ್ರೋಗ್ರಾಮ್ ಆಗೋಷ್ಟೊತ್ತಿಗೆ ಕುತ್ಕೊಂಡ್ ಬರ್ಕೊಳ್ಳೋರು.
ಎಷ್ಟು ಒಂದು ಒಳ್ಳೆಯ ಇದನ್ನ ಹೇಳ್ಕೊಡೋರು ಅಂದ್ರೆ ಮನೆಗೆ ಬಂದು ಬಣ್ಣ ಕಳಚಿ ಒಂದಷ್ಟು ರಿಲ್ಯಾಕ್ಸ್ ಆದ್ಮೇಲೆ ಕರೆಯೋರು. ನೀನು ರಾಮಾಯಣದಲ್ಲಿ ಇವತ್ತು ರಾಮ ಮೊನ್ನೆ ತೋರಿಸಿದ ರಾಮನಷ್ಟು ಇವತ್ತು ಬಂದಿರಲಿಲ್ಲ, ಅಷ್ಟು ವೈಭವವಾಗಿ ಬರ್ಲಿಲ್ಲ ಇವತ್ತಿನ ರಾಮ. ಇವತ್ತಿನ ಶೂರ್ಪಣಕಿ ಮೊನ್ನೆ ಶೂರ್ಪಣಿಗಿಂತ ಅದ್ಭುತವಾಗಿದ್ಲು, ಇವತ್ತಿನ ಭರತ ತುಂಬಾ ಚೆನ್ನಾಗಿತ್ತು. ಅವರು ನನಗೆ ಅದ್ಭುತವಾದ ವಿಮರ್ಶೆಯನ್ನ ಕೊಡೋರು. ಸೊ ಅದು ಅದೇ ನಾನು ಹೇಳ್ತಾ ಇರ್ತೀನಿ, ನಾನು ಕೋಟೆಯವ್ರ ಹತ್ರನು ಹೇಳ್ತಾ ಇರ್ತೀನಿ, ಈಗ ತವರ ಮನೆಯಲ್ಲಿ ಎಷ್ಟು ವರ್ಷ ಬೆಳೆದಿದ್ನೋ ಅದನ್ನ ಮೀರಿ ಈಗ ನಾನು ಇಲ್ಲಿ ಬಂದಾಯ್ತು. ನಾನು 18ನೇ ವರ್ಷಕ್ಕೆ ಹೆಬ್ಬಾರ್ ಫ್ಯಾಮಿಲಿಯಿಂದ ಕೋಟೆ ಫ್ಯಾಮಿಲಿಗೆ ಬಂದವಳು. ನನಗೂ ಹೆಬ್ಬಾರ್ ಆಗಿತ್ತು ಸರ್. ಈಗ ಇಲ್ಲಿ ಬಂದು 27 ವರ್ಷ ಆಗಿರೋದ್ರಿಂದ ಈಗ ಜಾಸ್ತಿ ಇದೇ ಆಗಿದೆ ನನ್ನದು ಅಂತ. ಸೊ ಹಾಗಾಗಿ ಹಳ್ಳಿಯ ವಾತಾವರಣ ಎಲ್ಲರೂ ನನಗೆ ಯಾರೂ ಡಿಸ್ಕರೇಜ್ ಮಾಡಿಲ್ಲ ಆಗ ನನ್ನ ಡಾನ್ಸ್ಗೆ. ಅದೊಂದ್ ಸ್ವಲ್ಪ ವಿಯರ್ಡೇ ಇತ್ತು, ಯಾಕಂದ್ರೆ ಅದು ಸಣ್ಣ ಹಳ್ಳಿಯೇ, ಸಣ್ಣ ಊರೇ ಆ ಮಟ್ಟಿಗೆ. ಅವಾಗೆಲ್ಲ ನೈಟಿ ಕೂಡ ಹಾಕೊಳ್ತಿರ್ಲಿಲ್ಲ ಸೊಸೆಯರೆಲ್ಲ. ಸೊ ಯಾಕಂದ್ರೆ ನಾನು ಮಾತಾಡ್ತಾ 90ರ ಬಗ್ಗೆ, 1990 ನನಗ್ ಮದ್ವೆ ಆಗಿದ್ದು. ಆದ್ರೆ ಇವಳು ಡಾನ್ಸರು, ಇವಳು ಚಿಕ್ಕ ಹುಡುಗಿ, ಇವಳು ಸುಮ್ನೆ ಕಾಲಹರಣ ಮಾಡಲ್ಲ. ನನ್ನ ದೊಡ್ಡತ್ತೆ ಅಂತ ಹೇಳಿದ್ರು, ಹೇಳು ಅಯ್ಯೋ ಕುಸೆ ನೀನಂತ ಸೀರೆ ಉಡ್ಬೇಕು ದಿನ ಎಲ್ಲ, ಚೂಡಿದಾರಕ್ ನೀನ್ ಮಕ್ಳಿಗೆ ಡಾನ್ಸ್ ಹೇಳ್ಕೊಡ್ತೀಯ, ಹೌದಲ್ಲ ತೊಂದ್ರೆ ಇಲ್ಲ ಮಾಡು. ನನ್ನ ಅತ್ತೆಗೆ ಹೇಳ್ತಿದ್ರು, ಪಾರ್ವತಿ ಅವಳು ಚೂಡಿದಾರ್ ಹಾಕ್ಲಿ ಬಿಡು, ನೀನೇನ್ ತಲೆ ಕೆಡ್ಸ್ಕೊಬೇಡ, ಯಾರೇನು ಹೇಳಲ್ಲ ಅವಳಿಗೆ. ಯಾರೇನಾದ್ರೂ ಹೇಳಿದ್ರೆ ನನ್ಗೆ ನನ್ನ ಅತ್ತೆ ಹೇಳಿದ್ರು ಅಂತ ಹೇಳು ಅಂತ ನನ್ನ ದೊಡ್ಡತ್ತೆ ಹೇಳೋರು. ನೀವು ಎಷ್ಟು ಲಕ್ಕಿ ಅಂದ್ರೆ ಈ ಕಡೆ ತವ್ರ ಮನೆಯಲ್ಲೂ ಕೂಡ ನೀವು ಅದೃಷ್ಟಶಾಲಿಗಳು. ಈಗ ಗಂಡನ ಮನೆಗೆ ಹೋದ್ಮೇಲೂ ಕೂಡ ಅಲ್ಲಿ ನಿಮ್ಗೆ ಅಪ್ಪನ ರೀತಿಯಲ್ಲಿ ಅಮ್ಮನ ರೀತಿಯಲ್ಲಿ ಅತ್ತೆ ಮಾವಂದಿರು ಸಿಗ್ತಾರೆ, ಜೊತೆಗೆ ಇಡೀ ಕುಟುಂಬದವರು ನಿಮ್ಗೆ ಪ್ರೋತ್ಸಾಹವನ್ನ ನೀಡ್ತಾರೆ. ಬಹುಶಃ ತುಂಬು ಕುಟುಂಬದ ಬಗ್ಗೆ ನೀವು ಹೇಳ್ತಾ ಇದ್ರೆ, ಯಾವ್ದೇ ಒಂದು ಕಾರ್ಯಕ್ರಮ ಮಾಡಿದ್ರೆ, ಮನೆಯಲ್ಲಿ ಯಾವ್ದಾದ್ರು ಒಂದು ಫಂಕ್ಷನ್ ನಡೆದ್ರೆ ಇಡೀ ನೆಂಟ್ರಿಸ್ಟ್ರು ಯಾರು ಇರಲ್ಲ, ಎಲ್ಲಾ ಕುಟುಂಬದವರೇ ಅಷ್ಟು ಜನ ಸೇರ್ತಾರೆ. ಆತರ ಒಂದು ಸಂದರ್ಭಗಳು ಇವಾಗ ಬಹುಶಃ ತುಂಬಾ ಕಡಿಮೆ, ವಿರಳ ಕೂಡ. ಇನ್ನೊಂದು ಹೇಳ, ನಾವು ಅದನ್ನ ಗುರುತಿಸುವ ಒಂದು ಮನೋಭಾವವನ್ನ ಮನಸ್ಸಲ್ಲಿ ಇಟ್ಕೋಬೇಕು ಅಂತ. ಈಗ ನೀವು ನಿಷ್ಕಲ್ಮಶವಾಗಿ ಪ್ರೀತಿ ಮಾಡಕ್ ನೀವು ರೆಡಿ ಇದ್ರು ಅದನ್ನ ತಗೊಳಕ್ ಯಾರಾದ್ರೂ ಬೇಕಲ್ಲ. ಖಂಡಿತ ಖಂಡಿತ. ಅದೇ ಹಿಂಸೆ ಆಗಕ್ ಶುರುವಾದ್ರೆ ಕೂತಿದ್ ನಿಂತಿದ್ದೆಲ್ಲ ವಿಚಾರಿಸ್ತಾರೆ, ಎಲ್ಲಿ ಹೋಗ್ತೇ ಬರ್ತೀಯ ಅಂತಲೂ ವಿಚಾರಿಸ್ತಾರೆ ಅನ್ನೋದನ್ನ ನೀವು ಅದನ್ನ ಬೇರೆ ರೀತಿಯಲ್ಲಿ ಕೂಡ ತಗೊಳ್ಬಹುದು. ನಾನು ನಿಜವಾಗ್ಲೂ ಅದನ್ನೇ ಹೇಳೋದು. ಅಲ್ಲ, ನಾವು ತಪ್ಪು ಮಾಡಿರಬಹುದು. ತಪ್ಪು ಅನ್ನೋದು ಮನುಷ್ಯ ಆದ್ಮೇಲೆ ಎಲ್ಲರಿಂದನೂ ಆಗೇ ಆಗತ್ತೆ, ದೊಡ್ಡವರಿಂದನೂ ಆಗತ್ತೆ, ಚಿಕ್ಕವರಿಂದನೂ. ಖಂಡಿತವಾಗ್ಲೂ ಮದುವೆ ಆದ ತಕ್ಷಣ ಎಲ್ಲರಿಗೂ ಹೂವಿನ ಹಾದಿ ಅಲ್ಲ. ಹೌದು, ಖಂಡಿತವಾಗ್ಲೂ ಮುಳ್ಳಿನ ಹಾದಿ ಕೂಡ ಬಂದೇ ಬರುತ್ತೆ. ಅದನ್ನ ಹೇಗಿ ಅದನ್ನ ದಾಟಿ ಮತ್ತೆ ಬದುಕನ್ನ ಸುಂದರ ಮಾಡ್ಕೊಳ್ಳೋದಿದೆಯಲ್ಲ. ಈಗ ಕೂತ್ಕೊಂಡು ಹಿಂತಿರುಗಿ ನೋಡಿದಾಗ ಎಲ್ಲವೂ ಚಂದ ಅನ್ಸತ್ತೆ, ಆಗ ಅಷ್ಟೇ ಚಂದ ಅನ್ಸಿರ್ಲಾರ್ದು ಎಲ್ಲ. ಯಾಕಂದ್ರೆ ಯಾವ್ದೋ ಬೇರೆ ವಾತಾವರಣದಿಂದ ಬಂದಿರ್ತೀವಿ, ಬೇರೆ ವಾತಾವರಣಕ್ಕೆ ಹೋಗಿರ್ತೀವಿ, ಅಲ್ಲಿನ ಕಾರ್ಯಕಲಾಪಗಳೇ ಬೇರೆ ಇರುತ್ತೆ. ಅವ್ರ ಬದುಕನ್ನ ಬೇರೆ ಬೇರೆ ಅಪ್ರೋಚ್ ಅಲ್ಲಿ ನೋಡ್ತೀವಿ ಅಲ್ಲ. ನೀವು ಹೇಳೋದು ಕರೆಕ್ಟ್ ಆಗಿದೆ. ಯಾಕಂದ್ರೆ ನಮ್ಮ ಮನೆಯಲ್ಲೇ ನಾವೊಂದಿಷ್ಟು ಜನ ಇದೀವಿ ಅಂತಂದ್ರೆ, ನಾವು ಅಕ್ಕ ತಂಗಿರು ಇರ್ಬೋದು, ಅಪ್ಪ ಅಮ್ಮ, ನಮ್ಮದೇ ಒಂದ್ ರೀತಿಯ ಯೋಚನಾ ಲಹರಿ ಎಲ್ಲರದು ಬೇರೆ ಬೇರೆ ಆಗಿರುತ್ತೆ. ಒಬ್ಬರಿಗೆ ಸರಿ ಅನ್ಸಿದ್ದು ಇನ್ನೊಬ್ರಿಗೆ ಸರಿ ಅನಿಸ್ತಿರಲ್ಲ. ಆದ್ರೆ ಬಹಳಷ್ಟು ಹೆಣ್ಣಿನ ಜೀವನದಲ್ಲಿ ಮುಖ್ಯವಾದಂತಹ ಘಟ್ಟ ಅಂತಂದ್ರೆ ಅದು ಮದುವೆ ಆದ ನಂತರ ಗಂಡನ ಮನೆ. ಎಷ್ಟೊಂದು ಜನ ಪ್ರತಿಭಾವಂತರು, ಬಹುಶಃ ಎಷ್ಟೊಂದು ಕಲೆಯಲ್ಲಿ ಪ್ರವೀಣರಾಗಿರ್ತಾರೆ. ಆದ್ರೆ ಮದುವೆ ಆದ್ಮೇಲೆ ಗಂಡನ ಮನೆಗೆ ಬಂದಾಗ ಆ ಕಲೆಯಲ್ಲ ಅಥವಾ ಅವರಲ್ಲಿರ್ತಕ್ಕಂಥ ಜೀವಸತ್ವವೆಲ್ಲ ಕರಗಿ ಹೋಗಿರೋದು ಕೂಡ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ತೀವಿ. ಅಂತಹದ್ರಲ್ಲಿ ಒಂದು ಒಳ್ಳೆ ಕುಟುಂಬ ನಿಮಗೆ ಸಿಗುತ್ತೆ, ಪ್ರತಿಯೊಬ್ಬರು ನಿಮ್ಮನ್ನು ಪ್ರೀತಿಸೋರು ಸಿಗ್ತಾರೆ. ತಿದ್ದೋದು ಬೇರೆ, ಆದ್ರೆ ನಿಮ್ಮನ್ನ ನೋಯಿಸೋದು ಬೇರೆ. ಸೊ ಈ ರೀತಿಯಲ್ಲಿ ಒಂದು ಕುಟುಂಬ ಸಿಕ್ಕಾಗ ಬಹುಶಃ ಅದಕ್ಕೂ ತುಂಬಾ ಪಡ್ಕೊಂಡ್ ಬಂದಿರ್ಬೇಕು ಅಂತ ನಾವು ಹೇಳ್ತೀವಿ. ಖಂಡಿತವಾಗ್ಲೂ ಅದೇ ಅದನ್ನ ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ಕೂಡ ಮತ್ತೆ ಎಲ್ಲರದ್ದು ಜವಾಬ್ದಾರಿ ಆಗತ್ತೆ. ಈಗ ಅವರು ನನಗೆ ತುಂಬಾ ಪ್ರೀತಿಯನ್ನ ಕೊಡ್ತಾ ಇದ್ರು, ನನ್ನ ಕಲೆನ ಪೋಷಿಸ್ತಾ ಇದ್ರು ಅಂತ ಮಾತ್ರಕ್ಕೆ ನಾನು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಹಾಗಂತ ಚಾಲೆಂಜಸ್ ಬಂದಿಲ್ವಾ? ಖಂಡಿತ ಬಂದಿದೆ. ಈಗ ನಂದು ನೆಕ್ಸ್ಟ್ ಕ್ವಶನ್ ಅದೇ ಆಗಿತ್ತು. ಅಪ್ಪ ಅಮ್ಮ ಹೇಳೋದೇ ಎಷ್ಟೋ ಸತಿ ನಮಗೆ ಬೇರೆ ತರ ಅನ್ಸುತ್ತೆ, ಅಣ್ಣ ತಮ್ಮಂದ್ರೆ ಹೇಳೋದೇ ಬೇರೆ ತರ ಅನ್ಸುತ್ತೆ. ಹಾಗಿದ್ದಾಗ ಅತ್ತೆ ಮಾವ ಅಪ್ಪ ಅಮ್ಮನ ತರ ಅಂತ ಆದ್ರೂ ಕೂಡ ಅದನ್ನ ನಾವು ಆಮೇಲೆ ಅಪ್ಪ ಅಮ್ಮ ಆಗಿಸ್ಕೊಳ್ಳೋದಿದೆಯಲ್ಲ, ಅಥವಾ ಅವರು ನನ್ನನ್ನ ಮಗಳ ಆಗಿಸ್ಕೊಳ್ಳೋದಿದೆಯಲ್ಲ, ಅದು ಒಂದು ಗಂಭೀರವಾದ ಹಂತ. ಅದು ಬಹುಶಃ ಪ್ರತಿಯೊಬ್ಬರ ಜೀವನದಲ್ಲಿ ಬಂದು ಹೋಗುವಂಥದ್ದು. ಆ ಮಟ್ಟಿಗೆ ನಾನು ನಿಜವಾಗ್ಲೂ ನನ್ನ ಕಲೆಗಂತೂ ಯಾವುದೇ ರೀತಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರೋತ್ಸಾಹ. ಅದಕ್ಕೆ ನಾನು ಎವರ್ ಗ್ರೇಟ್ಫುಲ್ ಟು ಕೋಟೆ ಆಲ್ಸೋ. ಯಾಕಂದ್ರೆ ಅವರು ಆ ವಿಚಾರ ಬಂದಾಗ ಅವರು ಇತ್ತೀಚೆಗೆ ಮೊನ್ನೆ ಒಂದು
ಗಂಡ ಹೆಂಡತಿ ಅಂದ್ಮೇಲೆ ಸಾಕಷ್ಟು ಚರ್ಚೆಗಳು, ಭಿನ್ನಾಭಿಪ್ರಾಯಗಳು. 27 ವರ್ಷ ಆಯ್ತು ಮದುವೆ ಆಗಿ. ಇದ್ದಿದ್ದೆ ಯಾರು ನನ್ನ ಗಂಡ ಹೆಂಡತಿ ಮಧ್ಯೆ ಜಗಳನೇ ಬರಲ್ಲ ಅಂದ್ರೆ, ಯಾಕಂದ್ರೆ ನಾವ್ ಇದೇ ದೂರದರ್ಶನದಲ್ಲಿ ಸಂಗಾತಿ ಸಂಪ್ರೀತಿ ಎಷ್ಟೋ ಕಂತುಗಳನ್ನ ಮಾಡಿಬಿಟ್ಟಂತವ್ರು. ಸೊ ಎಲ್ಲದಕ್ಕೂ ಮುಖ್ಯವಾಗಿ ನಾವು ಒಳ್ಳೆ ಗೆಳೆಯರಾಗಿದ್ದಾಗ ಆ ಗಂಡ ಹೆಂಡತಿ ಅನ್ನೋದನ್ನು ಮೀರಿ, ಅದ್ರಲ್ಲೂ ಗಂಡ ಹೆಂಡತಿ ಅದ್ರಲ್ಲೂ ನಾವು ಕಲಾವಿದರು ಅಂತಾದಾಗ ಅದರ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಆಗ್ತಾ ಹೋಗುತ್ತೆ. ನಾನು ಹೇಳದ್ನಲ್ಲ, ನಾನು ಈ ನಾಟಕ ಮಾಡಿದ ನಂತರ ನನ್ನ ಮನಸ್ಥಿತಿ ಹೇಗೆ ಬದಲಾಗ್ತಾವ, ಪ್ರತಿಯೊಂದು ಸಂಬಂಧವನ್ನು ಹೊಸದಾಗಿ ನೋಡ್ಲಿಕ್ಕೆ. ಈಗ ಅದು ಅಪ್ರೋಚ್ ಅನ್ನ ಚೇಂಜ್ ಮಾಡ್ತಾ ಹೋಗುದು. ಅದ್ರಲ್ಲಿ ಮೊನ್ನೆ ಒಂದು ನಾಟಕ ಆದ್ಮೇಲೆ ಆಕ್ಚುಲಿ ಕಣ್ಣು ತುಂಬ್ಕೊಂಡು ನಿಂತಿದ್ರು ಶಶಿಧರ್ ಕೋಟೆ ಅವ್ರು. ನಾಟಕ ಮುಗಿಸ್ಕೊಂಡು ಹೊರಗೆ ಬಂದ್ಮೇಲೆ ಮಗನ ಹತ್ರ ಮನೆಗ್ ಬಂದ್ಮೇಲೆ, ಎಂತ ಕಲಾವಿದೆ ಮಗ ನಿನ್ನ ಅಮ್ಮ, ಹ್ಯಾಟ್ಸ್ ಆಫ್ ಟು ಹರ್, ನನ್ಗೆ ಅವಳ ಮೇಲಿನ ಗೌರವ ದಿನ ದಿನಕ್ಕೂ ಜಾಸ್ತಿ ಆಗತ್ತೆ ಅಂತ ಹೇಳಿದ್ರು. ನಾನು ಅವ್ರಿಗೆ ಅದನ್ನೇ ಹೇಳ್ತೀನಿ ಪ್ರತಿ ಸರ್ತಿ. ನನಗೆ ಏನೋ ಭಿನ್ನಾಭಿಪ್ರಾಯ, ಏನೋ ಜಗಳ ಮಾಡ್ಬೇಕು ಅಂದ್ರೆ ನಿಮ್ಮ ಧ್ವನಿ, ನಿಮ್ಮ ಹಾಡು ಕೇಳಿದ ತಕ್ಷಣ ಅದು ಮನಸ್ಸಿಗೆ ಕೊಡೋ ಸಾಂತ್ವನವೇ ಬೇರೆ. ಇವರನ್ನ ಒಬ್ಬ ಕಲಾವಿದನಾಗಿ ಮೊದಲು ನೋಡಿ, ಆಮೇಲೆ ಮನುಷ್ಯನಾಗಿ ನೋಡಿ, ಆಮೇಲೆ ಗಂಡಾಗಿ ಮಾತಾಡ್ಸೋಣ ಅನ್ಸತ್ತೆ. ಸೊ ಆ ಕಲೆ ಅನ್ನೋದು ಎಷ್ಟು ಅದ್ಭುತವಾದ ಪಾತ್ರವನ್ನ ವಹಿಸ್ಕೊಳ್ತಾ ಹೋಗತ್ತೆ ಇಡೀ ಸಂಸಾರದಲ್ಲಿ ಅನ್ನೋದಕ್ಕೆ. ಅತ್ತೆ ಮಾವನು ಹಾಗೆ. ಎಷ್ಟೋ ಸತಿ ಏನೋ ಹೇಳಕ್ ಅನ್ಸಿರಬಹುದು, ನನ್ನ ನಾದಿನಿಗೂ ಏನೋ ಹೇಳ್ಬೇಕು ಅಂತ. ಬಟ್ ನಾನು ಚಿಕ್ಕವಳಿದ್ದೆ, 18 ವರ್ಷ ಆಯ್ತು ನನಗೂ. ಅದಾದ್ರೆ ಈಗ ನಾನು ದೊಡ್ಡವಳಾಗಿ, ಅಂದ್ರೆ ನಾನು ಬೆಳಿತಾ ಬಂದಿದ್ದೀನಿ. ದೊಡ್ಡವಳು ಅಂದ್ರೆ ನನ್ನ ಸಾಧನೆಯಲ್ಲಿ ಹೇಳಿದ್ದಲ್ಲ. ಈಗ ಅವರು ನನ್ನನ್ನ ಒಬ್ಬ ಮನೆ ಸೊಸೆ ಜೊತೆಯಲ್ಲಿ ನನ್ನನ್ನೊಬ್ಬ ಕಲಾವಿದೆಯಾಗಿ ಕೂಡ ಅದನ್ನ ಈಕ್ವಲಿ ಕನ್ಸಿಡರ್ ಮಾಡಿ ನೋಡುವಂಥದ್ದು, ಅದೆಲ್ಲ ಅದು ಬದುಕಿನೊಟ್ಟಿಗೆ ಬೆಳೆದು ಬರುವಂತಹ ಒಂದು ತುಂಬಾ ಅದ್ಭುತವಾದ ಪ್ರಕ್ರಿಯೆ. ನನ್ಗದು ನಾನು ಅದನ್ನ ತುಂಬಾ ಹತ್ತಿರದಿಂದ ಕೂಡ ನೋಡಿದೀನಿ, ಆಗ ಎಷ್ಟೋ ದೂರದಿಂದ ಕೂಡ ನೋಡಿದ್ದಿರಬಹುದು. ಸೊ ಅದು ಬದುಕನ್ನ ನಾವು ಸುಂದರವಾಗಿಸ್ತಾ ಹೋಗುವಂಥದ್ದು. ಇವತ್ತಿಗೂ ಈಗ ಬಹುಶಃ ಈ ಕಾರ್ಯಕ್ರಮ ಆದ ನಂತರ ನನ್ನ ಮಾವನವರ 3ನೇ ತಮ್ಮ ಇದ್ದಾರೆ. ಈಗ ನನ್ನ ಮಾವನೂ ಇಲ್ಲ, ದೊಡ್ಡ ಮಾವನೂ ಇಲ್ಲ. ಈಗ ನಮ್ಮ ಕುಟುಂಬಕ್ಕೆ ಅವರೇ ಹಿರಿಯರು. 100% ಗೊತ್ತು. ಈ ಕಾರ್ಯಕ್ರಮ ಮುಗಿಸಿದ ತಕ್ಷಣ ಫೋನ್ ಬರುತ್ತೆ ಅವ್ರು. ದಯಾನಂದ ಕೋಟೆ ಅಂತ ನನ್ನ ಮಾವ ಖಂಡಿತ ಫೋನ್ ಮಾಡ್ತಾರೆ. ಆ ಕುಟುಂಬದ ಪ್ರೀತಿಯ ಸೆಲೆ ಅಂತದ್ದು ಅದೇ ಸೀತೆ ಲೋಕ ಮಾತೆ. ಏನ್ ಗೊತ್ತಾ, ಅದೃಷ್ಟವಂತ ಕಲಾವಿದೆ ಏನು ನೀವು, ಹೌದು, ಒಬ್ಬ ಸೊಸೆ ಕೂಡ ಹೌದು, ಒಬ್ಬ ಮಗಳು ಕೂಡ ಹೌದು. ಆದ್ರೆ ಈ ಪ್ರೀತಿ ನಮಗೆ ಹೆಚ್ಚಿಗೆ ಸಿಗುವಾಗ ನೀವೇ ಹೇಳ್ತಿದ್ರಿ, ಅದು ನಮ್ಮ ಜವಾಬ್ದಾರಿಯನ್ನು ಕೂಡ ಹೆಚ್ಚಿಸುತ್ತೆ ಅಂತ. ನೀವು ಎಷ್ಟೇ ದೊಡ್ಡ ಕಲಾವಿದೆ ಆಗಿದ್ರು ಕೂಡ ಒಂದು ಕುಟುಂಬದ ಸೊಸೆಯಾಗಿ ನಿಮ್ಮ ಜವಾಬ್ದಾರಿಗಳನ್ನ ನೀವು ಮರೆಯೋ ಹಾಗಿರೋದೇ ಇಲ್ಲ. ಖಂಡಿತ. ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ರಿ ಆ ಪ್ರೀತಿಯನ್ನ, ನಿಮ್ಮ ಕೆಲಸವನ್ನ, ಮನೆಯಲ್ಲೆಲ್ಲರನ್ನು ಖುಷಿ ಪಡಿಸೋದು, ಇದೆಲ್ಲವನ್ನು ಹೇಗ್ ಬ್ಯಾಲೆನ್ಸ್ ಮಾಡ್ತಿದ್ರಿ ಆ ಸಂದರ್ಭದಲ್ಲಿ ತಾವು? ಕಷ್ಟ ಆಗ್ತಿತ್ತು ಕೆಲವೊಮ್ಮೆ, ಇಲ್ಲ ಅಂತ ಖಂಡಿತ ಹೇಳಲ್ಲ. ಆದ್ರೆ ಅದೇ ಮೂಲಭೂತವಾಗಿ ಮತ್ತೆ ಬರೋದಾದ್ರೆ ನನ್ನನ್ನು ಅಷ್ಟೇ ಸ್ಟ್ರಾಂಗ್ ಮಾಡಿ ನನ್ನ ಅಮ್ಮ ಕಳಿಸಿದ್ಲು. ಯಾವ್ದೋ ಸಂದರ್ಭದಲ್ಲಿ ಡಾನ್ಸ್ ಮಾಡ್ಕೊಂಡೇ ಇದ್ರೆ ಸಂಸಾರ ಮಾಡಕ್ಕಾಗತ್ತಾ ಅಂತ ನನ್ನ ಅಜ್ಜಿನೋ ಯಾರೋ ಹೇಳಿದ್ದು ಅಮ್ಮನಿಗೆ ಹೆಂಗ್ ಪ್ರಿಕ್ ಆಗಿತ್ತು ಅಂದ್ರೆ, 6ನೇ ಕ್ಲಾಸಿಗೆ ಬರೋಷ್ಟೊತ್ತಿಗೆ ನಾನು ಒಂದು 10 ಜನರಿಗೆ ಅಡುಗೆ ಮಾಡೋಷ್ಟು ನನ್ಗೆ ಗೊತ್ತಿತ್ತು. ಸಮ್ಮರ್ ಹಾಲಿಡೇಸ್ ಬಂದ್ರೆ ನನ್ನ ಕೈಲೇ ಅಡುಗೆ ಮಾಡಿಸೋರು. ಅದು ಎಷ್ಟು ಪ್ಲಸ್ ಪಾಯಿಂಟ್ ಆಗತ್ತೆ. ಈಗ ಮದುವೆಯಾಗಿ ತುಂಬಿದ ಕುಟುಂಬಕ್ಕೆ ಹೋದಾಗ ಖಂಡಿತವಾಗ್ಲೂ ಅತ್ತೆ ಆದವ್ರಿಗೆ ಅದು ಒಂದ್ ಸ್ವಲ್ಪ ಕಷ್ಟವೇ. ಎಲ್ಲಾರು ಮುಂದೆ ನನ್ನ ಸೊಸೆಗೆ ಅಡುಗೆ ಬರಲ್ಲ, ಬರೀ ಡಾನ್ಸೇ ಮಾಡ್ತಾಳೆ ಅಂದ್ರೆ. ನನ್ನ ಅಂತ ಸಂದರ್ಭದಲ್ಲಿ ಯಾವತ್ತೂ ನನ್ನ ಅತ್ತೆ ತಲೆ ತಗ್ಸೋ ಹಾಗೆ ನಾನು ಮಾಡಿಲ್ಲ. ಹಾಗೆ ನೋಡಿ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಇದ್ರೆ ಅವರು ಅಡುಗೆ ಮನೆ ಒಳಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಿದ್ರು. ಹೊರಗಡೆಗೆ ಅಲ್ಲ, ಅದು ಆ ಬ್ಯಾಲೆನ್ಸ್ ಅನ್ನ ಅಮ್ಮ ಖಂಡಿತವಾಗ್ಲೂ ಹೇಳ್ಕೊಟ್ಟಿದ್ಲು. ಆಮೇಲೆ ನನಗೆ ಕೆಲವು ಗೊತ್ತಾಗ್ತಿರ್ಲಿಲ್ಲ, ಯಾಕಂದ್ರೆ ನಾವು ಪುಟ್ಟ ಮನೆಯಲ್ಲಿ ಇರ್ತಿದ್ದು ಅಲ್ಲಿ ಮಡಿಕೇರಿಲಿದ್ದಾಗ. ಇದು ದೊಡ್ಡ ಮಟ್ಟಿಗೆ ಇದಾದಾಗ ಸಡನ್ ಆಗಿ ಮಧ್ಯಾಹ್ನಕ್ಕೆ 10 ಜನ ಊಟಕ್ಕೆ ಬರ್ತಾರೆ, ಅಡಿಗೆ ಅನ್ನೋದು ಗೊತ್ತಿತ್ತಲ್ಲ. ಅದು ನನ್ ಮಾವ ಅದು ಎಷ್ಟು ಅದನ್ನ ಎಷ್ಟು ಹೇಳಕ್ ನನಗೆ ಗೊತ್ತಿರ್ತಿರ್ಲಿಲ್ಲ. ನಾನು ಯಾರ್ಯಾರು ಬಂದ್ರೆ ಹಿಂಗೆ ಕೊಡ್ತಿದ್ದೆ. ಒಮ್ಮೊಮ್ಮೆ ಟ್ರೇ ತಗೊಂಡೋಗಿ ಹಿಂಗ್ ಕೊಡ್ತಿದ್ದೆ. ಪುಟ್ಟ ಯಾವತ್ತು ಎಡಗೈಯಲ್ಲಿ ಕೊಡಬಾರ್ದು, ನೀನು ಬಲಗೈಯಲ್ಲಿ ಕೊಡು. ಈಗ 2 ಕೈಯಲ್ಲಿ ಕಾಫಿ ತಂದ್ಯಾ, ಇದ್ರಲ್ಲಿ ಕೊಡು, ಮತ್ತೆ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊ, ಇದ್ರಲ್ಲಿ ಕೊಡು. ಈ ತರ ನನ್ ಮಾವ ಹೇಳ್ಕೊಡ್ತಿದ್ರು. ಸೊ ಆ ಹೇಗೆ ಇಂಟರಾಕ್ಟ್ ಮಾಡೋದು. ನನಗೆ ನಮ್ಮಲ್ಲಿ 6 ಜನ ಒಕ್ಕಲುಗಳಿದ್ರು, 6 ಕುಟುಂಬಗಳು ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಿತ್ತು. ಅದನ್ನೆಲ್ಲ ಅವ್ರನ್ನೆಲ್ಲ ಹೇಗೆ ಡಿಪ್ಲೊಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡ್ಬೇಕು, ಅವ್ರ ಜೊತೆ ಹೇಗೆ ವ್ಯವಹರಿಸ್ಬೇಕು, ನಮ್ಮ ಅತ್ತೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ರು ಅಂದ್ರೆ ನನಗೆ ಗೊತ್ತಾಗ್ತಿರ್ಲಿಲ್ಲ ಅವೆಲ್ಲ. ಲೆಕ್ಕ ಬರೆಯೋದು, ಹಾಜರು ಬರೆಯೋದು, ತೋಟಕ್ ಹೋಗೋದು, ಇವೆಲ್ಲ ನನ್ನ ಅತ್ತೆಯಿಂದನೇ ಕಲ್ತ್ಕೊಂಡಿದ್ದು. ಅವರೆಲ್ಲ ಅದನ್ನೆಲ್ಲ ಹೇಳ್ಕೊಡೋರು. ಅದನ್ನೇ ಅವ್ರು ಮಾಡೋದನ್ನ ನೋಡ್ತಿದ್ದೆ. ತುಂಬಾ ತುಂಬಾ ನೀಟಾಗಿ ಮನೆಯನ್ನ ಹ್ಯಾಂಡಲ್ ಮಾಡುವಂತಹ ಹೆಣ್ಮಗಳು ನಮ್ಮ ಅತ್ತೆ. ಅವರು ತುಂಬಾ ದೊಡ್ಡ ಕುಟುಂಬದಿಂದ ಬಂದಿದ್ದು, 10 ಜನ ಮಕ್ಕಳಲ್ಲಿ ಆಕೆನೇ ಹಿರಿಯವರು. ಸೊ
ಅದೇ ಬದುಕು ಎಷ್ಟು ಆಮೇಲೆ ನನ್ನ ಅತ್ತಿಗೆ ಮದುವೆ ಆದ ನಂತರ ನನ್ನ ಯಜಮಾನ್ರ ಅಕ್ಕ ಮದುವೆಗೆ ಅವ್ರು ಇನ್ನೊಂದು ದೊಡ್ಡ ಕುಟುಂಬಕ್ಕೆ ಹೋದ್ರು. ಅಲ್ಲಿನ ಆಗು ಹೋಗುಗಳೇನು, ಇಲ್ಲಿನ ಆಗು ಹೋಗುಗಳೇನು. ಈಗ ಲೈಫ್ ಎಷ್ಟು ಚೆನ್ನಾಗ್ ಅನ್ಸತ್ತೆ ಅಂದ್ರೆ, ಎಲ್ಲೋ ಜೀವನದ ಸಂಜೆ ಅಂತ ಹೇಳಲ್ಲ ನಾನು, ಇದು ನಮಗೆ ಮಧ್ಯಾಹ್ನ. ಊರಲ್ಲಿ ಹೋಗಿ ಕೂತ್ಕೊಂಡಾಗ ಹಳೆದನ್ನ ಮೆಲ್ಕ್ ಹಾಕೋದು, ನನ್ನ ನಾದಿನಿಯ ಅತ್ತಿಗೆಯ ಗಂಡ ಈಗ ಯೋಗ ಪಟುವಾಗಿದ್ದಾರೆ, ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡೋದು, ಇವೆಲ್ಲ ಎಷ್ಟು ಚಂದ ಅನ್ಸುತ್ತೆ ಅಂದ್ರೆ. ಊರಿಗೆ ಯಾವ್ದಾದ್ರು ಸಂದರ್ಭ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿರ್ತೀವಿ. ಅದೆಲ್ಲ ಸಾಧ್ಯ ಆಗೋದು ಸಂಬಂಧಗಳನ್ನ ಸುಂದರವಾಗಿ ಇಟ್ಕೊಂಡಾಗ. ಯಾಕಂದ್ರೆ ಎಷ್ಟೊಂದು ಬಾರಿ ಎಷ್ಟೊಂದು ನಮ್ಮ ಮಧ್ಯೆ ಬಿರುಕುಗಳು ಬರುತ್ತೆ, ಎಷ್ಟೊಂದು ಮಾತುಗಳು ಬರುತ್ತೆ. ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಬಂಧಗಳನ್ನ ಉಳಿಸ್ಕೋಬೇಕು ಅನ್ನುವಂಥ ಮನೋಭಾವ ಇತ್ತು ಅಂದ್ರೆ ಬಹುಶಃ ಈ ಈ ಮಧ್ಯಾಹ್ನಕ್ಕಷ್ಟೇ ಅಲ್ಲ, ಸಂಜೆಗೂ ಕೂಡ ಅದು ಸಾಧ್ಯ ಆಗುತ್ತೆ. ಯಾಕಂದ್ರೆ ನಮ್ಮ ಇಳಿ ವಯಸ್ಸಿನಲ್ಲೂ ಕೂಡ ನಾವು ಕೂತ್ಕೊಂಡು ಎಲ್ಲರ ಜೊತೆ ಪ್ರೀತಿಯಿಂದ ಆಪ್ಯಾಯಮಾನತೆಯಿಂದ ಮಾತಾಡ್ಬೇಕು ಅಂದ್ರೆ ಸಂಬಂಧಗಳನ್ನ ಭದ್ರವಾಗಿ ಇಟ್ಕೋಬೇಕು. ಇವತ್ತಿಗೂ ಊರಿಗೆ ಹೋಗಕ್ ಕಾಯ್ತಾ ಇರ್ತೀನಿ ನಾವು. ಅದು ಹೇಳದ್ನಲ್ಲ, 5 ಅಣ್ಣ ತಮ್ಮಂದ್ರು, ಸೀತಕ್ಕ ಬಂದ್ಲು ಅಂದ್ರೆ ಸಾಕು, ನಾವು ಕೋಟೆ ಮನೆ ಅಷ್ಟು ಸೊಸೆಯರು ಒಟ್ಟಿಗೆ ಕೂತಿರ್ತೀವಿ. ಬಡ್ಸೋದು ಬಫೆಗೆಲ್ಲ ಬಡ್ಸೋದಿರತ್ತೆ ಅಂದ್ರೆ ನಮ್ದೆಲ್ಲ ಒಂದ್ ಲೈನ್ ಆಗಿರತ್ತೆ. ರೇಗಿಸ್ತಾ ಇರ್ತಾರೆ, ಬಂದ್ಲಾ ಇವಳು ಬಾಯಿ ಬೆಳಕಿ, ಸರಿ ನೀವ್ ಇದ್ದಿದ್ ಕಡೆ ಎಲ್ಲಾ ಕಡೆ ಲವಲವಿಕೆ ಇದ್ದೇ ಇರುತ್ತೆ. ಪ್ರೀತಿ ಮಾಡ್ತಾರೆ ನನ್ನ ಅಕ್ಕ ತಂಗಿರು ಕೂಡ ನನ್ನನ್ನ. ಶಾಲಾ ಕಾಲೇಜು ನಮಗೆ ಕಲಿಸದೆ ಇರೋದು ನಮ್ಮ ಕುಟುಂಬದವರು ನಮಗೆ ಕಲಿಸ್ತಾರೆ. ಅತ್ತೆ ಬಗ್ಗೆ ತುಂಬಾ ಸುಂದರವಾಗಿ ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗೆ ನಿಮ್ ಬಗ್ಗೆ ನಾವ್ ಹೇಳ್ಬೇಕಂದ್ರೆ ಸಕಲ ಕಲಾ ವಲ್ಲಭೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಡೈಲಾಗ್ ಆಯ್ತು, ಹಾಗೆ ಹಾಡಾಯ್ತು. ಈಗ ಡಾನ್ಸ್ ಮಾಡ್ಲಿಲ್ಲ ಅಂದ್ರೆ ಹೇಗೆ ನೋಡಿ. ನಮ್ ಶುಭೋದಯ ಕರ್ನಾಟಕದ ಟೈಟಲ್ಗೆ ನೀವು ಅವಾಗ 1-2 ಸಲ ಈಗ ಆಲ್ರೆಡಿ ಮಾಡಿದೀರಾ. ಬಟ್ ನೀವು ಕಲಾವಿದರು ಅಂತಂದ್ರೆ ಒಂದ್ಸಲ ಒಂದೇ ತರ ನೀವು ತೋರಿಸಲ್ಲ, ಸಾಕಷ್ಟು ವೇರಿಯೇಷನ್ಸ್ ಇರುತ್ತೆ. ಹಾಗಾಗಿ ಇವತ್ತು ಅದೇ ನಮ್ಮ ಶುಭೋದಯ ಕರ್ನಾಟಕದ ಟೈಟಲ್ ಹಾಡ್ಗೆ ನೀವು ಡಾನ್ಸ್ ಮಾಡಿ ನಮಗೆ ತೋರಿಸ್ಬೇಕು. ಓಕೆ, ನಿಮಗದು ನೀರ್ ಕುಡ್ದಷ್ಟು ಹಾಡು ಹಾಕಿ ಆಗುತ್ತೆ. ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಾಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ವಾವ್ 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 ವಾವ್, ಬರೀ ಒಂದು ವಾವ್ ಸಾಕಾಗೋದಿಲ್ಲ ನೋಡಿ. ಎಂತ ಉತ್ತಮವಾಗಿರುವಂತ ಕಲಾವಿದೆ ನೀವು ಅಂದ್ರೆ ಎದ್ದು ನಿಂತು ಡಾನ್ಸ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ನಿಮ್ಮ ಎಕ್ಸ್ಪ್ರೆಷನ್ಸ್ ನಲ್ಲಿ ಕೂತಿರುವಂತ ಸ್ಥಳದಲ್ಲೇ ಆಹಾ ಅದ್ಭುತವಾಗಿ ಮಾಡಿದ್ರಿ. ಶುಭೋದಯ ಕರ್ನಾಟಕ ಗೀತೆ ನಮ್ಮ ಟೈಟಲ್ ಟ್ರ್ಯಾಕ್ ಇಡೀ ಮನೆಯಲ್ಲೂ ಜನಪ್ರಿಯವಾಗಿದೆ. ಅದಕ್ಕೆ ಮತ್ತಷ್ಟು ಮೆರುಗನ್ನ ನೀವು ನೀಡಿದ್ರಿ, ಅದ್ಭುತ. ಥ್ಯಾಂಕ್ ಯು. ಇನ್ನು ಡಾನ್ಸ್ ಮಾಡಿದ್ರಿ, ಇವಾಗ ಅದೇ ನಿಟ್ಟಿನಲ್ಲಿ ನಿಮ್ಮ ಸಾಕಷ್ಟು ತುಂಬಾ ಸ್ಟೂಡೆಂಟ್ಸ್ ಡಾನ್ಸ್ ನಿಮ್ಮ ಹತ್ರ ಅಭ್ಯಾಸ ಮಾಡ್ತಾ ಇದ್ದಾರೆ. ನಿಮ್ಮ ತರಗತಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹಂಚ್ಕೊಳ್ಳಿ. ಯಾವಾಗ ನೀವು ಈ ಒಂದು ಶಾಲೆಯನ್ನ ಪ್ರಾರಂಭ ಮಾಡಿದ್ರಿ ಅದ್ರ ಬಗ್ಗೆ? ನೃತ್ಯ ಹೇಳ್ಕೊಡ್ಲಿಕ್ಕೆ ಶುರು ಮಾಡಿದಾಗ ಆಗ್ಲೇ ಮಾತಿನ ಮಧ್ಯದಲ್ಲಿ ಹೇಳಿದ್ದೆ, ನಾನು 6ನೇ ಕ್ಲಾಸಲ್ಲಿ ಇದ್ದಾಗ ಮಡಿಕೇರಿಯಲ್ಲಿ ಕ್ಲಾಸ್ ಮಾಡ್ತಾ ಇದ್ದೆ. ಅದಾದ ನಂತರ ಸುಳ್ಯದಲ್ಲಿ ಪ್ರಾರಂಭ ಮಾಡಿದೆ. ಅಲ್ಲ ಒಂದು ನಾದ ನೃತ್ಯ ಅನ್ನೋ ಸಂಸ್ಥೆಯಲ್ಲಿ ಹೇಳ್ಕೊಡ್ತಾ ಇದ್ದೆ. ಅಲ್ಲಿ ಒಂದು 106 ಜನ ಸ್ಟೂಡೆಂಟ್ಸ್ ಇದ್ರು. ಕಲಿಯುವಿಕೆಗೆ ಎಂತ ಹಪಹಪಿಕೆ ಇತ್ತು ಆ ಹಳ್ಳಿ ಗಾಡಲ್ಲಿ ಅಂದ್ರೆ, ವಾರಕ್ಕೊಂದು ದಿನ ಕ್ಲಾಸ್ ತಗೊಳ್ತಿದ್ದೆ. ಕಿಲೋಮೀಟರ್ ಗಟ್ಲೆ ನಡಿಬೇಕಾಗ್ತಿತ್ತು ಆಗ ಮಕ್ಕಳು. ಬರೋ 2-3 ಬಸ್ ಹಿಡಿಯೋದಕ್ಕೋಸ್ಕರ ನಡ್ಕೊಂಡ್ ಬಂದು ಬಸ್ಸಲ್ಲಿ ಬಂದು ಖಂಡಿತವಾಗ್ಲೂ ನನ್ನ ಸ್ಟೂಡೆಂಟ್ಸ್ ಏನಾದ್ರು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಒಂದಂತೂ ಸತ್ಯ ಹೇಳಲೇಬೇಕು,
ಆ ಮಕ್ಕಳಿಗಿದ್ದ ಹಪಹಪಿಕೆ ಈಗಿನ ಮಕ್ಕಳಲ್ಲಿ ನನಗೆ ಕಾಣಿಸ್ತಿಲ್ಲ. ಯಾಕಂದ್ರೆ ಸ್ವಲ್ಪ ಈಸಿ ಆಗಿದೆ. ಅಪ್ಪ ಅಮ್ಮ ಕ್ಲಾಸ್ ವರ್ಗೂ ಡ್ರಾಪ್ ಮಾಡ್ತಾರೆ. ಇವತ್ತು ಕಲೀಲಿಲ್ಲ ಅಂದ್ರೆ ವಾರದಲ್ಲಿ ಇನ್ನೊಂದು ಕ್ಲಾಸ್ ಇದೆ. ಸೊ ಕಂಪೇರ್ ಮಾಡೋದಕ್ಕೆ ಇಷ್ಟಪಡಲ್ಲ. ಅವರವರ ಬದುಕಿನ ಹೋಗ ಒಂದೊಂದು ರೀತಿ ನೀವ್ ಹೇಳೋದ್ ನಿಜ. ಎಲ್ಲಿ ನಮಗೆ ಸುಲಭವಾಗಿ ಸಿಗಲ್ಲ ಅಂತ ಇರುತ್ತಲ್ಲ, ಅಲ್ಲಿ ಇರುವಂತಹ ಆಸಕ್ತಿ ಮತ್ತೆ ಅಲ್ಲಿ ಕಲಿಬೇಕನ್ನುವಂತ ಹಪಹಪಿತನವನ್ನ ಜಾಸ್ತಿ ನಾವು ಕಾಣಬಹುದು ಅಂತ ಹೇಳಿ ಅದನ್ನ ಮತ್ತಷ್ಟು ನೋಡಕ್ ಆಸೆ ಪಡ್ತೀನಿ ಅನ್ನೋ ಒಂದು ನಿಟ್ಟಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ನಂತರ ಬೆಂಗಳೂರಿಗೆ ಬಂದು ಒಂದಷ್ಟು ವರ್ಷ ಕ್ಲಾಸ್ ಮಾಡಕ್ ಆಗ್ಲಿಲ್ಲ. ನಮ್ಮದೇ ಹುಡುಕಾಟದಲ್ಲಿದ್ವಿ, ಮತ್ತೊಂದು ಸ್ವಂತ ನೆಲೆ ಅಂತ ಆಗಿರ್ಲಿಲ್ಲ. ಎಲ್ಲ ಆಗಿ ಅಷ್ಟರಲ್ಲಿ ನಾನು ಟಿವಿ ಸಿನಿಮಾ ಅಂತ ಕಳೆದು ಹೋಗಿದ್ದೆ ಒಂದಷ್ಟು ವರ್ಷಗಳು. ಈಗ ಒಂದು 4 ವರ್ಷದಿಂದ ಧೀಮಹಿ ಅಂತ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿದೀನಿ. ನಾನು 2 ಕಡೆ ಕ್ಲಾಸಸ್ ಮಾಡ್ತೀನಿ. ಒಂದು ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ, ಇನ್ನೊಂದು ನನ್ನ ಮನೆಯಲ್ಲೇ ಮೇಲೆ ಒಂದು ಸುಂದರವಾದ ಸ್ಟುಡಿಯೋನ ನಿರ್ಮಾಣ ಮಾಡ್ಕೊಂಡಿದೀವಿ ಈಗ. ಸೊ ಒಟ್ಟು ಒಂದು 65 ಮಕ್ಕಳು ನನ್ನ ಹತ್ರ ಕಲಿತಾ ಇದ್ದಾರೆ, ನನ್ನ ಮುದ್ದು ಮಕ್ಕಳು. ಬಹುಶಃ ಪ್ರತಿ ಸಂಜೆಯೂ ತುಂಬಾ ಸಂತೋಷದಿಂದ ಇರುವಂತಹ ಸಂದರ್ಭ. 65 ಹೆಣ್ಣು ಮಕ್ಕಳನ್ನ ನಾನು ಮಾತಾಡಿಸ್ತೀನಿ ಪ್ರತಿದಿನ ಅಂತ ಆದ್ರೆ, ಒಬ್ರತ್ರ ಮಾತಾಡಿದ್ರೇನೆ ಇಡೀ ದಿನ ಯೋಚನೆ ಮಾಡ್ತೀವಿ. ಅಂತದ್ರಲ್ಲಿ 65 ಬೇರೆ 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 ಥಾಟ್ ಪ್ರಾಸೆಸ್ ಇರೋ ಮಕ್ಕಳು. ಎಷ್ಟು ಕಲಿತಾ ಹೋಗ್ತಿದ್ದೀನಿ ನಾನು ಈ ಮಕ್ಕಳ ಜೊತೆ. ಅಂಡ್ ನನ್ನ ಧೀಮಹಿಯಲ್ಲಿ ನನ್ನ ಪುಟ್ಟ ಮಗುವಿಗೆ 3.25 ವರ್ಷ, ನನ್ನ ದೊಡ್ಡ ಮಗುಗೆ 56 ವರ್ಷ. ಇಷ್ಟು ನನ್ನ ಮಕ್ಕಳೇ, ನನ್ನ ಮುದ್ದಿನ ಮಕ್ಕಳೇ. ಒಂದಂತೂ ನಾನು ಡಿಸೈಡೇ ಮಾಡಿದ್ದೀನಿ, ನಾನು ಪಾಠ ಹೇಳ್ಕೊಡ್ತೀನಿ ಅಂದ್ರೆ ನನ್ನ ಸಂಸ್ಥೆಯಲ್ಲಿ ನಂದು ನೋ ಜೆಂಡರ್ ಬಾರು, ನೋ ಕಾಸ್ಟ್ ಬಾರು, ನೋ ಏಜ್ ಬಾರು. ನಾನು ಹೇಳೋದು ಖಂಡಿತವಾಗ್ಲೂ ದೇಹ ಶಕ್ತಿ ಬೇಕು. ದೇಹದ ಶಕ್ತಿಗಿಂತ ಮನಸ್ಸಿನ ಶಕ್ತಿಯನ್ನ ಜಾಸ್ತಿ ನಂಬಿದವಳು ನಾನು. ಧೀಮಹಿ ಹೆಸರಿಟ್ಟಿದ್ದೆ ಆ ಧೀ ಶಕ್ತಿ ಎಲ್ಲರಿಗೂ ಸಿಗ್ಲಿ ಅಂತ. ಸೊ 45 ವರ್ಷ 50 ವರ್ಷ ಆಗೋಗಿದೆ, ನಾನು ಕಲಿಬೋದಾ ಅಂತ ಕೇಳಿದ್ರೆ, ನಿನ್ನ ಮನಸ್ಸಿಗೆ ನೀನ್ ಡಾನ್ಸ್ ಮಾಡಬಹುದು ಅಂತ ಇದ್ರೆ ನಿನ್ನ ದೇಹ ನಿನ್ನ ಮನಸ್ಸಿನ ಮಾತನ್ನ ಕೇಳತ್ತೆ. ಖಂಡಿತ. ಎಂತ ಸೊಗಸಾದ ಮಾತನ್ನ ಹೇಳಿದ್ರಿ. ಕೆಲವರಿಗೆ ಅವಕಾಶಗಳಿರೋದಿಲ್ಲ. ಮತ್ತೊಂದು ಇನ್ನೊಂದೇನಂದ್ರೆ, ಅವರ ಒಂದ್ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಅವರು ಅಪ್ಪಣೆ ಕೊಟ್ಟಿರೋದಿಲ್ವೋ ಅಥವಾ ಸೇರ್ಸಿರೋದಿಲ್ವೋ, ನೀವ್ ಹೇಳ್ದಂಗೆ ಎಲ್ಲೋ ಬೇರೆ ಕಡೆ ಡ್ಯಾನ್ಸ್ ಕ್ಲಾಸಸ್ ಇರ್ತಾ ಇತ್ತು, ಹೋಗಕ್ ಸಾಧ್ಯವಾಗಲ್ಲ. ಅಂತ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಮನ್ಸಲ್ಲಿ ಕೊರಗಿದ್ದೇ ಇರತ್ತೆ, ನಾನು ಕಲಿಬೇಕಾಗಿತ್ತು, ಇವಾಗ ನಂಗೆ ವಯಸ್ಸಾಗಿದೆ, ಅಥವಾ ಸಣ್ಣ ಸಣ್ಣ ಮಕ್ಳ ಜೊತೆ ಹೋಗಿ ಕಲಿಯೋದು ಹೇಗೆ, ಒಂಥರ ಮುಜುಗರ ಎಲ್ಲ ಇರ್ಬೋದು. ಅಂತ ಅವ್ರಿಗೆ ನೀವು ಖಂಡಿತವಾಗ್ಲೂ ಈ ಒಂದ್ ಮಾತನ್ನ ಹೇಳಲೇಬೇಕು. ಇಲ್ಲ, ತುಂಬಾ ಸಂತೋಷವಾಗಿ ಹೇಳ್ತೀನಿ. ಕಳೆದ ವರ್ಷ ಮೊದಲನೇ ಬಾರಿಗೆ ನನ್ನ ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ತಗೊಂಡ್ರು. ನಾನು ಎಕ್ಸಾಮ್ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಹೆಚ್ಚಿನ ನಂಬಿಕೆ ಇಟ್ಟವಳಲ್ಲ. ಪ್ರತಿ ಸತಿ ನೀನ್ ಕಲಿಯೋದು, ಪ್ರತಿ ಸತಿ ನೀನ್ ಮಾಡೋದು ಒಂದು ಪರೀಕ್ಷೆ ರೂಪದಲ್ಲಿ, ಪರೀಕ್ಷೆಗೆ ಮಾಡಿದಷ್ಟೇ ನೀನು ಏಕಾಗ್ರತೆಯಿಂದ ಮಾಡಿದ್ರೆ ಒಳ್ಳೇದು ಅಂತ ಹೇಳೋಳು. ಆದ್ರೂ ಈಗಿನ ಕಾಲಕ್ಕೆ ಸರ್ಟಿಫಿಕೇಟ್ಗಳು ಅದು ಇದು ಎಲ್ಲ ಬೇಕಾಗತ್ತಲ್ಲ, ಅದನ್ನ ಬೇಡ ಅಂತ ಅಲ್ಲಗಳಿಯಕ್ಕೆ ನಾನು ಯಾರು. ಸೊ ಪರೀಕ್ಷೆ ತಗೊಂಡವರಲ್ಲಿ 10ನೇ ಕ್ಲಾಸಿನ ಹುಡುಗಿಯೂ ಇದ್ಲು, ಡಿಗ್ರಿ ಫೈನಲ್ ಸ್ಟೂಡೆಂಟು ಇದ್ಲು, PUC ಹುಡುಗಿ ಇದ್ಲು. ಅದರ ಜೊತೆಯಲ್ಲಿ ನನ್ನ 2 ಸ್ಟೂಡೆಂಟ್ಸ್, ಒಬ್ರಿಗೆ 55 ವರ್ಷ, ಇನ್ನೊಬ್ಳಿಗೆ 45 ವರ್ಷ, ಇಬ್ರು ತಗೊಂಡ್ರು. ಅಷ್ಟೂ ಜನ ಅಬೌವ್ 90% ತಗೊಂಡು ಪಾಸ್ ಆದ್ರು. ನಾನು ಪಾಠ ಮಾಡುವಾಗ ಅವರಿಗೆ ವಯಸ್ಸಿನ ಭೇದ ಅಂತರ ಇದೆ ಅನ್ನೋದನ್ನ ಅವರ ತಲೆಗೆ ಆದಷ್ಟು ಬರದೇ ಇರೋ ರೀತಿಯಲ್ಲಿ ನಾನು ಅವರನ್ನ ಹ್ಯಾಂಡಲ್ ಮಾಡ್ತೀನಿ. ಈಗ್ಲೂ ಅಷ್ಟೇ 40 ಕಳೆದಂತಹ ಒಂದು 7-8 ಜನ ಸ್ಟೂಡೆಂಟ್ಸ್ ನನಗಿದ್ದಾರೆ. ತುಂಬಾ ಮುಜುಗರದಿಂದನೇ ಬರ್ತಾರೆ, ನಾನ್ ಕಲಿಬೋದಾ ಮೇಡಮ್ ಅಂತ. ನೀವ್ 2 ಕ್ಲಾಸ್ ಬಂದು ನೋಡಿ, ಆಮೇಲೆ ಬಂದ ನಂತರ ಇನ್ನು ನಾನ್ ನಿಮ್ ಕೈಲಾಗಲ್ಲ ಬಿಟ್ಬಿಡಿ ಅಂತ ನಾನ್ ಹೇಳಕ್ಕೆ ನಂಗೆ ಅವಕಾಶ ಕೊಡಲ್ಲ ಅವ್ರು. ಬೇಕಾದ್ರೆ ನನ್ನ ಬಾಯಲ್ಲಿ ಬರೋ ಮಾತೇ ಅಲ್ಲ ಅದು. ನನಗ ತುಂಬಾ ಸಂತೋಷ ಆಗ್ತದೆ. ನೀವ್ ಹೇಳ್ದಂಗೆ ಒಬ್ರು ಸ್ಟೂಡೆಂಟ್ ಅರಂಗೇಟ್ರಮಾಗಿ ಎಷ್ಟೋ ವರ್ಷ ಆಗಿದೆ ಅಂತೆ, ಅವ್ರಿಗೆ ನೆನಪೇ ಇಲ್ಲ ಅವ್ರು ಡಾನ್ಸ್ ಮಾಡ್ತಾ ಇದ್ರು ಅನ್ನೋದು. ಈಗ ಮತ್ತೆ ಅವ್ರದನ್ನ ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಸೊ ನನ್ನ ಆಸೆ ಅದೇ, ಅದು ಡಾನ್ಸು ಸಂಗೀತ ಅನ್ನೋದು ಎಷ್ಟೋ ಜನರಿಗೆ ನಿಲುಕದ ಕುಸುಮಗಳಾಗಿತ್ತು. ನಮ್ಮ ಪ್ರೆಷರ್ ಅಲ್ಲೋ, ನಮ್ಮ ದೈನಂದಿನ ಓಟದಲ್ಲೋ ಏನೋ, ಅಂಥವ್ರಿಗೆ ಅದು ಸಿಗೋ ಹಾಗೆ ಆಗ್ಬೇಕು. ಏನ್ ದೊಡ್ಡ ಪರ್ಫಾರ್ಮ್ ಮಾಡಿ ಚಪ್ಪಾಳೆ ಗಿಟ್ಟಿಸ್ಕೊಳ್ಬೇಕಾಗಿರೋದು ಏನೂ ಇಲ್ಲ. ಅವ್ರ ಮನಸ್ಸಿಗೆ ಒಂದು ಖುಷಿ ಕೊಡತ್ತಲ್ಲ. ಖಂಡಿತ. ಇಲ್ಲ, ಬಹಳ ಒಳ್ಳೆ ಮಾತು ಹೇಳಿದ್ರಿ ನೀವು. ಅದಕ್ಕಿಂತ ಹೆಚ್ಚಾಗಿ ಬಹಳ ಮುದ್ದಾದಂತ ಇನ್ನೊಂದು ಮಾತು ಹೇಳಿದ್ರಿ. ಅದೇನು ಅಂತಂದ್ರೆ, ಈ ಎಕ್ಸಾಮ್ಸ್ ಅವು ಇವು ಸರ್ಟಿಫಿಕೇಟ್ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಂತ. ಈಗ ಎಕ್ಸಾಮ್ ಮೂಮೆಂಟ್ ಅಲ್ಲಿ ಪ್ರತಿಯೊಬ್ರು ಇದ್ದಾರೆ, ವಿದ್ಯಾರ್ಥಿಗಳಲ್ಲ, ಅವ್ರ ಅಮ್ಮಂದಿರು. ಹಾಗಾಗಿ
ಫಾರ್ ದೆಮ್ ಯು ಆರ್ ಅ ಬ್ಯಾಡ್ ಮದರ್, ಅದೇ ಬಟ್ ಯು ಆರ್ ದ ಬೆಸ್ಟ್ ಮದರ್ ಫಾರ್ ಎನಿ ಕಿಡ್. ಸೊ ನೀವು ನಿಮ್ ಮಗನ ನೋಡ್ಕೊಳ್ಳುವಂತ ರೀತಿ, ಈಗಲೂ ನಿಮ್ಮ ಮಗನ ಅಮ್ಮನ ಸಂಬಂಧ, ಹಾಗೆ ಈ ಪರೀಕ್ಷೆಗಳ ಬಗ್ಗೆ ನೀವ್ ಹೇಗೆ ನೋಡ್ತೀರಾ, ನಿಮ್ಮ ಅನಿಸಿಕೆ ಏನೋ ಅದನ್ನ ಹೇಳಿದ್ರೆ ಬಹುಶಃ ಅದು ಇನ್ಸ್ಪೈರ್ ಆಗ್ಬಹುದು ಮೊದಲಿಗೆ ಮಗನ್ ನಮ್ಮೆಲ್ಲ ಬಗ್ಗೆ ಹೇಳಿ, ಸಾಗರ್ ಕೋಟೆ ಅವ್ರ ಬಗ್ಗೆ. ಸಾಗರ್ ಕೋಟೆ ಬಗ್ಗೆ ಏನ್ ಹೇಳಿ, ಮುದ್ದು ಕಂದ ಅವನು. ಅವ್ನ್ ದೊಡ್ಡವನಾಗಿದ್ದೆ ನಮ್ಗೆ ಗೊತ್ತಾಗ್ಲಿಲ್ಲ, ಅಥವಾ ಮನೆ ಯಾವುದೇ ಒಂದು ಕೆಲ್ಸ ಅಯ್ಯೋ ಇವನಿಂದಾಗೆ ಆಗ್ಲಿಲ್ಲ ಅಂದ್ರೆ ಮನೆಗೆ ವಾಪಸ್ ಹೋಗ್ಬಿಡ್ಬೇಕು ಮಗು, ಆ ತರದ ಯಾವುದೇ ಪ್ರೆಷರ್ ಅನ್ನು ಕೊಡ್ಲಿಲ್ಲಪ್ಪ ಆ ಮಗು ನಮ್ಮಿಬ್ರಿಗೂ. ನಮ್ಮ ಇಡೀ ಫ್ಯಾಮಿಲಿಗೆ ಅವನು ಪ್ರಾಣನೇ, ಪ್ರೀತಿನೇ. ಅವನ ಪಾಡಿಗೆ ಅವನು ತುಂಬಾ ಏನು ಟ್ರಬಲ್ ಕೊಡದೆ ಇರೋ ಮಗು ಅಂತ. ಅದೇ ಅಷ್ಟೇ ಜವಾಬ್ದಾರಿ ನಾವು ತಗೊಂಡಿದೀವಿ. ನಾನು ಒಟ್ಟಿಗೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಹೆಚ್ಚು ನಾನು ಕ್ವಾಲಿಟಿ ಟೈಮ್ ಬಗ್ಗೆ ತುಂಬಾ ನಂಬಿಕೆ ಇಟ್ಟವಳು. ಇಡೀ ದಿನ ಮನೇಲಿದ್ರು ಮಾತಾಡದೇ ಇರೋ ಅಪ್ಪ ಮಕ್ಕಳು ಇರ್ಬೋದು, ಅಮ್ಮ ಮಕ್ಕಳು ಇರ್ಬೋದು. ಅದೇ ಇರೋ 10 ನಿಮಿಷದಲ್ಲಿ ಇಡೀ ದಿನದ ಮಾತುಕತೆಯನ್ನ ಮಾಡಿ ಮುಗಿಸುವಂತವ್ರು ಇರ್ಬೋದು. ನಾನು 2ನೇ ಕ್ಯಾಟಗರಿಗೆ ಸೇರಿದಂತವಳು. ಸೊ ಈಗ ಅವನೆಲ್ಲಿರ್ತಾನೆ, ಏನ್ ಮಾಡ್ತಿರ್ತಾನೆ, ಅದು ಅಪ್ಡೇಟ್ ನಮಗಿರುತ್ತೆ. ಅಪ್ಡೇಟ್ ಅಂದ್ರೆ ಅದು ಭಯದಲ್ಲಿ ಬರೋ ಅಪ್ಡೇಟ್ ಅಲ್ಲ, ಪ್ರೀತಿಯಿಂದ ಒಬ್ರಿಗೊಬ್ರು ತಿಳಿಸ್ಕೊಳ್ಳುವಂಥದ್ದು. ನಾನು ಆರಾಮಾಗಿದ್ದೀನಿ, ನೀನು ಆರಾಮಾಗಿದ್ದೀಯ ತಾನೆ. ಅಂಡ್ ಪರೀಕ್ಷೆ ವಿಚಾರ ಬಂದಾಗಂತೂ ನಾನು ಕೈ ಮುಗಿದು ಕೇಳ್ಕೊಳ್ಳೋದು, ಪರ್ಸೆಂಟೇಜ್ ಅಂತ ಮಕ್ಕಳ ಜೀವ ತಿನ್ಬೇಡಿ. ಅವ್ರು ಏನೋ ಒಂದು ರೀತಿಲಿ ಪ್ರೂವ್ ಮಾಡೇ ಮಾಡ್ತಾರೆ. ಅದು ಎಜುಕೇಶನ್ ಅನ್ನೋದನ್ನ ಹೆದರ್ಸಿ ಅವ್ರ ಮೇಲೆ ಹೇರ್ಬಿಟ್ರೆ ಅವ್ರು ತಗೊಳ್ಳೋ ಒಂದಷ್ಟು ಪರ್ಸೆಂಟ್ ತಗೊಳ್ದೇ ಇರಬಹುದು. ಆಂಗ್ಸೈಟಿ ಅಟ್ಯಾಕ್ ಆಗ್ಲೂಬಹುದು ಮಕ್ಕಳಿಗೆ, ಗೊತ್ತಿಲ್ಲ. ನಾನು ಆ ಸಿಸ್ಟಮ್ ಅಲ್ಲಿ ನಂಬಿಕೆ ಇಟ್ಕೊಂಡಿದ್ದೆ. ದೇವ್ರ ದಯದಿಂದ ಅದನ್ನ ಸರಿ ಅಂತಾನೆ ಸಾಬೀತ್ ಮಾಡಿಬಿಟ್ಟ ನನ್ ಮಗ. ನಾನು 10 ಗಂಟೆ ಆದ್ಮೇಲೆ ಓದ್ಬಾರ್ದು, ರೂಮ್ ಬಾಗ್ಲು ಬಡಿಯೋದು, ಓದ್ಬೇಡ, ಮಕ್ಳು ತರನೇ ಇರ್ಬೇಕು, ನೀನ್ ಜಾಸ್ತಿ ಓದ್ಬೇಡ ಅನ್ನೋದು. ಎಂತ ಗ್ರೇಟ್ ಮದರ್, ಪ್ಲೀಸ್ ಆಲ್ ಮೈ ಫ್ರೆಂಡ್ಸ್ ದಯವಿಟ್ಟು ಇಲ್ಲಿ ನೋಡಿ. ಆಮೇಲೆ ಡಿಫ್ರೆಂಟ್ ದಯವಿಟ್ಟು ಅಮ್ಮ ನೀನ್ ದಯವಿಟ್ಟು 10 ಗಂಟೆ ಮೇಲೆ ಬಾ ಅಮ್ಮ, ಇದು ನನ್ಗೆ ಎಕ್ಸಾಮ್ ಇದ್ದಾಗ 10 ಗಂಟೆವರೆಗೂ ಓದಕ್ ಬಿಡು ಅನ್ನೋನು. ಆಮೇಲೆ ನಾನು ಬೈತೀನಿ ಅಥವಾ ನನ್ ಕಣ್ ತಪ್ಸಿ ಬೆಳಿಗ್ಗೆ 3:30 ಎದ್ದು ಓದಿ 6 ಗಂಟೆಗೆಲ್ಲ ಮಲ್ಕೊಂಡು ಪರ್ಸೆಂಟೇಜ್ ತಗೊಳ್ಳೋದ್ರ ಬಗ್ಗೆ ನಂಬಿಕೆ ಅಲ್ಲ ನನ್ಗೆ. ಬೀಂಗ್ ಎಜುಕೇಟೆಡ್, ಕರೆಕ್ಟ್. ಒಂದು ಕ್ವೆಶ್ಚನ್ ಆನ್ಸರ್ ಅನ್ನ ಉರು ಹೊಡೆದು 90 ಮಾರ್ಕ್ ತಗೊಳ್ಳೋ ಬದಲು ಅದರಲ್ಲಿ ಏನ್ ಹೇಳ್ತು, ಆ ವಿಚಾರ ನಿನಗೆ ಎಷ್ಟು ಅರ್ಥ ಆಯ್ತು. ಯಾಕಂದ್ರೆ ನಾಳೆ ಪರ್ಸೆಂಟೇಜ್ ಯಾರು, ಅಫ್ಕೋರ್ಸ್ ಇಂಜಿನಿಯರಿಂಗ್ ಮಾಡ್ಬೇಕು, ಮೆಡಿಕಲ್ ಮಾಡ್ಬೇಕು, ಈಗ ತುಂಬಾ ಕಾಂಪಿಟೇಷನ್ ಇದೆ, ನಾನು ಅಲ್ಲ ಗಳಿಯೋದೇ ಇಲ್ಲ ಅದನ್ನ. ಆದ್ರೆ ನಾವು ಕಲಾವಿದ್ರು, ನಾವು ಬದುಕನ್ನ ಬೇರೆ ರೀತಿಲಿ ನೋಡಿದಂಥವ್ರು, ಅದು ನಮ್ಮನ್ನ ಯಾವತ್ತೂ ಕೈ ಬಿಟ್ಟು ಕೂಡ ಇಲ್ಲ. ಖಂಡಿತ. ನಾನೀಗ ಮೆಡಿಕಲ್ ಮತ್ತೆ ತಗೊಂಡಿರೋ ಸ್ಟೂಡೆಂಟ್ಸ್ಗೂ ಹೇಳ್ತೀನಿ, ನಿಮ್ ಪ್ಯಾಷನ್ ಅದು ಅಥವಾ ನಿಮ್ಮ ಪೇರೆಂಟ್ಸ್ ಕನಸು ಅಂತಾದ್ರೆ ನಿರಾಶೆ ಮಾಡ್ಬೇಡಿ. ಆದ್ರೆ ಹಾಗಂತ ನೀವು ಒಳಗೆ ಕೊರಗಬೇಡಿ. ನಿಮಗೆ ಏನ್ ಖುಷಿ ಕೊಡತ್ತೆ. ನನಗೆ ಮೆಡಿಕಲ್ ಮಾಡ್ತಿರೋ ಒಂದು ಹುಡುಗಿ ನನ್ನ ಸ್ಟೂಡೆಂಟ್ ಇದ್ದಾಳೆ, ಒಂದು ಕ್ಲಾಸ್ ಮಿಸ್ ಮಾಡಲ್ಲ ಅವಳು. ಅದೇ 3ನೇ ಕ್ಲಾಸಿನ ಮಗು ಮಿಸ್ ಮಾಡತ್ತೆ, ನಾಳೆ ಕನ್ನಡ ಟೆಸ್ಟ್ ಇದೆ ಅಂತ. ನಾನು ಹೇಳ್ತಿರ್ತೀನಿ ಅವಳು ಜೆರಾಕ್ಸ್ ಕಾಪಿ ಅವಳು ಫೋಟೋ ಜೆರಾಕ್ಸ್ ಇಟ್ಕೊಂಡು ಹೋಗು ಮನೆಗೆ ಅಂತ. ನಾನ್ ನಂಬಿದಂಥದ್ದು ಈ ತರದ ಯಾವ್ದಾದ್ರೂ ಒಂದು ಕಲೆ, ಚಿತ್ರಕಲೆ ಇರ್ಬೋದು, ಸಾಹಿತ್ಯ, ಅದರ್ ದನ್ ಎಜುಕೇಶನ್, ಯಾವುದೇ ಕ್ಷೇತ್ರದ ಒಂದು ಪುಟ್ಟ ಆಸಕ್ತಿ ಇದಕ್ಕೆ ಕಾಂಪ್ಲಿಮೆಂಟ್ ಮಾಡ್ತಾ ಹೋಗತ್ತೆ. ಅದನ್ನ ಅರ್ಥಕೊಂಡ್ರೆ ತುಂಬಾ ಒಳ್ಳೇದು ಅಂತ. ಏನು ಬೇಡ, ಬರೀ ಟಿವಿ ಕಟ್ ಆಫ್ ಮಾಡಿಸ್ಬಿಡ್ತೀವಿ, ಟಿವಿ ನೋಡಂಗಿಲ್ಲ ಮಕ್ಕಳು ಎಕ್ಸಾಮ್ ಟೈಮ್ ನಲ್ಲಿ. ಸ್ವಲ್ಪ ಮಕ್ಳ ಜವಾಬ್ದಾರಿ. ಹೇಳ್ತಾ ಇರೋದು ಒತ್ತಡ ಮಾಡೋದಕ್ಕಿಂತ ಅವ್ರನ್ನ ನಿರಾಳವಾಗಿ ಬಿಟ್ರೆ ಅವರಲ್ಲಿ ಹೆಚ್ಚಿನ ನಾವು ಇದನ್ನ ಕಾಣಬಹುದು ಬದಲಾವಣೆ. ಖಂಡಿತ. ಹಾಗಂತ ಚೆನ್ನಾಗೆ ಪಾಸ್ ಆದ, ಚೆನ್ನಾಗಿ ಡಿಸ್ಟಿಂಕ್ಷನ್ ಗಳು ತಗೊಂಡ, ಎಲ್ಲ ಆಯ್ತು. ಇವಾಗ PhD ಮಾಡ್ತಾ ಇದ್ದಾನೆ ನನ್ನ ಮಗ. ಸೊ ನನ್ನ ಮಗ ಅಲ್ಲ, ನಮ್ಮ ಮಗ PhD ಮಾಡ್ತಾ ಇದ್ದಾನೆ. ಸೊ ಮೋಸ್ಟ್ಲಿ ಎಲ್ಲೂ ಯಾವ್ದ್ರಲ್ಲೂ ನಿರಾಶೆ ಮಾಡಿಲ್ಲ. ಹಾಗಂತ ಇಲ್ಲ, ನೀವು ಈ ಮಾತು ಯಾಕೆ ನಮಗೆ ಬಹಳ ವಿಶೇಷ ಅನ್ಸುತ್ತೆ ಅನ್ನೋದಕ್ಕೆ ನಾ ಹೇಳ್ತೀನಿ ಮೇಡಮ್. ಇಂದಿನ ದಿನಗಳಲ್ಲಿ ಈ ಓದು, ಈ ಪ್ರೆಷರ್ ಅನ್ನೋದು ಹೆಚ್ಚಾಗಿ ಅಮ್ಮ ಮಕ್ಕಳ ಮಧ್ಯೆ ಅಥವಾ ಪೇರೆಂಟ್ಸ್ ಮಧ್ಯೆ ಮತ್ತೆ ಮಗುವಿನ ಮಧ್ಯೆ ಒಂದು ಬಾಂಧವ್ಯ ಮೂಡ್ತಾ ಇಲ್ಲ. ಯಾಕಂದ್ರೆ ಮಗುವಿಗೆ ಯಾವಾಗ ನನ್ನ ತಂದೆ ತಾಯಿ ನನ್ನ ಮೇಲೆ ಇಷ್ಟೊಂದು ಒತ್ತಡ ಹೇರ್ತಾರೆ ಅಂದಾಗ ಗೊತ್ತೋ ಗೊತ್ತಿಲ್ದೇನೋ ಆ ರೀತಿ ಒಂದ್ ರೀತಿ ತಾತ್ಸಾರ ಮನೋಭಾವ ಅಥವಾ ತಂದೆ ತಾಯಿ ಬಗ್ಗೆ ಒಂದ್ ಸ್ವಲ್ಪ ಅಸಮಾಧಾನ ಮಕ್ಕಳಿಗೆ ಬೆಳೀತಾ ಬೆಳೀತಾ ದೊಡ್ಡದಾಗುತ್ತೆ. ಮತ್ತೆ ಸಂಬಂಧದಲ್ಲಿ ಒಂದ್ ರೀತಿಯ ಸಣ್ಣ ಬಿರುಕನ್ನು ಕೂಡ ಉಂಟು ಮಾಡುತ್ತೆ. ಹಾಗಾಗಿ ಮಕ್ಕಳು ಬೇರೆ ದಾರಿಗಳನ್ನ ಹಿಡಿಯೋದು, ಎಲ್ಲೋ ಪ್ರೀತಿಯನ್ನ ಅರಸುವಂತದ್ದು, ಎಲ್ಲಾನು ತಂದೆ ತಾಯಿ ಮುಂದೆ ಓಪನ್ ಆಗಿ ಹೇಳದೆ ಇರೋದು, ಇದೆಲ್ಲ ಆಗ್ತಾ ಇದೆ. ಹಾಗಾಗಿ ಆ ರೀತಿಯಲ್ಲಿ ನಾವು ನಿರಾಳವಾಗಿ ಮಕ್ಕಳನ್ನ ಬಿಟ್ಟಾಗ, ಮನಸ್ಸಿಗೆ ಅವ್ರನ್ನ ನಾವು ಹಚ್ಕೊಂಡಾಗ, ಪ್ರೀತಿಯಿಂದ ಅವ್ರನ್ನ ಮಾತಾಡಿಸಿದಾಗ ಅವ್ರ ಕೊಡುಗೆ ಜಾಸ್ತಿ ಇರುತ್ತೆ. ಖಂಡಿತ. ಅಂಡರ್ಸ್ಟ್ಯಾಂಡಿಂಗೇ ಬೇರೆ. ಒಂದು ಮಕ್ಕಳಿಗೆ ಕೊಡಬೇಕಾಗಿರೋದು ಕಂಪ್ಲೀಟ್ ಆದ ಮಾನಸಿಕ ಧೈರ್ಯ, ನಾವು ಸೆಕ್ಯೂರಿಟಿ. ನಿನ್ಗೆ ಪ್ರಪಂಚದಲ್ಲಿ ಏನೇ ಆದ್ರೂ ಮನೆಗ್ ಬಂದಾಗ ಅಥವಾ ಎಲ್ಲೇ ಇದ್ದಾಗ ನಿನ್ನ ಬ್ಯಾಕಿಂಗ್ಗೆ ನಾವು ಇಡೀ ಫ್ಯಾಮಿಲಿ ಇದ್ದೀವಿ ಅನ್ನೋ ಒಂದು ಧೈರ್ಯ. ನೀನ್ 90% ತಗೊಂಡ್ರೇನೆ ನೀನ್ ಸಕ್ಸಸ್ಫುಲ್, ಅಲ್ದಿದ್ರೆ ನೀನ್ ವೇಸ್ಟ್.
ಆ ತರ ಪ್ರೆಷರ್ ಕೊಟ್ಟು ಕೊಟ್ಟು ಅವ್ರಿಗೆ ಗೊತ್ತಿರೋದಿಲ್ಲ ಪಾಪ, ಯಾಕೆ ಓದ್ಬೇಕು, ನಾನು ಏನ್ ಮಾಡಕ್ ಓದ್ಬೇಕು. ಅವರಲ್ಲಿ ಆ ಹುರುಪು ಮೂಡಿಸಿ ಅದನ್ನ ಮಾಡಿದ್ರೆ ಓಕೆ. 2ನೇ ಕ್ಲಾಸ್ ಮಗು 3 ಹೊತ್ತು ಟ್ಯೂಷನ್ಗೆ ಹೋಗುತ್ತೆ. ನೋಡಿ ಏನ್ ಅವಶ್ಯಕತೆ ಅಂತ ಅನ್ಸುತ್ತಲ್ಲ. ನಾನೇ ಮೊನ್ನೆ ಎದುರಿಸ್ತಾ ಇದ್ದೆ ಒಂದ್ ಮಗುಗೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ಲಿಲ್ವಾ, ಇರೋ ಟ್ಯೂಷನ್ ಟೀಚರ್ನ ಕರಿತೀನಿ ಅಂತ. ಅಂದ್ರೆ ಅದಕ್ಕೆ ಇಷ್ಟ ಇಲ್ಲ ಹೋಗಕ್ಕೆ. ಸೊ ಅದು ಒಂದೊಂದ್ ಸತಿ ಹೆಂಗ್ ಪ್ರೆಷರ್ ಆಗತ್ತೆ ಅಲ್ಲ. ಖಂಡಿತ ನೀವು ಆಯ್ತು ಇಷ್ಟು ಸುಲಭವಾಗಿ ಹೇಳ್ತಿರಲ್ಲ, ನೀವು ಕರೆದ್ ಕೆಲ್ಸ ಕೊಟ್ಬಿಡ್ತೀರಾ ನನ್ ಮಕ್ಳಿಗೆ ಅಂತ ಯಾರು ಕೇಳಿದ್ರೆ ನನ್ನ ಹತ್ರ ಉತ್ತರ ಇಲ್ಲ. ನನ್ನ ಹತ್ರ ಉತ್ತರ ಇಲ್ಲ. ನೀವ್ ಹೇಳ್ತಾ ಇದ್ರೆ ಒಬ್ಬ ಎಕ್ಸ್ಪರ್ಟ್ ಮಗನಕ್ಕಿಂತ ಒಬ್ಬ ಹಂಬಲ್ ಆಗಿರುವಂತಹ ವ್ಯಕ್ತಿ, ಒಬ್ಬ ಒಳ್ಳೆ ಸಿಟಿಸನ್, ಒಬ್ಬ ಹಂಬಲ್ ಆಗಿರುವಂತಹ ಮಗುನ ನಾವ್ ಈ ಸಮಾಜಕ್ಕೆ ಕೊಡ್ಬೇಕು ಅಂತ ಹೇಳ್ತಿದ್ದೀರಿ. ನಿಮ್ಮ ಒಂದು ನೃತ್ಯ ಶಾಲೆ ಆಗಿರ್ಬೋದು, ನಿಮ್ಮ ಒಂದು ರಂಗಮಂಚದ ಒಂದು ನಾಟಕಗಳಾಗಿರ್ಬೋದು, ಹಾಗೆ ಸಂಗೀತವನ್ನು ಕೂಡ ಆಗಾಗ ಅಭ್ಯಾಸ ಮಾಡ್ತಿರ್ತೀರಾ ಹೇಗೆ? ಸೊ ಯೋಜನೆಗಳ ಬಗ್ಗೆ, ಹಾಗೆ ನಿಮ್ಮ ಆಕ್ಟಿಂಗ್ ಬಗ್ಗೆ, ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಬೇಕು. ತುಂಬಾ ವರ್ಷ ಬರೀ ಧಾರಾವಾಹಿಗಳಲ್ಲೇ ಕಳೆದು ಹೋಗಿದ್ದೆ. ಮಧ್ಯೆ ಒಂದು 4-5 ಸಿನಿಮಾ ಮಾಡಿದ್ದೆ. ಅದು ನನ್ನ ಪುಣ್ಯ, ಒಳ್ಳೊಳ್ಳೆ ನಿರ್ದೇಶಕರ ಜೊತೆ ಕೆಲಸ ಮಾಡುವಂತ ಇದು ಸಿಕ್ತು. ಪಿ ಶೇಷಾದ್ರಿ ಅವ್ರ ಜೊತೆ, TN ಸೀತಾರಾಮ್ ಸರ್ ಜೊತೆ, ಅಶೋಕ್ ಕಶ್ಯಪ್ ಅವರ ಜೊತೆ, ಬಿ ಸುರೇಶ್ ಅವ್ರ ಜೊತೆ ಸಿನಿಮಾಗಳು ಸಾಕಷ್ಟು. ಅದಾದ ನಂತರ ಸ್ವಲ್ಪ ಬೇರೆ ಯಾವ್ದು ಮಾಡೋದಕ್ಕೆ ಪುರ್ಸೋತಾಗ್ತಿರ್ಲಿಲ್ಲ. ಅದೇ ನಾನು ಭರತನಾಟ್ಯ ತರಗತಿಗಳನ್ನು ಕೂಡ ಶುರು ಮಾಡಿರ್ಲಿಲ್ಲ, ಸೀರಿಯಲ್ಸ್ ಅಲ್ಲೇ. ಬಟ್ ಅದಕ್ಕೆ ಯಾವುದೇ ರೀತಿಯ ಪಶ್ಚಾತ್ತಾಪ ಇಲ್ಲ ನನಗೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ನಾಟ್ಯ ಮಾಡೋದು ಸ್ವಲ್ಪ ಕಷ್ಟವೂ ಇತ್ತು. ಯಾಕಂದ್ರೆ ನಾನು ತುಂಬಾ ದಪ್ಪ ಆಗ್ಬಿಟ್ಟಿದ್ದೆ. ಸ್ವಲ್ಪ ನಂದೇ ಮಿಸ್ಟೇಕ್, ಅದು ನಂದೇ ಏನೋ ಸಂದರ್ಭಗಳು ಬಂದು ಹೋಗುತ್ತೆ ಬದುಕಲ್ಲಿ ಕೆಲವೊಮ್ಮೆ. ಆವಾಗ ನೃತ್ಯ ಮಾಡೋದು ಸ್ವಲ್ಪ ಕಷ್ಟವೇ ಇತ್ತೇನೋ. ಆ ಸಂದರ್ಭದಲ್ಲಿ ಸಾಕಷ್ಟು ಧಾರಾವಾಹಿಗಳನ್ನ ಮಾಡಿದೆ. ನನ್ನ ಮನಸ್ಸಿಗೆ ತುಂಬಾ ನೆಮ್ಮದಿ ಕೊಟ್ಟಂತದ್ದು, ತುಂಬಾ ಒಳ್ಳೆ ಹೆಸರನ್ನ ನನಗೆ ಕೊಟ್ಟಂತದ್ದು ಸೀತಾರಾಮ್ ಸರ್ ಅವರ ಮುಕ್ತದ ಶಾಂಭವಿ ಪಾತ್ರ. ಎಷ್ಟೋ ವರ್ಷ ನಾನು ಶಾಂಭವಿ ಅಂತಾನೆ ಸಿಗ್ನೇಚರ್ ಹಾಕ್ತಿದ್ದೆ. ನನಗೆ ಸೀತಾ ಅಂತ ಹೆಸರು ಸಿಗ್ನೇಚರ್ ಹಾಕೋದು ಮರ್ತು ಹೋಗಿತ್ತು. ಅದೇ ಹೇಳಿದ್ನಲ್ಲ ಆಗ, ನಾನು ವೈದೇಹಿ ಅಮ್ಮ ಮತ್ತೆ ಸೀತಾರಾಮ್ ಸರ್ 2 ಪಾತ್ರಗಳನ್ನ ಮಾಡ್ತಾ ಮಾಡ್ತಾ ನಾನು ಒಬ್ಬ ವ್ಯಕ್ತಿಯಾಗಿ ಕೂಡ ಬದಲಾಗ್ತಾ ಹೋದಂಥದ್ದು. ಅದಾದ ನಂತರ ಕೆಲವೆಲ್ಲ ಸಿನಿಮಾಗಳು ಮಾಡಿದ್ದೆ. ಈಗ ಸ್ವಲ್ಪ ಮಟ್ಟ ಒಂದಷ್ಟು 30-35 ಧಾರಾವಾಹಿಗಳಾಯ್ತು, ಒಳ್ಳೊಳ್ಳೆ ಧಾರಾವಾಹಿಗಳ. ನಂದ ಗೋಕುಲ, ನಾಲ್ಕು ತಂತಿ, ರಾಧಾ ಕಲ್ಯಾಣ, ಚಿಟ್ಟೆ ಹೆಜ್ಜೆ, ವಿನು ಬಳಂಜ ಅವರ ಒಳ್ಳೊಳ್ಳೆ ಧಾರಾವಾಹಿಗಳು, ಪಿ ಶೇಷಾದ್ರಿ ಅವರದ್ದು ಎಲ್ಲ. ಸಾಧಾರಣ ನಾನು ತುಂಬಾ ಪುಣ್ಯವಂತೆ. ಆದಷ್ಟು ಕನ್ನಡದ ಒಳ್ಳೊಳ್ಳೆ ನಿರ್ದೇಶಕರ ಜೊತೆ ಕೆಲಸ ಮಾಡಿದೀನಿ. ಅವರಿಂದ ಸಾಕಷ್ಟು ಕಲ್ತ್ಕೊಂಡಿದ್ದೀನಿ. ಈ ವೇದಿಕೆ ಮೂಲಕ ನಿಜವಾಗ್ಲೂ ಅವರಿಗೆಲ್ಲ ಒಂದು ಶಿರಬಾಗಿ ನಮನವನ್ನ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ಈಗ ಸದ್ಯದ ಮಟ್ಟಿಗೆ ಧಾರಾವಾಹಿಗಳಿಗೆ ಒಂದು ಬ್ರೇಕ್ ಅನ್ನ ಹಾಕಿದ್ದೀನಿ ನಾನು. ಯಾಕಂದ್ರೆ ಕ್ಲಾಸಸ್ಸೇ ಆಗತ್ತೆ ನನಗೆ. ವಾರದಲ್ಲಿ 4 ದಿನ ನಾನು ಮಕ್ಕಳ ಜೊತೆನೆ ಇರ್ತೀನಿ, ಕ್ಲಾಸಸ್ ಮಾಡ್ತೀನಿ. ಆದಷ್ಟು ನಾನೇ ಇರ್ತೀನಿ. ಯಾಕಂದ್ರೆ ಅಮ್ಮ ಮಾಡೋ ಅಡುಗೆನ ನಾವ್ ಹೇಗ್ ಡೈರೆಕ್ಟ್ ಆಗಿ ಕಲ್ತ್ಕೋಬೇಕು, ಹಾಗೆ ನನ್ನ ಸ್ಟೈಲು ನಾನೇನ್ ಹೇಳ್ತೀನಿ ಅದನ್ನ ನನ್ನಿಂದಲೇ ಅದು ಅವ್ರಿಗೆ ರವಾನೆ ಆಗ್ಬೇಕು. ನಾನು ಇಲ್ಲದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನನ್ನ ಸೀನಿಯರ್ ಸ್ಟೂಡೆಂಟ್ಸ್ ನನಗೆ ಹೆಲ್ಪ್ ಮಾಡ್ತಾರೆ, ತಗೊಳ್ತಾರೆ. ಅದೇನೇ ಇದ್ರು ನನಗೆ ನೆಮ್ಮದಿ ಇರೋದಿಲ್ಲ ಮಕ್ಕಳನ್ನ ನೋಡ್ದಿದ್ರೆ. ಅದು ಅವ್ರಿಗೂ ಕೂಡ, ಮಕ್ಳಿಗೂ ಕೂಡ ನಮ್ಮ ಗುರುಗಳಿಲ್ಲ ಅನ್ನೋ ಒಂದು ಬೇಜಾರು ಕೂಡ ಆಗ್ಬಿಡತ್ತೆ. ಹಾಗಂತ ಪಾಪ ಅಡ್ಜಸ್ಟ್ ಮಾಡ್ತಾರೆ, ಸ್ವಲ್ಪ ಸಪ್ಪಗಾಗ್ತಾರೆ. ನಾನಿಲ್ಲ, ಇವತ್ತು ಅಕ್ಕ ಇಲ್ಲ ಅಂದ್ರೆ ಸ್ವಲ್ಪ ಸಪ್ಪಗಾಗ್ತಾರೆ, ದಟ್ ಇಸ್ ಫೈನ್. ಅದಾಗಿ ಇವಾಗ ಒಂದಷ್ಟು ಸಿನಿಮಾಗಳು ನನ್ಗೆ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳನ್ನ. ಆದ್ರೆ ಒಂದು ಕೊರಗಿದೆ, ಕನ್ನಡದಲ್ಲಿ ನನಗೆ ಆತರ ಚಾಲೆಂಜಿಂಗ್ ಆದ ಒಬ್ಬ ಕಲಾವಿದೆಯಾಗಿ ನಾನು ಟಿಪಿಕಲ್ ಸಿದ್ಧ ಸೂತ್ರದ ಭಾಷೆಯ ಚಾಲೆಂಜಿಂಗಿಗೆ ಬರ್ತಾ ಇಲ್ಲ. ನಿಜವಾಗಿ ಒಬ್ಬ ರಂಗಭೂಮಿ ಕಲಾವಿದೆಯಾಗಿ, ನೃತ್ಯ ಕಲಾವಿದೆಯಾಗಿ ನನಗೆ ಒಂದು ಚಾಲೆಂಜ್ ಕೊಡುವಂತಹ ಪಾತ್ರಗಳು ಕನ್ನಡದಲ್ಲಿ ನನಗೆ ಯಾಕೋ ಇನ್ನೂ ಮಾಡಕ್ ಸಿಕ್ಕಿಲ್ಲ. ಅದರ ಬಗ್ಗೆ ಸ್ವಲ್ಪ ಬೇಜಾರಿದೆ. ಅದು ನೋಡೋಣ. ನೀವು ತುಳು ಚಿತ್ರದ ಬಗ್ಗೆ ಹೇಳಿ. ಹೌದು, ತುಳು ಅದಕ್ಕೆ ಬರ್ತಾ ಇದೀನಿ. ಕನ್ನಡದಲ್ಲಿ ಸಿಕ್ಕಿಲ್ಲ, ಆದ್ರೆ ತುಳುವಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದೆ. ಮದಿಪು ಅನ್ನೋ ಚಿತ್ರ ನೀವಾಗ ನನ್ನ ಫುಟೇಜ್ ಹಾಕುವಾಗ ತೋರಿಸಿದ್ರಿ, ಒಂದಷ್ಟು ಶಾರ್ಟ್ಸ್ ಬಂತು. ಅದೆಲ್ಲವೂ ಮದಿಪು ಅನ್ನೋ ಚಿತ್ರದ್ದು. ಅದಕ್ಕೆ ಹೋದ ವರ್ಷ ನ್ಯಾಷನಲ್ ಅವಾರ್ಡ್ ಬಂದಿತ್ತು. ನನಗೆ ತುಂಬಾ ಸಂತೋಷವನ್ನ ಕೊಟ್ಟಂತ. ನಾವು ಒಂಥರ ಒಂದು ನಮ್ಮನ್ನ ಹುಚ್ಚು ಅಂತ ಕರಿತಿರೋ, ಅದನ್ನ ಏನಂತ ಕರಿತಿರೋ ಗೊತ್ತಿಲ್ಲ. ನಾನು ಒಂದು ಪಾತ್ರ ಮಾಡ್ಬೇಕು ಅಂತ ಅದರ ಎಷ್ಟು ಆಳಕ್ಕೆ ಇಳಿದು ಬಿಡ್ತೀನಿ ಅಂದ್ರೆ, ನಾನು ಅದರಲ್ಲಿ ಒಂದು ಮುಸ್ಲಿಂ ಹೆಣ್ಣು ಮಗಳ ಪಾತ್ರ ಮಾಡ್ಬೇಕಾಗಿತ್ತು. ಅದರಲ್ಲಿ ಈ ಬ್ಯಾರಿ ಹೆಣ್ಣು ಮಕ್ಕಳು ಅಂದ್ರೆ ದಕ್ಷಿಣ ಕನ್ನಡ, ಕಾಸರಗೋಡು ಆ ಇಲ್ಲಿಯ ಹೆಣ್ಣು, ಅದಕ್ಕೆ ಅಲಿಕಾತ್ ಜುಮ್ಕಿ ಅಂತ ಹೇಳ್ತಾರೆ. ಅದು ನಿಮಗೆ ಆರ್ಟಿಫಿಷಿಯಲ್ ಬರಲ್ಲ, ಅದನ್ನ ನೀವು ಚುಚ್ಚಿಸ್ಕೊಳ್ಳೇಬೇಕು. ನನಗೆ ಆ ಪಾತ್ರ ನೀನು ಮಾಡ್ತೀಯ ಅಂತ ಹೇಳಿದ ತಕ್ಷಣ ನಾನು ಮಾಡಿದ ಕೆಲಸ ಹೋಗಿ ಕಂಬದ ತರ ನಿಂತ್ಕೊಂಡು 8 ಗನ್ ಶಾಟ್ ಅನ್ನ ಒಟ್ಟಿಗೆ ಹೊಡ್ಸ್ಕೊಂಡ್ ಬಂದಿದ್ದೆ.
8 ಗನ್ ಶಾಟ್ ಅದ್ರಲ್ಲಿ ಕಾಣುವಂಥದ್ದು ನಾನು ನಿಜವಾಗಿಯೂ ಹಾಕೊಂಡಂಥದ್ದು. ಅದು ಫಿಸಿಕಲ್ ಪೇನ್ ಜೊತೆ ನಾನು ಹೇಳ್ತಿರೋದು ಕಲಾವಿದರ ಬದುಕು ನೋಡೋದಕ್ಕೆ ಕೆಲವು ಸತಿ ಸುಂದರ ಅಷ್ಟೇ. ಅದು ಏನ್ ಅನುಭವಿಸ್ತೀವಿ ಒಂದು ಪಾತ್ರದ ನೈಜತೆಯನ್ನ ತರೋದಕ್ಕೋಸ್ಕರ ಅಂದ್ರೆ ನಾನು ಆ ತರದ ಕಲಾವಿದೆ. ನನ್ಗೆ ನೋಡೋಣ ಮಾಡೋಣ ಉಡಾಫೆ ನನಗೆ ಆಗೋದೇ ಇಲ್ಲ. ಕೆಲಸದ ವಿಚಾರ ಬಂದಾಗ್ಲೂ ಅಷ್ಟೇ ನಾನು ತುಂಬಾ ಡೆಡಿಕೇಟೆಡ್ ಅಂಡ್ ತುಂಬಾ ಪ್ರೊಫೆಷನಲ್. ಅದನ್ನ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಸೆಟ್ ಒಳಗೆ ಹೋದ ನಂತರ ನನ್ನ ಗಮನ ಸೀನ್ ಪೇಪರ್ ಮೇಲೆ ಇರುತ್ತೆ. ಏನಾಗತ್ತೆ ನಾನು ಸಾಧಾರಣ ನನ್ನ ಕೈಲಿ ತುಂಬಾ ಅಸಿಸ್ಟೆಂಟ್ ಡೈರೆಕ್ಟರ್ ಹುಡುಗರುಗಳು ಬೈಸ್ಕೊಂಡಿದ್ದಾರೆ. ಹೋಗಿ ಸೀನ್ ಪೇಪರ್ ಕೊಡೋ ಇವತ್ತಿಂದು ಅಂದ್ರೆ ಬರೀ ನನ್ ಸೀನ್ ಅಷ್ಟೇ ಕೊಡ್ತಾರೆ. ಅಲ್ಲ ಇದ್ರ ಹಿಂದೆ ಏನಾಗಿರುತ್ತೆ ಮುಂದೆ ನಿಮ್ ಸೀನ್ ಪೇಪರ್ ಮಾತ್ರ ನಿಮ್ಗೆ ಇಷ್ಟ ಅನ್ಕೊಂಡ್ ಕೊಟ್ಟೆ ಮೇಡಮ್. ಇಲ್ಲಪ್ಪ ನನ್ ಕಥೆ ಏನು ಅಂತ ಕೇಳಕ್ ಇಷ್ಟ, ಅದರಲ್ಲಿ ನನ್ನ ಪಾತ್ರ ಏನು, ಇವತ್ತೇನೇನ್ ಶೂಟ್ ಮಾಡ್ತೀರಾ, ಕಥೆ ಏನಾಗಿರುತ್ತೆ, ನಾನು ಎಲ್ಲಿಂದ ನೀವು ಬರ್ತೀರಿ ಅಂತಿರುತ್ತೆ, ಎಲ್ಲಿಂದ ಬರ್ತೀನಿ, ನನ್ನ ಮನಸ್ಥಿತಿ ಏನಿರುತ್ತಾಗ, ಖುಷಿಯಿಂದ ಬರ್ತೀನೋ, ನಾನು ಆ ತರದ ಒಂದು ಒಳಹೊಗ್ಗಿ ಮಾಡುವಂತಹ ಒಬ್ಬ ಕಲಾವಿದ. ನನಗೆ ಅದು ಇಷ್ಟ. ಆದ್ರೆ ನಾನೇನೋ ನನ್ನ ದೊಡ್ಡಸ್ತಿಕೆ ಅಂತ ಹೇಳ್ಕೊತಿಲ್ಲ, ನಾನೇನೋ ನನ್ನ ಗ್ರೇಟ್ನೆಸ್ ಅಂತ ಹೇಳ್ಕೊತಿಲ್ಲ. ನಾನೊಬ್ಬ ಪ್ರಾಮಾಣಿಕ ಕಲಾವಿದೆ. ಹಾಗಾಗಿ ಆ ಪ್ರಾಮಾಣಿಕತೆಗೆ ಇಂಬು ಕೊಡುವಂತಹ ಕೆಲವು ಪಾತ್ರಗಳು ಖಂಡಿತವಾಗೂ ಸಿಕ್ಕಿದೆ. ಅದು ಮದಿಪೂಲಿ ನಾನು ಫಾತಿಮಾ ಅನ್ನೋ ಪಾತ್ರ ಮಾಡಿದ್ದೆ. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಚೇತನ್ ಮುಂಡಾಡಿ ಅಂತ. ನಾನು ಇಂಡಸ್ಟ್ರಿಗೆ ಬಂದಾಗ ಅವನು ಸೆಟ್ ಹುಡುಗ ಆಗಿದ್ದ. ನನ್ನ ಕಣ್ಣು ಮುಂದೆ ಬೆಳೆದು ನನ್ನ ಕಣ್ಣು ಮುಂದೆನೆ ಹೋಗಿ ನ್ಯಾಷನಲ್ ಅವಾರ್ಡ್ ತಗೊಂಡ್ ಬಂದಾಗ ನನಗಾದ ಹೆಮ್ಮೆ ಅಷ್ಟಿಷ್ಟ ಅಲ್ಲ. ಸಾಕಷ್ಟು ಕಷ್ಟನೂ ಪಟ್ವಿ. ಹೇಳತಿರದ ಕಷ್ಟ. ದಕ್ಷಿಣ ಕನ್ನಡದ ಆ ಶೆಖೆಯಲ್ಲಿ 15 ದಿವಸಕ್ಕೆ ಅಂತ ಹೋಗಿ 25 ದಿವಸಗಳಾಗಿ ಶೂಟಿಂಗು. ಆ ಸಂದರ್ಭದಲ್ಲಿ ಮಗನನ್ನ ಬಿಟ್ಟು ಮನೆಯನ್ನ ಬಿಟ್ಟು ದೂರ ಇದ್ದಂತ ಸಂದರ್ಭ. ಅಲ್ಲೆಲ್ಲೋ ನನಗೆ ಬೇಜಾರಾಗ್ತದೆ ಅಂತ ಗೊತ್ತಾಗ ಪಾಪ ಊರಿಂದ ನನ್ನ ಅತ್ತೆ ನನ್ನ ನಾದಿನಿ ಎಲ್ಲ ಬಂದು ನನ್ನನ್ನು ವಿಸಿಟ್ ಮಾಡ್ಕೊಂಡು ಎಲ್ಲ ಹೋಗಿದ್ರು. ತಡ್ಕೊಳಕ್ಕೆ ಆಗದೆ ಮಗನ್ ಕರ್ಸ್ಕೊಂಡು ಅವನನ್ನ ನೋಡಿ ಇವೆಲ್ಲ ಆಗ್ತಾನೆ ಇರುತ್ತೆ. ಆವಾಗ ಅದಕ್ಕೂ ಒಂದೊಂದ್ಸತಿ ಗೈಡ್ ಲೈನ್ ನಮ್ಮ ಮಗನ ಫೋನ್ ಕಾಲ್, ಒಂದು ಥ್ರೆಟನಿಂಗ್ ಕಾಲ್ ಬರುತ್ತೆ ನನ್ನ ಮಗನ್. ನೀ ಖುಷಿಯಾಗಿದ್ಯಾ ಅನ್ಕೊಂಡ್ ನಾನಿಲ್ಲಿ ನೆಮ್ಮದಿಯಾಗಿದ್ದೀನಿ, ನೀನ್ ಅಲ್ಲಿ ಕೊರಗ್ತಾ ಇದೀಯ ಅಂತ ಗೊತ್ತಾದ್ರೆ ನಿನ್ನ ಹತ್ರ ಯಾರು ಗಲಾಟೆ ಮಾಡ್ತಿಲ್ಲ, ನೀ ಬಂದ್ಬಿಡು ಅಂತ ಹೇಳಿ. ಸೊ ಆ ತರದ ಕಷ್ಟಗಳೆಲ್ಲ ಹೇಳ್ಕೊಳಲ್ಲ. ಅದು ಸಾಂದರ್ಭಿಕವಾಗಿ ಬರುವಂತಹ ಕಷ್ಟಗಳು. ಸೊ ಆ ಮದಿಪು ಪಾತ್ರ ಖಂಡಿತ ನನಗೆ ತುಂಬಾ ಒಳ್ಳೆ ಇದನ್ನ ಕೊಟ್ಟಂತದ್ದು. ಆಮೇಲೆ ಒಂದಷ್ಟು ತುಳು ಸಿನಿಮಾಗಳು ಮಾಡಿದೆ. ಇತ್ತೀಚೆಗೆ ಈಗ ತುಂಬಾ ಸಕ್ಸಸ್ಫುಲ್ ಆಗಿ ಓಡ್ತಾ ಇದೆ ಉಡುಪಿ ಮಂಗಳೂರು ಆಸುಪಾಸು ಆ ಭಾಗದಲ್ಲಿ ದೇಯಿ ಬೈದೆತ್ತಿ ಅಂತ. ಕೋಟಿ ಚೆನ್ನಯ್ಯರು ಅಂತ ತುಂಬಾ ಒಂದು ಅವರದೊಂದು ಗರಡಿ ಇದೆ. ದೈವಾರಾಧನೆ ಭೂತಕೋಲ ಏನ್ ಮಾಡ್ತೀವಿ ಅದೊಂದು ತುಂಬಾ ಕಾರಣಿಕ ಇರುವಂತಹ ಅಥವಾ ಮಹಿಮೆ ಇರುವಂತಹ ಪಾತ್ರಗಳವು. ಕೋಟಿ ಚೆನ್ನಯ್ಯರು ಅಂತ. ಅವರ ತಾಯಿ ದೇಯಿ ಬೈದೆತ್ತಿ, ಅವಳ ಕಥೆ 500 ವರ್ಷದ ಹಿಂದಿನ ಕಥೆ. ಅದರಲ್ಲಿ ತುಂಬಾ ಒಳ್ಳೆ ಪಾತ್ರವನ್ನ ನಾನೀಗ ಮಾಡ್ತಾ ಇದ್ದೀನಿ. ಪ್ರತಿದಿನ ನೋಡ್ತಾ ಇದ್ದೀನಿ ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಗಳು ಬರ್ತಾ ಇರುತ್ತೆ, ಯಾರೋ ನನ್ನ ಟ್ಯಾಗ್ ಮಾಡಿರ್ತಾರೆ. ಅದು ಅಪ್ಪಟ ತುಳುವಲ್ಲಿ ಅಥವಾ ಆಗಿನ 500 ವರ್ಷದ ಹಿಂದಿನ ಇದು ಮಾಡಿದಂಥದ್ದು ಅಂತ ಕೆಲವು ಒಳ್ಳೊಳ್ಳೆ ಸಿನಿಮಾಗಳು. ಹಾಗೆ ಮತ್ತೆ ಕಮರ್ಷಿಯಲ್ ಸಿನಿಮಾಗಳಿಗೆ ಬಂದ್ರೆ ಅಪ್ಪು ಜೊತೆ ಅಂಜನಿ ಪುತ್ರ, ಇನ್ನು ಗಣೇಶ್ ಸುಂದರಾಂಗ ಜನ, ಅದನ್ನು ಅರವಿಂದ್ ಇವರು ರಮೇಶ್ ಅರವಿಂದ್ ಸರ್ ಡೈರೆಕ್ಟ್ ಮಾಡಿದ್ದು, ಹರ್ಷ ಅವರು ಅಂಜನಿ ಪುತ್ರ ಡೈರೆಕ್ಟ್ ಮಾಡಿದ್ದು. ಆತರ ಸಿನಿಮಾಗಳು ಸಾಕಷ್ಟು ನಡೀತಾ ಇದೆ. ಈಗ ಗ್ರಾಮಾಯಣ ಅಂತ ಒಂದು ಚಿತ್ರ ಅರ್ಧ ಆಗಿದೆ ಶೂಟಿಂಗು. ಇವ್ರದ್ದು ವಿನಯ್ ರಾಜ್ಕುಮಾರ್ ಅವರು, ರಾಘವೇಂದ್ರ ರಾಜ್ಕುಮಾರ್ ಅವರ ಮಗಂದು. ಹಾಗೆ ಸಿನಿಮಾಗಳು ಮಾಡೋಣ ಜಾಸ್ತಿ ಈಗ ಅಂತ. ಯಾಕಂದ್ರೆ ಸೀರಿಯಲ್ದಾದ್ರೆ ಅದು 4-5 ವರ್ಷದ ಕಥೆ. ಸಿನಿಮಾ ಆದ್ರೆ ನೀವು ಮ್ಯಾನೇಜ್ ಮಾಡಬಹುದಾದಂತದ್ದು. ಮೇಡಮ್ ನೀವು ಸಾಕಷ್ಟು ಈಗಂತೂ ನಾವೆಲ್ಲರೂ ಕೂಡ ಒಬ್ಬ ಶ್ರೇಷ್ಠ ಕಲಾವಿದೆಯನ್ನಾಗಿ ಇದೆ ಅಂತ ನಾನು ಹೇಳಕ್ ಇಷ್ಟಪಡಲ್ಲ, ಒಬ್ಬ ಕಲಾವಿದೆಯನ್ನಾಗಿ ನಾವು ನೋಡ್ತಿದೀವಿ. ಈ ಕಲಾವಿದೆ ಸಾಕಷ್ಟು ಕಡೆ ತನ್ನ ನೃತ್ಯ ಪ್ರದರ್ಶನಗಳನ್ನು ಕೊಡುವಂತಹ ಸಂದರ್ಭ ಬಂದಿದೆ. 2000ಕ್ಕಿಂತನೂ ಹೆಚ್ಚು ಪ್ರದರ್ಶನಗಳನ್ನು ಇದಾಗಲೇ ಕೊಟ್ಬಿಟ್ಟಿದ್ದೀರಾ. ಕರ್ನಾಟಕದಲ್ಲಿ ಹಾಗೆ ನಮ್ಮ ದೇಶದ ವಿವಿಧ ಭಾಗಗಳಲ್ಲಿ ವಿದೇಶಗಳಲ್ಲಿ ಕೊಟ್ಟಂತ ನಿಮ್ಮ ನೃತ್ಯ ಪ್ರದರ್ಶನಗಳ ಬಗ್ಗೆ ಹೇಳಿ, ನೀವು ಮಾಡಿದಂತ ಕಲಾ ಸೇವೆ ಬಗ್ಗೆ, ಅಲ್ಲಿ ಆದಂತ ಅನುಭವಗಳ ಬಗ್ಗೆ ಹಂಚ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಸ್ಟೇಜ್ ಮೇಲಿನ ಒಂದು ಅನುಭವ ಅದು ಬೇರೆನೆ. ಕಾರ್ಯಕ್ರಮ ಮುಗಿದ ನಂತರ ನಾನ್ ಯಾರು ಅಂತ ನನಗೆ ಅದ ಅಂತರ್ದರ್ಶನ ಇದೆಯಲ್ಲ, ಪ್ರದರ್ಶನದ ನಂತರ ಕೊಡುವಂತಹ ದರ್ಶನ ಇದೆಯಲ್ಲ, ಅದು ಬಹುಶಃ ಅದನ್ನ ಅನುಭವಿಸಿದವ್ರಿಗೆ ಮಾತ್ರ. ನಿಮಗೆ ಕೋಟಿ ಅಲ್ಲ, ನಿಮ್ಗೆ 1,00,000 ಕೋಟಿ ಕೊಟ್ರು ಅದು ತುಂಬಾ ಕ್ಷುಲ್ಲಕ ಅಥವಾ ಬೆಲೆ ಕಟ್ಟಕ್ ಆಗೋದೇ ಇಲ್ಲ. ಅದು ಸಾಧ್ಯವೇ ಇಲ್ಲದ ಮಾತು. ಪ್ರತಿ ಕಾರ್ಯಕ್ರಮದ ನಂತರ ಒಬ್ಬ ಕಲಾವಿದ ಅಥವಾ ಕಲಾವಿದೆ ಅನುಭವಿಸುವಂತಹ ಖುಷಿ ನನಗೆ ಪ್ರಾಪ್ತಿಯಾಗಿದೆ. ಅದು ನಾನು ನಿಜವಾಗಿಯೂ
ತುಂಬಾ ಲಕ್ಕಿ. ಸಾಕಷ್ಟು ಕಾರ್ಯಕ್ರಮಗಳ ಬೇರೆ 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 ಅನುಭವಗಳಿದೆ. ಅದೇ ನಾನು ಹೇಳ್ದಾಗ ಈಗಿನ ಹಾಗೆ ನಾವು ಪ್ರಿವಿಲೇಜ್ಡ್ ಆಗಿರ್ಲಿಲ್ಲ. ಆಗ ಪುಟ್ಟ ಪುಟ್ಟ ಪೆಂಡಾಲ್ಗಳಲ್ಲಿ ಮಾಡ್ತಿದ್ವಿ. ಆಗ ಬದುಕು ಕಲಿಸಿದಂತ ಪಾಠಗಳು. ಒಂದ್ಸತಿ ಏನೋ ಮಾಡ್ಕೊಂಡ್ ಬಂದೆ, ಹೀಗೆ ಇಷ್ಟು ದೊಡ್ಡ ಮೊಳೆ. ಟೇಬಲ್ಗಳನ್ನ ಜೋಡಿಸ್ಬಿಡ್ತೀವಿ. ಹೌದೌದು, ಜಮಖಾನ ಹಾಕಿದ್ರೆ ಮುಗಿದೋಯ್ತು. ಫುಟ್ ಲೈಟ್ ಮೇಲೆ ಒಂದು ಮರ್ಕಿರಿ ಲೈಟ್ ಯಾವ್ದೋ ಒಂದು ಕೊಟ್ರೆ ಮುಗಿದೋಯ್ತು. ದೇವ್ರು ಕಿತ್ಕೊಂಡು ಹೋಗ್ಬೇಕಿತ್ತು. ಅವಾಗೇನು AC ಹಾಲ್ಗಳಿರ್ಲಿಲ್ಲ. ಆಮೇಲೆ 4 ಕಡೆ ಜನ ಆವರಿಸ್ಕೊಳ್ತಿದ್ರು. ಹಳ್ಳಿಗಾಡಲ್ಲಿ ಇನ್ಯಾವ ತರ ಸ್ಟೇಜ್ ಹಾಕ್ತಾರೆ. ಬಾಲ್ಯದಿಂದ ಅದು ಹೆಂಗೆ ನಮ್ಗೆ, ನಾನು ಮೊನ್ನೆ ಬೈತಾ ಇದ್ದೆ ನನ್ನ ಸ್ಟೂಡೆಂಟ್ಸಿಗೆ, ಬರೀ ವುಡನ್ ಫ್ಲೋರ್ ಇರೋ ಇದ್ರಲ್ಲಿ ಮಾಡೋದಲ್ಲ. ನಾನು ಡಾನ್ಸ್ ಕ್ಲಾಸ್ ಮಾಡೋ ಏರಿಯಾದಲ್ಲಿ ಒಂದು ಪುಟ್ಟ ಪೆಂಡಾಲ್ ಅಲ್ಲಿ ಅವ್ರು ಡಾನ್ಸ್ ಮಾಡ್ಬೇಕಾದ ಸಂದರ್ಭ ಬಂತು. ಅಷ್ಟರಲ್ಲೇ ನಿಂತು ಅಷ್ಟರಲ್ಲೇ ಮಾಡಿ. ನನ್ನ ಸ್ಟೂಡೆಂಟ್ಸ್ ಮೇಲೆ ನೀವು ಮಾಡ್ಲೇಬೇಕು. ಅಲ್ಲಿ ಲೈಟ್ ಇರ್ಲಿ ಬಿಡ್ಲಿ ಏನಿರ್ಲಿ. ಸೊ ಆ ಥರ ಸಾಕಷ್ಟು ಅನುಭವಗಳನ್ನ ಕೊಟ್ಟಿದೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಿದೀನಿ. ಉಡುಪಿ ಇರ್ಬೋದು, ಒಳ್ಳೊಳ್ಳೆ ವೇದಿಕೆಗಳಲ್ಲಿ, ಅಥವಾ ನನ್ನ ನಾಟಕ ಪ್ರದರ್ಶನಗಳು ಡೆಲ್ಲಿಯಲ್ಲಿ, ಬಾಂಬೆಯಲ್ಲಿ, ಸಾಕಷ್ಟು ಪ್ರತಿಷ್ಠಿತ ವೇದಿಕೆಗಳಲ್ಲಿ ಎಲ್ಲ ಒಳ್ಳೊಳ್ಳೆ ಅನುಭವ. ನಾನು ಚಿಕ್ಕವಳಿದ್ದಾಗ ಒಂದು ಬಡವಿಗೋಳು ಅಂತ ಒಂದು ನೃತ್ಯ ನಾಟಕ ಮಾಡ್ತಿದ್ದೆ. ಅದರಲ್ಲಿ ನನ್ನದು ಬಡವಿ ಪಾತ್ರ. ಗಂಡ ವಿಧವೆ ಆಗಿರ್ತಾಳೆ, ತವ್ರ ಮನೆಗೆ ಬಂದಿರ್ತಾಳೆ, ಎಲ್ಲ ಈ ಟ್ರೀಟ್ ಮಾಡ್ತಾರೆ, ಹೋಗ್ತಾರೆ, ಈ ತರ. ನಮ್ ಕಲಾವಿದರಾಗಿ ನಮಗೆ ಸಾಮಾಜಿಕವಾದ ಜವಾಬ್ದಾರಿ ಹೆಂಗ್ ಹೆಚ್ಚಿಸ್ತಾ ಹೋಗುತ್ತೆ. ಅದನ್ನು ಪ್ರದರ್ಶನ ಮುಗಿದ್ಮೇಲೆ ನಾನು ನನ್ನ ಗೆಳತಿಯರೆಲ್ಲ ಒಟ್ಟಿಗೆ ಮೇಕಪ್ ತೆಗೆದು ಖುಷಿ ಖುಷಿಯಾಗಿ ನಗ್ತಾ ಇದ್ರೆ, ಆ ಹಳ್ಳಿಯ ಒಂದು ಹೆಣ್ಮಗಳು ಬಂದು ಚೆನ್ನಾಗಿ ಬೈದ್ಲು. ಆಕಿ ಮಾಡಿದ್ ಗೊತ್ತಾಗ್ಲಿಲ್ಲೇನು ನಿಂಗೆ? ಮದ್ದು ಆಕಿ ಜೊತೆನೆ ಓಡಾಡ್ತಿಯಲ್ಲ, ಅಡ್ಡಾಡ್ತಿಯಲ್ಲ. ಅವಳು ನನ್ನ ಅತ್ತಿಗೆ ನಂಗೆ ತೊಂದ್ರೆ ಮಾಡಿದ್ಲು. ಮತ್ತೆ ಆಕಿ ಜೊತೆ ಅಡ್ಡಾಡ್ತಿಯಲ್ಲ, ನಂಬೇಡ ಆಕಿನ ಅಂತ ಹೇಳಿದ್. ಅವ್ರಿಗೆ ಎಷ್ಟು ನೋಡಿ, ಎಷ್ಟು ಒಳ ಹೋಗಿರ್ತಾರೆ. ಆಮೇಲೆ ಇನ್ನೊಂದು ಚಂದ್ರಮತಿಯ ಪಾತ್ರ ಮಾಡಿದ್ದೆ, ಸತ್ಯಹರಿಸರ. ಆಗ ಇವತ್ತಿಗೂ ನೆನಪಿದೆ. ಒಂದು ಕೈಯಲ್ಲಿ ಕ್ರಚ್ ಇತ್ತು, ಅವ್ನ್ ಪೋಲಿಯೋ ಅಟ್ಯಾಕ್ ಆಗಿತ್ತೇನೋ, ಭಿಕ್ಷುಕನೇ. ಅವನು ಬಂದು ನನಗೆ ₹1 ಕಾಯಿನ್ ಅನ್ನ ಕೊಟ್ಬಿಟ್ಟು ಹೋದ. ಅವೆಲ್ಲ ಲೈಫಲ್ಲಿ ನನ್ಗೆ ಮೋಸ್ಟ್ಲಿ ಯಾವ ಅವಾರ್ಡ್ ಬಂದ್ರು ಅಷ್ಟು ಖುಷಿ ಆಗುತ್ತೋ ಇಲ್ವೋ. ಇನ್ನೊಂದು ಕಡೂರು ಬೀರೂರು ಕಡೆ ಗಣಪತಿ ಪೆಂಡಾಲ್ ಅಲ್ಲಿ ಡಾನ್ಸ್ ಮಾಡ್ತಿದ್ದೆ. ಕಾಳಿಂಗ ಮರ್ದನ ಏನೋ ಮಾಡಿದೆ. ಚಿಕ್ಕೊಳ್ಳನಾಗ ಆ ಪ್ರೀತಿ ಹೆಂಗ್ ಬೆಲೆ ಕೆಟ್ಟಕ್ ಸಾಧ್ಯ? ಅದ್ ಯಾವ್ದೋ ಹೆಣ್ಣು ಮಗಳು ನೀರ್ ತುಂಬ್ಕೊಳಕ್ಕೆ ಅಂತ ಬಂದಿದ್ಲು. ಅಲ್ಲೆಲ್ಲೋ ಇತ್ತು ಅನ್ಸುತ್ತೆ. ಬಂದವಳೆ ಹಾಗೆ ನಿಂತು ನೋಡಿದಾಳೆ ಡಾನ್ಸ್ ನ. ಎಷ್ಟು ಪ್ರೀತಿ ಉಕ್ಕಿ ಹರಿದಿದೆ ಅಂದ್ರೆ ಅವಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಒಂದು ಕೆಂಪು ಕಲರ್ ನ ಪ್ಲಾಸ್ಟಿಕ್ ಬಿಂದಿಗೆ, ಅದನ್ನ ಇವತ್ತಿಗೂ ಇಟ್ಕೊಂಡಿದೀನಿ ನಾನು. ಅವಳು ನನ್ಗೆ ಏನ್ ಕೊಡ್ಬೇಕು ಅಂತ ಗೊತ್ತಿಲ್ಲ, ನಿಂಗೆ ಏನಾರು ಕೊಡ್ಬೇಕು ನಾನು. ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದೀನಿ ನೀನು, ಏನ್ ಕೊಡು? ಬಿಂದಿಗೆ ಕೊಟ್ಟು ಹೋದು. ಆಗ ಆ ಬಿಂದಿಗೆ ಹಿಂದೆ ಅವಳಿಗೆ ಕತೆಗಳು ಎಷ್ಟಿದ್ದಿರಬಹುದು. ಮತ್ತೆ ನೀರೊಯ್ಯಕ್ಕೆ ಅವಳು ಮತ್ತೆ ಏನ್ ಮಾಡ್ಬೇಕೋ ಗೊತ್ತಿಲ್ಲ. ಆ ತರದ ಪ್ರೀತಿಯನ್ನ ಕಾರ್ಯಕ್ರಮಗಳು ಹೇಗೆ ಕೊಡ್ತಾ ಹೋಗುತ್ತೆ. ಸಾಕಷ್ಟು ಒಳ್ಳೊಳ್ಳೆ ಅನುಭವಗಳಿದೆ, ಸುಮಾರು ಪ್ರೋಗ್ರಾಮ್ಗಳದು. ಹಂಗೆ ಈ ಅನುಭವಗಳ ಜೊತೆ ಒಂದಷ್ಟು ಕ್ರೇಜಿ ಅನುಭವಗಳು ಆಗಿರುತ್ತೆ. ಸಾಕಷ್ಟು ಘಟನೆಗಳು ನಡೆದಿರುತ್ತೆ. ಅವ್ನು ಈಗ್ಲೂ ನೆನ್ಸ್ಕೊಂಡ್ರೆ ನಿಮ್ಗೆ ಮುಖದಲ್ಲಿ ನಗು ಬರುತ್ತೆ, ಅಥವಾ ಏನೋ ಮುಜುಗರ ಕಾಡತ್ತೆ ಅಂತ ಯಾವ್ದಾರ ಘಟನೆಗಳು ಆಗಿದ್ಯಾ? ಹೌದು, ಮೈಸೂರು ಎಕ್ಸಿಬಿಷನ್ ಅಲ್ಲಿ ಆಗ ನಮ್ಮ ಟೀಚರ್ ಒಂದು ಡಾನ್ಸ್ ಮಾಡಿಸ್ತಿದ್ರು ನಮ್ಮ ಕೈಲಿ. ತಲೆ ಮೇಲೆ ಅದು ಕುಚಿಪಿಡಿಗೆ ಸಂಬಂಧಪಟ್ಟ ಹಾಗೆ, ತಲೆ ಮೇಲೆ ಚಂಬು, ಅದರ ಮೇಲೆ ದೀಪ, ಎರಡೂ ಕೈಯಲ್ಲಿ ದೀಪ, ಕಾಲಲ್ಲಿ ಹಿಂಗ್ ದೀಪ ಇಟ್ಟೇನೋ ಆರತಿ ಮಾಡ್ತಿದ್ದ ಸಂದರ್ಭದಲ್ಲಿ ನನ್ ಗಮನಕ್ಕೆ ಬಂದಿಲ್ಲ. ಭರತನಾಟ್ಯ ಕಾಸ್ಟ್ಯೂಮ್ ಅಲ್ಲಿ ಇಲ್ಲಿ ನೆರಿಗೆ ಇರುತ್ತೆ, ಅದಕ್ಕೆ ಬೆಂಕಿ ಹಚ್ಕೊಂಡಿದೆ. ನನ್ನ ಗಮನಕ್ಕೆ ಬಂದಿಲ್ಲ. ನಾನು ಯಾಕೋ ಒಂದ್ ಸ್ವಲ್ಪ ವಾತಾವರಣ ಹದಗೆಡ್ತಾ ಇದೆಯಲ್ಲ, ಎಲ್ಲರ ಮುಖದಲ್ಲಿ ಆತಂಕ ಇದೆಯಲ್ಲ, ಯಾಕೆ? ಅದಿನ್ನು ಕಾಲಲ್ಲಿ ಹೇಗೆ ಇಟ್ಕೊಂಡು ಆರತಿ ಮಾಡ್ತಾ ಇದ್ದೆ. ಆಮೇಲೆ ಏನು ಕಾಲಿನ ತೆಗೆಯೋ ಸಂದರ್ಭ ಬಂದಾಗ ನೋಡ್ತಿದೀನಿ ಬೆಂಕಿ ಉರಿಲಿಕ್ಕೆ ಶುರುವಾಗಿದೆ. ಅವರೆಲ್ಲ ಪ್ಯಾನಿಕ್ ಆಗ್ತಿದ್ದಾರೆ, ಟೀಚರು, ಗುರುಗಳು ಎಲ್ಲ. ನಾನು ತಲೆ ಮೇಲೆ ಚೊಂಬು ಇದೆ, ಅದು ಬೀಳ್ಬಾರ್ದು. ನಾನು ಅದೇನ್ ನನ್ ನೆನಪಿಲ್ಲ, ಫುಲ್ 2 ರೌಂಡ್ ಸುತ್ತಿದೀನಂತೆ. ಅದು ಔಟ್ಡೋರ್ ಸ್ಟೇಜ್. ಆ ಗಾಳಿಗೆ ಅದು ಆರೋಗಿದೆ. ನನಗೆ ಇದು ಗೊತ್ತೇ ಇಲ್ಲ. ಮೈಸೂರಿನಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಮಡಿಕೇರಿಗೆ ಬರೋ ಅಪ್ಪ ಆತಂಕದಿಂದ ನಿಂತಿದ್ದಾರೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಏನಾಗ್ಲಿಲ್ಲ ತಾನೇ ನಿನ್ಗೆ? ಪೇಪರಲ್ಲೆಲ್ಲ ಬಂದಿತ್ತು. ಪೇಪರ್ ಚಿಕ್ಕೂರಲ್ಲಿ ಆ ತರದೆಲ್ಲ ಆದಾಗ ಇದು ಪೇಪರ್ ಅಲ್ಲಿ ಬಂದಿತ್ತ ಅಂತ ನಾನು ಆ ತರದ ಕೆಲವು ಸಂದರ್ಭಗಳು. ಇನ್ನು ಈ ಮುಕ್ತ ಮಾಡ್ತಿದ್ದ ಸಂದರ್ಭದಲ್ಲಂತೂ ಸಂವಾದ ಕಾರ್ಯಕ್ರಮಗಳು ನಡಿ ನಂಗೆ ಮರ್ತೇ ಹೋಗೋದಿಲ್ಲ. ತಿಪ್ಟೂರಲ್ಲಿ ಕಾರ್ಯಕ್ರಮ ಅಂದ್ರೆ ಜನರ ಪ್ರೀತಿ ಹೆಂಗಿರತ್ತೆ ಅನ್ನೋದಕ್ಕೆ ಬಹುಶಃ ಒಬ್ಬ ಸಿನಿಮಾ ಹೀರೋಯಿನ್ಗೂ ಸಿಗದೇ ಇರುವಂತಹ ಪ್ರೀತಿ TN ಸೀತಾರಾಮನ ಧಾರಾವಾಹಿಯ ಅಷ್ಟು ನಾಯಕಿಯರಿಗೆ ಸಿಕ್ತಿತ್ತು, ಸಿಕ್ಕಿದೆ. ಅದನ್ನ ಅನುಭವಿಸ್ತೋಳು ನಾನು. ಅದು ಕಾರ್ಯಕ್ರಮ ಮುಗಿದ ತಕ್ಷಣ ಜನ ಹೇಗೆ ಸ್ಟೇಜ್ ಮೇಲೆ ಓಡ್ ಬಂದ್ರು ಅಂದ್ರೆ, ಒಟ್ಟೇನೋ ಒಂದ್ ಸೆಲ್ಫಿ ಬೇಕು, ಎಲ್ಲರಿಗೂ ಒಂದ್ ಸೆಲ್ಫಿ ಬೇಕು. ಅವಳು ಯಾರೋ ಪುಟ್ಟ ರ್ಯಾಬಿಟ್ ತಗೊಂಡ ಮೊಲದ ಜೊತೆನೂ ಸೆಲ್ಫಿ ಬೇಕು.
ನನ್ನನ್ನು ತಿರುಗಿಸ್ತಾ ನನ್ನ ಸೆರಗು ಹೋಯ್ತು, ನೆರಗೆ ಹರಿತು, ಮೈಯಲ್ಲೆಲ್ಲ ಪರ್ಕಿದ್ದಾರೆ. ಅವ್ರಿಗದ್ ಗೊತ್ತಾಗ್ತಿಲ್ಲ. ನಮ್ಮ ಈಗಿಲ್ಲ ಆ ಕ್ಯಾಮ್ರಾಮ್ಯಾನ್ ನಮ್ ಜೊತೆ, ಅವರು ನನ್ನನ್ನ ಅನಾಮತ್ತಾಗಿ ಕೈಯಲ್ಲಿ ಹಿಂಗ್ ಎತ್ಕೊಂಡು ಹೋಗಿ ಕಾರ್ ಒಳಗ್ ಬಿಸಾಕಿ ಕಾರನ್ನ ಡ್ರೈವ್ ಮಾಡ್ಕೊಂಡು ನನ್ನನ್ನ ಮತ್ತೆ ಹಂಗೆ ತಗೊಂಡೋಗಿ ಹೋಟೆಲ್ ರೂಮ್ ಅಲ್ಲಿ ಬಿಟ್ಬಿಟ್ಟು ಬಂದ್ರು. ಕಲಾವಿದರಿಗೆ ಬಹುಶಃ ಈ ಒಂದು ಎಲ್ಲ ಸಂದರ್ಭಗಳನ್ನ ಅನುಭವಿಸೋದು ಇವೆಲ್ಲ ಬಹುಶಃ ಕಲಾವಿದ್ರಿಗೆ ಮಾತ್ರ ಸಿಗೋ ಒಂದು ಅವಕಾಶ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ವೀಕ್ಷಕರೇ, ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಈ ವಿಳಾಸಕ್ಕೆ ಬರೆದಿರಿಸಬಹುದು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಶುಭೋದಯ ಕರ್ನಾಟಕ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006 ಹಾಗೂ ನೀವು ಇಮೇಲ್ ಮೂಲಕ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ರವಾನಿಸಬಹುದು. ನಮ್ಮ ಇಮೇಲ್ ಐಡಿ shubhodaya.karnataka@gmail.com ಹಾಗೂ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು. ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್. ಹಾಗೂ ನಮ್ಮ ಕಾರ್ಯಕ್ರಮದಲ್ಲಿ ಜಾಹೀರಾತನ್ನ ನೀಡಲು ಸಂಪರ್ಕಿಸಿ. ನಮ್ಮ ದೂರವಾಣಿ ಸಂಖ್ಯೆ 080-233-33-833. ನೀವು ನಮ್ಮ ಚಂದನ ವಾಹಿನಿಯ ಕಾರ್ಯಕ್ರಮಗಳಲ್ಲಿ ಜಾಹೀರಾತನ್ನ ನೀಡಲು ಇಮೇಲ್ ಕೂಡ ಕಳಿಸಬಹುದು. ನಮ್ಮ ಇಮೇಲ್ ಐಡಿ ddszmarketing@gmail.com. ಹಾಗೆ ಸೀತಾ ಅವರೇ, ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಎಲ್ಲದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ. ನಾವು ಮಹಿಳಾ ಮಾಸವನ್ನ ನಾವು ಇಡೀ ತಿಂಗಳು ಆಚರಿಸ್ತಾ ಇದ್ದೀವಿ. ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ನಿಮ್ಗೂ ಕೂಡ ಈಗ ತಿಳಿಸ್ತಾ, ನೀವು ಸಾಧಕಿ ಆಗೋದಕ್ಕೆ ನಿಮ್ಮ ಮನೆಯವರು ಎಲ್ಲರೂ ಕೂಡ ನಿಮ್ಗೆ ಸಾಕಷ್ಟು ಪ್ರೋತ್ಸಾಹವನ್ನ ನೀಡಿದ್ರು. ಆದ್ರೂ ಸಾಕಷ್ಟು ಚಾಲೆಂಜಸ್ ನ ಕೂಡ ನೀವು ಫೇಸ್ ಮಾಡಿದ್ರಿ. ಅಂತ ಮಹಿಳಾ ಮಣಿಗಳು ನಮ್ಮ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇದ್ರೆ ಅಂತವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನೇನ್ ಹೇಳಿ, ಅವ್ರು ಹೇಳೇ ಬಿಟ್ಟಿದಾರಲ್ಲ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರಷ್ಟೇ ಸಾಕೆ. ಸೊ ಸ್ತ್ರೀ ಅನ್ನೋದು ಒಂದು ಧೀಶಕ್ತಿ. ಅದು ಖಂಡಿತವಾಗಿಯೂ ಚಾಲೆಂಜ್ಗಳಿದೆ, ಆದ್ರೆ ಬದುಕನ್ನ ಸುಂದರವಾಗಿಸ್ಕೊಳ್ಳೋದು ಪ್ರತಿ ಹೆಣ್ಮಗುಗೂ ಸಾಧ್ಯ. ಸಾಕಷ್ಟು ತೊಂದರೆಗಳಾಗ್ಬೋದು, ಆದ್ರೆ ನನಗೋಸ್ಕರ ನಾನು ನಗ್ಬೇಕು, ನಾನು ಸಂತೋಷವಾಗಿರ್ಬೇಕು, ನನಗಿಷ್ಟ ಏನಿಷ್ಟ ಅದನ್ನ ಮಾಡೋದಕ್ಕೆ ಸಾಹಸ ಪಟ್ರು ಸರಿ ಮಾಡಬೇಕು, ನನಗೋಸ್ಕರ ಬದುಕಲ್ಲಿ ಒಂದು ಇಷ್ಟು ಸಮಯವನ್ನ ಮೀಸಲಾಗಿಡಬೇಕು ಅಂತ ಪ್ರತಿ ಮಹಿಳೆಯೂ ಅರ್ಥ ಮಾಡ್ಕೊಂಡ್ರೆ ಅವಳ ಬದುಕು ಸುಂದರ ಆಗತ್ತೆ, ಡೆಫಿನೆಟ್ಲಿ ಉಳ್ದವ್ರ ಬದುಕು ಸುಂದರ ಆಗತ್ತೆ. ಎರಡೇ ಲೈನ್ ಆದ್ರೂ ಎಷ್ಟು ಅದ್ಭುತವಾದಂತ ಮಾತುಗಳು. ಒಂದಷ್ಟು ಸಮಯವನ್ನ ತನಗೋಸ್ಕರ ತೆಗೆದಿಡು ಅಂತ ಹೇಳಿದ್ರಿ. ಇದಕ್ಕಿಂತ ಒಳ್ಳೆ ಮಾತು, ಒಳ್ಳೆ ಸಾಲ ಇನ್ನೇನಿರಕ್ ಸಾಧ್ಯ. ಬೆಳಗಿನ ಜಾವ ಬಂದ್ರಿ, ಪಟ 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 ಮಲ್ಲಿ 2 ಅವರ್ ಮಾತಾಡಿದ್ ನಮಗೂ ಗೊತ್ತಾಗ್ಲಿಲ್ಲ. ಆದ್ರೆ ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದ್ಬಿಟ್ಟಿದೀವಿ. ಯಾಕಂದ್ರೆ ನೀವು ಕೂಡ ಒಬ್ಬ ನಿರೂಪಕಿ, ನಿಮ್ಗೆ ಗೊತ್ತು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಗೆ ಏನ್ ಅನ್ನಿಸ್ತು? ತುಂಬಾ ಸಂತೋಷ ಆಯ್ತು. ಆಗ್ಲೇ ಹೇಳ್ದಾಗೆ ನಾನು ಯಾವಾಗ್ಲೂ ನಿರೂಪಕಿ ಜಾಗದಲ್ಲಿ ಕೂತಿರ್ತಿದ್ದೆ ದೂರದರ್ಶನಕ್ಕೆ ಬಂದಾಗೆಲ್ಲ. ಇವತ್ತು ನಾನ್ ಮಾತಾಡ್ತಾ ಇದ್ದೀನಿ. ತುಂಬಾ ಸಂತೋಷ. ತುಂಬಾ ಒಳ್ಳೆ ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಸಾಕಷ್ಟು ಜನರನ್ನ ತಲುಪುವಂತಹ ಕಾರ್ಯಕ್ರಮ ಇದು. ಒಂದಷ್ಟು ಹೊತ್ತು ನಮ್ಮನ್ನ ಕಲಾವಿದರಾಗಿ ನೋಡಿರ್ತಾರೆ, ನಾವೇನ್ ಮಾತಾಡ್ತೀವಿ, ನಾವೇನ್ ಯೋಚನೆ ಮಾಡ್ತೀವಿ, ನಮ್ಮ ಆಸಕ್ತಿಗಳೇನು, ನಮ್ಮ ಬದುಕು ಏನು, ಬವಣೆ ಏನು, ಹಾಡೇನು, ಹಸೆ ಏನು, ಎಲ್ಲವನ್ನ ಜನರ ಮುಂದೆ ಹಂಚ್ಕೊಳ್ಳಕ್ಕೆ ಒಂದು ತುಂಬಾ ಒಳ್ಳೆ ವೇದಿಕೆ. ನೀವಿಬ್ರು ತುಂಬಾ ನಗು ಮುಖದಿಂದ ಈ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿದ್ದೀರಿ. ಇದಕ್ಕಿಂತ ಒಳ್ಳೆ ಬೆಳಗು ಇನ್ನೇನಿರಕ್ ಸಾಧ್ಯ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾ ಖುಷಿ ಆಯ್ತು. ಈ ಕಾರ್ಯಕ್ರಮದ ರೂವಾರಿ ನಿರ್ಮಲಾ ಎಲಿಗಾರ್ ಅವ್ರಿಗೂ ನನ್ನ ಪ್ರೀತಿಯ, ನನ್ನ ಒಳ್ಳೆಯ ಗೆಳತಿ ಕೂಡ ಅವರು, ಅವ್ರಿಗೊಂದು ಪ್ರೀತಿಯನ್ನ ಹೇಳ್ತಾ, ನಿಮ್ಮಿಬ್ಬರ ಜೊತೆ ಮಾತಾಡಿದ್ದು ಖುಷಿ ಕೊಡ್ತು ಅಂತ ಹೇಳ್ತಾ ಎಲ್ರಿಗೂ ಒಂದು ಪ್ರೀತಿ ನಮಸ್ಕಾರ. ವಾವ್, ಎಂತ ಮಾತು ಹೇಳಿದ್ರಿ. ಇವತ್ತು ಹೇಗಿತ್ತು ಅನುಷಾ? ತುಂಬಾ ಚೆನ್ನಾಗಿತ್ತು. ಅದ್ರ ತುಂಬಾ ಚೆನ್ನಾಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮಂತಹ ವ್ಯಕ್ತಿಗಳು, ಸಾಕಷ್ಟು ಜನರ ಸಾಧನೆ ದೊಡ್ಡದಿರುತ್ತೆ, ಆದ್ರೆ ಸಾಧನೆ ದೊಡ್ಡದಿದ್ದವ್ರಿಗೆಲ್ಲ ಇಷ್ಟು ಸೊಗಸಾಗಿ ಮಾತಾಡಕ್ ಬರೋದು ಒಂದೊಂದ್ಸಲ ಕಷ್ಟ ಅಂತ ಅನ್ಸುತ್ತೆ. ಆದ್ರೆ ಬಹುಶಃ ಎಲ್ಲ ಅಂದ್ರೆ ಒಂದು ಬದುಕಿನ ಎಲ್ಲ ಮಜಲುಗಳನ್ನು ನೋಡಿರುವಂತವ್ರು, ನಿರೂಪಣೆ ಇರಬಹುದು, ವಾಯ್ಸ್ ಡಬ್ಬಿಂಗ್ ಇರಬಹುದು, ಈ ಕಡೆ ನಾಟಕ, ಈ ಕಡೆ ಸಿನಿಮಾ, ಈ ಕಡೆ ಎಲ್ಲವನ್ನು ಮಾಡಿ ಮುಗಿಸ್ ಬಂದಂತ ನೀವು ಅಷ್ಟೇ ಸೊಗಸಾಗಿ ಮಾತಾಡ್ತೀರಾ ಕೂಡ. ನಿಮ್ಮ ಅನಿಸಿಕೆಗಳನ್ನ ಬಹಳ ಚೆನ್ನಾಗಿ ಇವತ್ತು ಹಂಚ್ಕೊಂಡಿದ್ದೀರಾ. ಇದು ಒಂದು ರೀತಿಯ ಸ್ಫೂರ್ತಿ ನಮ್ಮ ಎಲ್ಲ ವೀಕ್ಷಕರಿಗೆ ಆಗುತ್ತೆ ಅಂತ ಅನ್ನುವಂಥ ಮನೋಭಾವನೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ನಾವು ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಹಾಗೆ ಆತ್ಮೀಯ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಶುಭೋದಯ ಕರ್ನಾಟಕದ ನಮ್ಮ ಅತಿಥಿಯೊಂದಿಗಿನ ಒಂದಷ್ಟು ಮಾತುಕತೆ. ಮತ್ತೆ ನಾಳೆ ಮತ್ತೊಬ್ಬ ಅತಿಥಿ ಇರ್ತಾರೆ, ಮತ್ತಷ್ಟು ಅನುಭವಗಳ ಸಾರವನ್ನು ಪಡೆಯುವಂತಹ ಸಮಯ. ಇವತ್ತಿನ ಶುಭೋದಯ ಕರ್ನಾಟಕವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಗೆ ಅನುಮತಿ ಕೊಡಿ. ನಮಸ್ಕಾರ.